ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ನೀವು ನೋಡ್ತಿದ್ದೀರಲ್ಲ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್. ಇದು ವಿಶೇಷವಾದಂತಹ ಮಾಸ ಭವಿಷ್ಯ ಕಾರ್ಯಕ್ರಮ. ಈ ಮೇಷರಾಶಿಗೆ ಈಗ ಇರುವಂತಹ ಗ್ರಹಗಳೆಲ್ಲವೂ ಸಹ ಒಂದಲ್ಲ ಒಂದು ಅಡೆತಡೆಗಳನ್ನು ತಂದೊಡ್ಡುವಂಥ ಗ್ರಹಗಳೇ. ನಿಮಗೆ ನೋಡಿ, ದ್ವಾದಶ ಸ್ಥಾನದಲ್ಲಿ ಶನಿ ಬಂದ ಅಂತಂದರೆ ಮಾರಕ ಶನಿ ಅಂತ ಹೇಳ್ತಿರ್ತೀವಿ. ಮೇಷರಾಶಿಯವರಿಗೆ ಇತ್ತೀಚಿನ ದಿನಗಳಲ್ಲಿ ಕೆಲಸಗಳೆಲ್ಲವೂ ಸಹ ಭಾಳ ಮಂದಗತಿಯಲ್ಲಿ ನಡೀತಾ ಇದೆ. ತುಂಬ ನಿಧಾನವಾಗಿ, ಯಾವುದು ಫಾಸ್ಟಾಗಿ ನಡೆಯೋದಿಲ್ಲ. ಅದೇ ರೀತಿಯಾಗಿ ಕೋಪದ ವಾತಾವರಣ ಜಾಸ್ತಿ ಆಗ್ತಾ ಇದೆ ಮೇಷರಾಶಿಯವರಿಗೆ. ಇದೇ ಮೇಷರಾಶಿಯವರಿಗೆ ತುಂಬ ನಿದ್ರೆ ಆವರಿಸ್ಕೊಳ್ತಾ ಇದೆ. ತುಂಬ ನಿದ್ರೆ ಮಾಡಬೇಕು, ಜಡತ್ವ, ಒಂದು ರೀತಿಯ ಸೋಂಬೇರಿತನ ನಿಮಗೆ ಆವರಿಸ್ಕೊಳ್ತಾ ಇದೆ. ಇದೆಲ್ಲವೂ 7.5 ಶನಿಯಿಂದ ನಿಮಗೆ ಬರುತ್ತೆ. ಇದರ ಜೊತೆಯಲ್ಲಿ ನಿಮಗೆ 3ನೇ ಮನೆಯಲ್ಲಿ ಗುರುವಿನ ಯೋಗವಿದ್ದರೂ ಸಹ ಶನಿಯ ಸಂಕಷ್ಟದ ಈ ಸಂದರ್ಭ ಗುರುವಿನ ಫಲ ನಮಗೆ ಗೊತ್ತಾಗ್ತಾ ಇಲ್ಲ. ಆದರೂ ಸಹ ಮೇಷರಾಶಿಯವರು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತೊಂದರೆ ಇಲ್ಲ. ಮದುವೆ ಮುಂಜಿಗಳು, ನಿಮ್ಮ ಮನೆಯಲ್ಲಿ ವ್ಯವಹಾರಗಳಾಗುವಂಥದ್ದು, ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಗುರುವಿನ ಯೋಗ ಫಲ ನಿಮಗೆ ಸಿಗುತ್ತೆ. ಜೊತೆಯಲ್ಲಿ ನಿಮಗೆ ಚತುರ್ಥಾತನದಲ್ಲಿ ಬುಧ ಮತ್ತು ಶುಕ್ರ, ಮತ್ತು ಪಂಚಮ ಸ್ಥಾನದಲ್ಲಿ ರವಿ, ಚಂದ್ರ, ಕೇತು. ಜೊತೆಯಲ್ಲಿ ನಿಮಗೆ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ, ಆಗಸ್ಟ್ ತಿಂಗಳಲ್ಲಿ ಕುಜ 6ನೇ ಮನೆಯಲ್ಲಿದ್ದು, ಎಲ್ಲವೂ ಸಹ ಯಾವುದಾದ್ರೂ ಒಂದು ನೋಡೋಣ ಅಂತ ಅಂದರೆ ಒಂದಲ್ಲ ಒಂದು ಗ್ರಹದ ವಾತಾವರಣಗಳು, ಅಡೆತಡೆಗಳು, ಅಪನಿಂದನೆಗಳು, ತೊಂದರೆ ತಾಪತ್ರಗಳು, ವ್ಯವಹಾರದಲ್ಲಿ ಅಂತೂ ಕೆಡಿಸುವಂಥ ಗ್ರಹಗಳು ತುಂಬ ಹೆಚ್ಚಿನದಾಗಿದೆ. ನಿಮ್ಮನ್ನು ಅಪನಿಂದನೆ ಮಾಡುವಂಥ ಜನಗಳು ಜಾಸ್ತಿ ಆಗ್ತಾರೆ. ಅಪವಾದಕ್ಕೆ ಗುರಿಯನ್ನು ಮಾಡುವಂಥ ಜನಗಳು ಜಾಸ್ತಿ ಆಗ್ತಾರೆ. ಈ ಶನಿಗ್ರಹ ಬಂತು ಅಂತ ಅಂದರೆ ನಿಮ್ಮ ಕೋಪದ ವಾತಾವರಣ ಹೆಚ್ಚಾಗಿ ಅವಾಚ್ಯ ಶಬ್ದಗಳನ್ನು ಆಡುವಂಥದ್ದು, ಇನ್ನೊಬ್ಬರ ಜೊತೆ ದ್ವೇಷಗಳನ್ನು ಕಟ್ಟಿಕೊಳ್ಳುವಂಥದ್ದು, ಆದಷ್ಟು ಸಹ ಇನ್ನೊಬ್ಬರ ಜೊತೆ ಗಲಾಟೆ ಗೊಂದಲಗಳಿಗೆ ಆಗಾಗಲೇ ನಾವು ಸುಮ್ಮನಿದ್ರೂ ಸಹ ನಮ್ಮನ್ನು ಹುಡಿಕೊಂಡು ಬರ್ತಾವೆ ಆ ತೊಂದರೆಗಳು, ತಾಪತ್ರಗಳು. ಕೊನೆಗೆ ನಾವೇನಾದರೂ ಸಣ್ಣ ಪುಟ್ಟ ಅವಘಡಗಳನ್ನು ಮಾಡಿದರೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹೋಗ್ತೀವಿ, ಕೊನೆಗೆ ಜೈಲಲ್ಲೂ 1-2 ದಿನ ಇದ್ದು ಬರ್ತೀವಿ. ಆದ್ದರಿಂದ ಕೋಪಕ್ಕೆ ಬುದ್ಧಿಯನ್ನು ಕೊಡಬಾರ್ದು. 4 ಜನ ಬಂದು ನಮ್ಮ ಬೈದರೂ ಸಹ ನಾವು ಸೈಲೆಂಟ್ ಆಗಲಿಕ್ಕೆ ಬರ್ತು, ಅದಕ್ಕೆ ರಿವರ್ಸ್ ಆನ್ಸರ್ ಕೊಡ್ತೀವಿ ಅಂತ ಅಂದರೆ ಅವನಿಂದ ತೊಂದರೆಗಳೇ ಜಾಸ್ತಿ ಹೊರತು ಯಾವುದೂ ಒಳ್ಳೆಯದಾಗಲ್ಲ. ಇನ್ನೊಬ್ಬರ ಮೇಲೆ ಕೈ ಮಾಡೋದಾಗಲಿ, ಇನ್ನೊಬ್ಬರ ಮೇಲೆ ಯಾವುದಾದ್ರೂ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಖಂಡಿತವಾಗಿ ಭಾಗವಹಿಸಬಾರ್ದು. ಅಕ್ರಮ ಸಂಬಂಧಗಳು, ಅಕ್ರಮವಾದಂತಹ ಕೆಲಸ ಕೈಂಕರ್ಯಗಳನ್ನು ಖಂಡಿತವಾಗಿ ಮೇಷರಾಶಿಯವರು ಮಾಡೋಕ್ಕೆ ಹೋಗಬಾರ್ದು. ಇದನ್ನು ಮಾಡೋಕ್ಕೆ ಹೋದಾಗ ನಿಮಗೆ ಈಗ ಆರಂಭದಲ್ಲಿ ನಿಮಗೆ 1-2 ದಿನ ಸುಖ ಅಷ್ಟೇ. 3ನೇ ದಿನಕ್ಕೆ ನಿಮಗೆ ಆಲೆ ಗ್ರಹಚಾರ ಅನ್ನುವಂಥದ್ದು ಕಾಲು ಸುತ್ತಾಕೊಂಡ್ರೆ ಬೆಂಬಿಡದೆ ನಿಮ್ಮನ್ನು ಸುಮಾರು 7.5 ವರ್ಷಗಳ ಕಾಲವೂ ಸಹ ನಿಮ್ಮನ್ನು ಕಾಡುತ್ತೆ, ತೊಂದರೆ ಕೊಡುತ್ತೆ, ಸಂಕಷ್ಟವನ್ನು ತಂದೊಡ್ಡುತ್ತೆ. ನೀವು ಅದೇ ಆ ಸುಳಿಗಳಿಂದ ನೀವು ಬಿಡಿಸ್ಕೊಂಬರಲಿಕ್ಕೆ ಬಹಳ ಕಷ್ಟಕರವಾದಂಥ ವಾತಾವರಣವನ್ನು ಅದು ನಿರ್ಮಾಣವನ್ನು ಮಾಡುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮೇಷರಾಶಿಯವರು. ಅದರಲ್ಲೂ ಸಹ ಹಣಕಾಸಿನ ವಿಚಾರದಲ್ಲಿ ಯಾರಿಗಾರು ಬಡ್ಡಿ ಕೊಡ್ತೀನಿ, ನಾನು ಅವ್ರ ಹತ್ರ ಏನೋ ನಾನು ಇನ್ನೊಂದು ವ್ಯವಹಾರ ಮಾಡೋಕ್ಕೆ ಹೋಗ್ತೀನಿ ಅಂತ ಏನಾದರೂ ಹೋದರೆ ಅದು ದ್ವೇಷವೇ ಹೊರತು ಸ್ನೇಹವಂತೂ ಖಂಡಿತವಾಗಿ ಆಗೋಗಿರೋದಿಲ್ಲ. ಆದ್ದರಿಂದ ಮೇಷರಾಶಿಯವರು ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಮೇಷರಾಶಿಯವರಿಗೆ ಇದು ಜೊತೆಯಲ್ಲಿ ನಿಮಗೆ ನೋಡಿ, ಪಂಚಮದಲ್ಲಿ ರವಿಚಂದ್ರನ ಜೊತೆಯಲ್ಲಿ ಕೇತುಗ್ರಹ ಇರ್ತಾರೆ. ಅದು ಸಹ ಡೇಂಜರೇ ಆಗಿರುತ್ತೆ. ನಿಮ್ಮ ಪರವಾಗಿದ್ದಾರೆ ಅಂತ ನೀವು ಯಾರೊಬ್ಬರು ನಂಬ್ಕೊಂಡಿದ್ದೀರಿ ಅಂತೀರಲ್ಲ, ಆ ವ್ಯಕ್ತಿಯೇ ನಿಮ್ಮ ಪರವಾಗಿರೋದಿಲ್ಲ. ಆ ವ್ಯಕ್ತಿಯೇ ನಿಮಗೆ ಕುಹಕ ಬುದ್ಧಿಗಳನ್ನು ಮಾಡಿಕೊಂಡು, ಕುಹಕ ಕೆಲಸಗಳನ್ನು ಮಾಡಿಕೊಂಡು ನಿಮ್ಮ ವಿರುದ್ಧವಾಗಿ ತಂದೊಡ್ಡುತ್ತಾ ಇರ್ತಾನೆ. ಭಾಳ ಎಚ್ಚರಿಕೆಯನ್ನು ವಹಿಸಿ. ಈ ಮೇಷರಾಶಿಯವರು ಯಾವುದೋ ಒಬ್ಬ ಲಾಯರ್ ಇದ್ದಾರೆ, ನಾನು ಯಾವುದೋ ಒಂದು ಕೋರ್ಟ್ ಕೆಲಸ ಮಾಡ್ತಿದ್ದೀನಿ ಅಂತಂದರೆ ಆ ಲಾಯರ್ ಮಿಂಗಲ್ ಆಗಿರ್ತಾರೆ. ಆಲೆ ಕೇವಲ ನಿಮಗೆ ಮಾತ್ರ ಅವ್ರು ನಿಮ್ಮ ಲಾಯರ್ ಅನ್ನೋ ಅನ್ನಿಸ್ತಾ ಇರ್ತಾರೆ. ಆಪೋಸಿಟ್ ಇರುವಂಥ ವ್ಯಕ್ತಿಗಳಿಗೂ ಸಹ ಅವರಲ್ಲೇ ಮಿಂಗಲ್ಲಾಗಿ ವ್ಯವಹಾರಗಳನ್ನು ಮಾಡ್ತಿರ್ತಾರೆ. ನಾನು ಉದಾಹರಣೆ ಕೊಟ್ಟಿದ್ದು. ಆದ್ದರಿಂದ ಇಂತಹ
ವಾತಾವರಣ ಇರುತ್ತೆ. ಮೇಷರಾಶಿಯವರು ನೀವು ಯಾರನ್ನ ಅತಿಯಾಗಿ ನಂಬಿ ನನ್ನ ಪರವಾಗಿದ್ದಾರೆ, ನಾನು ಅವ್ರು ನಂಬಿ ನಾನು ಏನು ಬೇಕಾದ್ರೂ ವ್ಯವಹಾರವನ್ನು ಮಾಡ್ಬೋದು ಅಂತ ನೀವು ಅಂದ್ಕೊಂಡೇನಾದರೂ ನೀವು ಅದಕ್ಕೆ ಹೇಳಿದ್ರೆ ಅಲ್ಲೂ ಸಹ ನಿಮಗೆ ಫೇಲ್ಯೂರೇ ಆಗಿರುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಈ ಮೇಷರಾಶಿ ಅಧಿಪತಿ ಯಾರು ಅಂತಂದರೆ ಅದೇ ಕುಜಗ್ರಹ. ಈ ಕುಜಗ್ರಹ ಅಧಿಪತಿಯಾಗಿರುವಂಥದ್ದು ನಿಮ್ಮ ವಾತಾವರಣವೂ ಸಹ ಭಾಳವಾದಂತಹ ಆತುರ, ಭಾಳವಾದಂತಹ ಕೋಪಿಷ್ಠರಾಗಿರ್ತೀರಿ ಮೇಷರಾಶಿಯವರು. ಅದರಲ್ಲಿ ಅಶ್ವಿನಿ ನಕ್ಷತ್ರ ಬರುತ್ತೆ, ಭರಣಿ ನಕ್ಷತ್ರ ಬರುತ್ತೆ, ಕೃತಿಕಾ ನಕ್ಷತ್ರ ಬರುತ್ತೆ. ವೆರಿ ಫಾಸ್ಟ್ ಮೈಂಡ್. ಆದ್ದರಿಂದ ಜಾಗ್ರತೆಯನ್ನು ವಹಿಸಿ. ನಿಮ್ಮ ಅಧಿಪತಿಯಾದಂಥವನು ಕುಜಗ್ರಹ, ಕುಜಗನ ಉಪಾಸನೆ. ಈಗಿರುವಂಥ ದೋಷವೇ ಶನಿಗ್ರಹ, ಶನಿಯ ಉಪಾಸನೆ. ಯಾವುದೇ ಕಾರಣಕ್ಕೂ ಸಹ ನಿಮಗೆ 7.5 ವರ್ಷಗಳ ಕಾಲದ ಶನಿಯ ಕಾಟ. ಆದ್ದರಿಂದ ನೀವು ಅದನ್ನು ಮೈಮರಿಬಾರ್ದು. ನಿಮಗೆಲ್ಲೇ ಶನಿಮಾತ್ಮನ ದೇವಸ್ಥಾನ ಸಿಕ್ಕಿದ್ರೆ 1/4 ಲೀಟ್ರ್ ದೀಪದೆಣ್ಣೆ ತಗೊಂಡೋಗಿ ಅಲ್ಲಿ ಕೊಟ್ಬಿಡಿ, ಒಂದು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಅಲ್ಲಿ ದೀಪದೆಣ್ಣೆ ಸಿಗ್ತಿಲ್ವಾ, ಒಂದು ಸ್ವಲ್ಪ ತುಳಸಿ ಸಿಗುತ್ತಾ, ಒಂದು ಸ್ವಲ್ಪ ತುಳಸಿ ತಾಣ ಕೊಡಿ, ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಅದು ಸಿಗ್ತಿಲ್ವಾ, ಅಲ್ಲಾದರೆ ಎಳ್ಳುಬತ್ತಿ ಯಾರೋ ಹಚ್ಚೋರು ಮಾರ್ತಿರೋರು ಸಿಗ್ತಾರಾ, ಎಳ್ಳುಬತ್ತಿ ಹಚ್ಚಿ ಒಂದು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಇದೆಲ್ಲವೂ ಸಹ ಶನಿಗೆ ಸೂರ್ಯನ ಬೆಳಕಿದ್ದಾಗ ಶನಿಗೆ ಪವರ್ ಕಡಿಮೆ. ಶನಿಯ ಉಪಾಸನೆ ಯಾವಾಗಿದ್ದರೂ ಸಹ ಅದು ಸಾಯಂಕಾಲವೇ, ಸೂರ್ಯ ಮುಳುಗಿದ ನಂತರವೇ ಶನಿಗೆ ಅತ್ಯಂತ ಅನುಗ್ರಹ ನೀಡುವಂಥದ್ದು. ಬೆಳಗಿನ ಕಾಲದ ಆರಾಧನೆ, ಬೆಳಗಿನ ಕಾಲದ ಪೂಜೆ ಶನಿಗೆ ಅಷ್ಟು ಫಲವನ್ನು ನಾವು ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಹೋಗಿ ಶನಿಯ ಉಪಾಸನೆಯನ್ನು ಮಾಡ್ಕೊಂಡು ಬನ್ನಿ, ಅನುಕೂಲಕರವಾಗುತ್ತೆ ಮೇಷರಾಶಿಯವರಿಗೆ. ವೃಷಭ ರಾಶಿಯವರಿಗಂತೂ ಈ ವರ್ಷದಲ್ಲಿ ಒಂದು ರೀತಿಯಾದಂತಹ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣವಾಗಿದೆ. ಭಾಳ ಸಂತಸ ಸಂಭ್ರಮವನ್ನು ಪಡುವಂತಹ ದಿನಗಳು ನಿಮಗೆ ನಿರ್ಮಾಣವಾಗಿದೆ. ಭಾಳ ಖುಷಿ ಸಂಭ್ರಮದಲ್ಲಿರುವಂತಹ ವಾತಾವರಣ ನಿಮಗೆ ನಿರ್ಮಾಣವಾಗಿದೆ. ಯಾಕೆ ಅಂದರೆ ಎಲ್ಲ ಗ್ರಹಯೋಗ ತುಂಬ ಚೆನ್ನಾಗಿದೆ. ನಿಮಗೆ 11ನೇ ಮನೆಯಲ್ಲಿರುವಂಥ ಶನಿಯ ಯೋಗ ಫಲ ಅತ್ಯಂತ ಫಲಪ್ರದವಾಗಿರುವಂಥದ್ದು. ನಿಮಗಿಂತಲೂ ಹಿರೀಕರು ಇರ್ತಾರಲ್ಲ, ನಿಮ್ಮ ಅಣ್ಣ, ನಿಮ್ಮ ಅಕ್ಕ, ನಿಮ್ಮ ತಂದೆ ತಾಯಿ, ಅಥವಾ ಕೆಲಸ ಮಾಡುವಂತಹ ಅಧಿಕಾರಿಗಳು, ಕೆಲಸ ಮಾಡುವಂಥ ಜಾಗದಲ್ಲಿ ನಿಮಗಿಂತ ದೊಡ್ಡವರು, ಯಾವುದೇ ಅಂತಹ ವ್ಯಕ್ತಿಗಳಿಂದ ನಿಮಗೆ ದೊಡ್ಡ ಮಟ್ಟದ ನಿಮಗೆ ಲಾಭ, ಅನುಕೂಲ. ಅವನ್ನ ತುಂಬ ಚೆನ್ನಾಗಿ ನೀವು ಬಳಸ್ಕೊಳ್ಬೇಕು. ಅವರ ಬಗ್ಗೆ ನಿಂದನೆಯನ್ನು, ಅಪನಿಂದನೆಯನ್ನು, ಬೇರೆ ಬೇರೆ ರೀತಿಯಾದಂತಹ ವಾತಾವರಣಗಳನ್ನು ನೀವು ನಿರ್ಮಾಣ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ತಂದೆಯ ಜೊತೆಯಲ್ಲಿ ಉತ್ತಮವಾದಂಥ ಒಡನಾಟವನ್ನು ಇಟ್ಕೊಳ್ಳಿ. ನಿಮ್ಮ ಸ್ನೇಹಿತರ ಉತ್ತಮವಾದ ಒಡನಾಟವನ್ನು ಇಟ್ಕೊಳ್ಳಿ. ನಿಮ್ಮ ಅಣ್ಣ, ನಿಮ್ಮ ಅಕ್ಕ, ಅವ್ರ ಜೊತೆ ಉತ್ತಮ ಸ್ನೇಹ ಸಂಬಂಧವನ್ನು ಇಟ್ಕೊಳ್ಳಿ. ಅವ್ರ ಜೊತೆ ಉತ್ತಮವಾದಂತಹ ಸಮಯವನ್ನು ಕೊಟ್ಟು ಅವ್ರ ಜೊತೆ ಮಾತನಾಡಿ. ಮತ್ತು ಅಧಿಕಾರಿಗಳು ನಿಮ್ಮ ಕಂಡಾಗ, ನಿಮ್ಮ ಕೆಲಸವನ್ನು ವೈಖರಿ, ನಿಮ್ಮ ಪ್ರಾಮಾಣಿಕತೆ ಕಂಡಾಗ ಅಧಿಕಾರಿಗಳ ಹೊಗಳಿಕೆ, ಅಧಿಕಾರಿಗಳಿಂದ ಪ್ರಶಂಸೆ, ಬಡ್ತಿ, ಪ್ರಮೋಷನ್ ಇವೆಲ್ಲ ಸಿಗುವಂತಹ ಯೋಗ ಇರುವಂಥವರು ವೃಷಭ ರಾಶಿಯವರು. ವೃಷಭ ರಾಶಿಯವರಿಗೆ ಈ ವರ್ಷದ ಯೋಗ ಫಲ ಉತ್ತಮವಾದಂಥ ಫಲಪ್ರದ. ಇಂತಹ ದಿನಗಳು, ಇಂಥ ಸಮಯಗಳು ಬಂದಾಗ ನಾವು ಕೈಕಟ್ಟು ಕೂತ್ಕೊಳ್ಬಾರ್ದು. ಆದಷ್ಟು ಸಹ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಬೇಕು. ಜೀವನದಲ್ಲಿ ಎಲ್ಲ ಟೈಮ್ನಲ್ಲೂ ಈ ರೀತಿಯಾದಂಥ ವಾತಾವರಣಗಳು ಬರೋದಿಲ್ಲ. ಉತ್ತಮವಾದಂಥ ವಾತಾವರಣ ನಿಮಗೆ ಕೂಡ ಬಂದಿದೆ. ಈಗ ನೀವು ಮಾಡಬೇಕಾಗಿರುವಂಥದ್ದು ಉತ್ತಮವಾದಂಥ ಪ್ರಯತ್ನಗಳನ್ನು ಮಾಡಬೇಕು. ನೀವು ಈ ಪ್ರಯತ್ನಗಳಲ್ಲಿ ತುಂಬ ಲಾಭ ನಿಮಗೆ ಸಿಗುತ್ತೆ. ಈ ರಾಶಿಯವರು ನಾನು ಆಗಲೇ ಹೇಳಿದಂಗೆ ವ್ಯವಹಾರದಲ್ಲಿ ಉತ್ತಮವಾದಂಥ ಪ್ರಗತಿ, ಅಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು, ಬಡ್ತಿ ಸಿಗುವಂಥದ್ದು, ದಾಯಾದಿಗಳಲ್ಲಿ ಲಾಭ, ತಂದೆಯ ಪಿತ್ರಾರ್ಜಿತ ಸತ್ತುಗಳು ಸಿಗುವಂಥದ್ದು, ಕೋರ್ಟು ಕಚೇರಿಗಳಲ್ಲಿ ಉತ್ತಮವಾದಂತಹ ಬೆಳವಣಿಗೆ, ಮತ್ತು ನಿಮ್ಮ ಪರವಾಗುವಂತಹ ಕೇಸುಗಳೆಲ್ಲವೂ ಸಹ ಅನುಕೂಲಕರವಾಗುವಂಥದ್ದು. ಇದೆಲ್ಲವೂ ಸಹ ಕೋರ್ಟು ಕಚೇರಿ ಜಯದ ವಾತಾವರಣಗಳು. ಯಾವುದಾದ್ರೂ ಕಲಾವಿದರಿದ್ದರೆ ಉತ್ತಮವಾದಂತಹ ಕಥೆಗಳು ನಿಮಗೆ ಸಿಗುತ್ತೆ.
ಕೈ ಹಾಕಿದ ಕೆಲಸಗಳಲ್ಲಿ ಉತ್ತಮವಾದಂಥ ಲಾಭ ಗಳಿಕೆ ಸಿಗುವಂತಹ ವಾತಾವರಣ ನಿಮ್ಮದಾಗಿರುತ್ತೆ. ಇದೆಲ್ಲವೂ ಇದ್ದು ಪಂಚಮದಲ್ಲಿ ಒಂದು 42 ದಿನಗಳ ಕಾಲವನ್ನು ಕೊಡುವಂತಹ ಪಂಚಮದಲ್ಲಿ ಕುಜಗ್ರಹ ಬಂದು ಸೇರಿಕೊಳ್ತಾರೆ. ಈ ಕುಜಗ್ರಹ ಬರೋದ್ರಿಂದ ಸ್ವಲ್ಪ ಕೆಲಸಗಳನ್ನು ಕೆಡಿಸುವಂಥದ್ದು, ಸ್ವಲ್ಪ ಅಡೆತಡೆಗಳನ್ನು ಮಾಡುವಂಥದ್ದು, ನಿಮಗೆ ಆ ಮಿತ್ರರ ಜೊತೆಲಿ ಒಬ್ಬ ಶತ್ರುಗಳು ಸೃಷ್ಟಿಯಾಗುವಂಥದ್ದು, ನಿಮ್ಮ ಏಳಿಗೆಯನ್ನು ನೋಡಿ ಹೊಟ್ಟೆ ಉರಿ ಪಡುವಂಥ ಒಬ್ಬ ವ್ಯಕ್ತಿ ಇರ್ತಾರೆ, ಭಾಳ ಅವನ ಬಗ್ಗೆ ಎಚ್ಚರಿಕೆ ಇರಬೇಕು. ಅವನು ನಿಮ್ಮ ಜೀವನದಲ್ಲಿ ಒಬ್ಬ ಶನಿಯ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಶಕುನಿಯ ರೀತಿಯಲ್ಲಿ ಬಂದ್ಬಿಡ್ತಾನೆ. ನಿಮ್ಮ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಹೋಗಿ ಅಲ್ಲಿ ಪಕ್ಕದಲ್ಲಿ ಯಾರು ನಿಮಗೆ ಸಹಯೋಗವನ್ನು ಮಾಡ್ತಿರ್ತಾರಲ್ಲ ಅಲ್ಲಿ ಸಣ್ಣದಾಗ ಒಂದು ಸ್ವಲ್ಪ ನಿಮ್ಮ ಬಗ್ಗೆ ಅದು ಸ್ವಲ್ಪ ಹೇಳಕ್ಕೆ ಶುರು ಮಾಡ್ತಾನೆ. ಆ ವ್ಯಕ್ತಿ ಹೆಂಗಿರ್ತಾನೆ ಅಂತಂದರೆ ಅವನು ಕುಜಗ್ರಹನ ಪ್ರಭಾವದಲ್ಲಿ ಬರ್ತಾನೆ. ಅವನು ಕುಜಗ್ರಹನ ಪ್ರಭಾವ ಏನು ಅಂತಂದರೆ ನಿಮ್ಮ ಆಗ್ತಿರುವಂಥ ಒಳ್ಳೆ ಕೆಲಸವನ್ನು ಸ್ವಲ್ಪ ಕೆಡಿಸ್ಬೇಕು, ಸ್ವಲ್ಪ ತೊಂದರೆಗಳನ್ನು ಕೊಡಬೇಕು, ತಾಪತ್ರಗಳನ್ನು ಕೊಡಬೇಕು. ಇದೆಲ್ಲವೂ ಮಾಡಿ ನಿಮಗೆಲ್ಲವೂ ಚೆನ್ನಾಗಿರುತ್ತೆ. ನಾನು ರಾತ್ರಿ ಚೆನ್ನಾಗಿ ಮಲ್ಕೊಂಡಿದ್ದೆ, ಬೆಳಗ್ಗೆ ಯಾಕೆ ಹೋದರೆ ನನಗೆ ಕೈಕಾಲು ನೋವು, ಮೈಕೈ ನೋವು, ಸ್ವಲ್ಪ ಸುಸ್ತು, ಸಂಕಟ, ಸ್ವಲ್ಪ ಆಲಕ್ಷ್ಯ ಆಗ್ತಾ ಇದೆ ನಮಗೆ ಅನ್ನುವಂತಹ ಒಂದು ರೀತಿಯಾದಂತಹ ವಾತಾವರಣವನ್ನು ನಿರ್ಮಾಣವನ್ನು ಮಾಡ್ತಾನೆ ಅದು ಕುಜಗ್ರಹ. ಆದ್ದರಿಂದ ಆ ಗ್ರಹದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ವೃಷಭ ರಾಶಿಯವರು. ಅದನ್ನು ಬಿಟ್ಟರೆ ನಿಮ್ಮ ರಾಶಿ ಅಧಿಪತಿ ಬಂದು ಶುಕ್ರಗ್ರಹ ಯೋಗ ಫಲ ತುಂಬ ಚೆನ್ನಾಗಿದೆ. ಶನಿಯ ಯೋಗ ಫಲ ಚೆನ್ನಾಗಿದೆ. ಶನಿ ಮತ್ತು ಶುಕ್ರ ಇವೆಲ್ಲ ಗ್ರಹಗಳ ಯೋಗ ಫಲ ತುಂಬ ಚೆನ್ನಾಗಿರೋದ್ರಿಂದ ನಿಮಗೆ ಈ ವರ್ಷದಲ್ಲಿ, ಅದರಲ್ಲೂ ಸಹ ಈ ಆಗಸ್ಟ್ ತಿಂಗಳಲ್ಲಿ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು. ಶ್ರಾವಣ ಮಾಸ ಬಂದಂದರೆ ವಾಸ್ತುಪುರುಷನ ರಾಜಯೋಗ ಅಂತ ನಾವು ಹೇಳ್ತಿರ್ತೀವಿ. ವಾಸ್ತುಪುರುಷ ರಾಜಯೋಗ ಬರೋದು ಅಂತಂದರೆ ನಿಮಗೆ ಆಗಸ್ಟಲ್ಲಿ ರಾಜಯೋಗ ಬಂದಿದೆ. ಈಗ ತಿರ್ಗಿ ನಿಮ್ಗೆ ಆ ರಾಜಯೋಗ ಬರ್ಬೋದು, ಕಾರ್ತಿಕದಲ್ಲೇ ಬರೋದು. ಆದ್ದರಿಂದ ಈಗ ನೀವೇನು ಮಾಡಬೇಕು ಅಂತಂದರೆ ಈಗ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಬೇಕು. ಬರೀ ಈಗಿನ ಸರ್ಕಾರದಲ್ಲಿ ಯಾವುದು ಹೊಸಮನೆ ಕಟ್ಟಂಗಿಲ್ಲ ಅಂತ ಏನೋ ಒಂದು ಆದೇಶವನ್ನು ತಂದುಬಿಟ್ಟಿದ್ದಾರೆ. ಆದರೆ ಈ ರಾಶಿಯವರಿಗೆ ಉತ್ತಮವಾದಂಥ ಹೊಸಮನೆಯನ್ನು ಆರಂಭ ಮಾಡುವಂಥ ಉತ್ತಮವಾದಂಥ ಯೋಗ ಫಲ ಇದ್ದಿದ್ದೇ ಈ ಆಗಸ್ಟ್ ತಿಂಗಳಲ್ಲಿ ಪಾಯಾಪೂಜೆಗಳನ್ನು ಮಾಡಿ ಕೆಲಸವನ್ನು ಆರಂಭವನ್ನು ಮಾಡಬಹುದಾಗಿತ್ತು. ಅದೆಲ್ಲವೂ ಯೋಗ ಫಲ ನಿಮಗೆ, ವಾಸ್ತುಪುರುಷನ ಯೋಗ ಫಲ ಇರುವಂಥದ್ದು ದಿನಗಳು ನಿಮಗೆ. ಅದರಿಂದ ಅದರ ಬಗ್ಗೆ ಅವಕಾಶಗಳಿದ್ದರೆ ಖಂಡಿತವಾಗಿ ಅದು ಬಿಡಬೇಡಿ. ನಿಮ್ಮ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಿ, ಹೊಸ ಕೆಲಸವನ್ನು ಬಿಸ್ನೆಸ್ ಏನಾದರೂ ಶುರು ಮಾಡಬೇಕು ಅಂತಂದರೆ ಅದನ್ನು ಮಾಡಿ, ಏನು ತೊಂದರೆ ಇಲ್ಲ. ಮನೆ ಕಟ್ಟಕ್ಕೆ ಅವಕಾಶಗಳಿದ್ದರೆ ಮನೆ ಕಟ್ಟಕ್ಕೆ ಉತ್ತಮವಾದಂಥ ದಿನಗಳು ನಿಮಗೋಸ್ಕರವಾಗಿ ಕಾಯ್ತಾ ಇರೋದು. ಯಾವುದೇ ಅಡೆತಡೆಗಳಿಲ್ಲದೆ ಆಗ್ಬಿಡುತ್ತೆ. ನಿಮಗೆ ಕೆಲಸ ಆರಂಭ ಮಾಡಬೇಕು. ಈ ಸರ್ಕಾರಿ ಅಡೆತಡೆಗಳು ಮಾತ್ರ ನಿಮಗೆ ತೊಂದರೆ ಕೊಡಲಿಲ್ಲ ಅಂತಂದರೆ ಮಿಕ್ಕಿದ್ದೆಲ್ಲವೂ ಅನುಕೂಲಕರವಾಗಿ ನಡ್ಕೊಂಡು ಹೋಗ್ಬಿಡುತ್ತೆ. ಹಣಕಾಸಿನ ಯೋಗ ಫಲ ತುಂಬ ಚೆನ್ನಾಗಿದೆ. ಉತ್ತಮವಾದಂಥ ಬಳಕೆಯನ್ನು ಮಾಡಿಕೊಂಡಾಗ ನಿಮಗೆ ಉತ್ತಮವಾದಂತಹ ಯೋಗ ಫಲ ಖಂಡಿತವಾಗಿ ವೃಷಭ ರಾಶಿಯವರಿಗೆ ಸಿಗುತ್ತೆ. ವೃಷಭ ರಾಶಿ ಅಧಿಪತಿ ಬಂದ ಶುಕ್ರಗ್ರಹನು ಯೋಗದಲ್ಲಿರೋದ್ರಿಂದ ನಿಮ್ಮ ರಾಶ್ಯಾಧಿಪತಿಯಾದಂತಹ ಅವನನ್ನು ಔಪಾಸನೆಯನ್ನು ಮಾಡಬೇಕು. ಈ ವೃಷಭ ರಾಶಿಯವರು ಆದಷ್ಟು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಔಪಾಸನೆಯನ್ನು ಮಾಡುವಂಥದ್ದು. ಈಗ ವಿಶೇಷವಾಗಿ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಈ ವರಮಹಾಲಕ್ಷ್ಮಿ ಹಬ್ಬನ ನೀವು ಮಾಡ್ತಿದ್ರೆ ಅದನ್ನು ಇನ್ನೂ ವಿಜೃಂಭಣೆಯಿಂದ ಮಾಡಿ, ನಿಮಗೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಮಾಡ್ತಿಲ್ಲ ಅಂದರೆ ಆರಂಭವನ್ನು ಮಾಡಿ, ಯಾವುದೇ ತೊಂದರೆಗಳಾಗೋದಿಲ್ಲ ಈ ವೃಷಭ ರಾಶಿಯವರು. ಯಾಕೆಂದರೆ ನಿಮಗೆ ರಾಶ್ಯಾಧಿಪತಿ ಬಂದ ಶುಕ್ರಗ್ರಹನ ಆರಾಧನೆ ಅಂತ ಅಂದಾಗ ಶುಕ್ರಗ್ರಹನ ಉಪಾಸನೆ ಮಾಡುವಂಥ ಅಧಿದೇವರು ಶಿವ ಮತ್ತು ಮಹಾಲಕ್ಷ್ಮಿ. ಅದರಿಂದ ಮಹಾಲಕ್ಷ್ಮಿಯ ಹಬ್ಬ ಬರೋದ್ರಿಂದ ಮಹಾಲಕ್ಷ್ಮಿಯ ಉಪಾಸನೆಯನ್ನು ಖಂಡಿತವಾಗಿ ನೀವು ಮಾಡೋದನ್ನು ನಿಲ್ಲಿಸಬೇಡಿ. ವಿಶೇಷವಾಗಿ ನಿಮಗೆ ಬಹಳ ಅನುಕೂಲ ಆ ಲಕ್ಷ್ಮಿಯ ಅನುಗ್ರಹದಿಂದ. ಮಿಥುನ ರಾಶಿ ತೆಗೆದುಕೊಳ್ತೇನೆ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯಲ್ಲಿ ಬಂದಂತಹ ಗುರುವಿನ ಒಂದು ಫಲ ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ಒಂದೊಂದು ಗ್ರಹಗಳ ಬದಲಾವಣೆ ನಿಮಗೆ ಆಗ್ತಾ ಇದೆ. ನೀವು ನೋಡ್ಬೋದು ಮಿಥುನ ರಾಶಿಯಲ್ಲಿ ಸ್ವಲ್ಪ ಬುಧ ಮತ್ತು ಗುರುವಿನ ಜೊತೆಯಲ್ಲಿ ಸಂಗಡಗಳಿದ್ದಾಗ ಸ್ವಲ್ಪ ಬುಧ ಮತ್ತು ಗುರು ಎರಡೂ ಸಹ ತಂದೆ ಮಕ್ಕಳ ಸಂಬಂಧವಾಗಿದ್ದರೂ ಸಹ ಸ್ವಲ್ಪ ಶತ್ರುತ್ವ ಇರುವಂತಹ ದಿನಗಳು ನೋಡಿ. ನಿಮಗೆ ತಿಳ್ಕೊಳ್ಬೋದು, ನೀವು ಜುಲೈ ತಿಂಗಳಲ್ಲಿ ನಿಮಗೆ ಆದಷ್ಟು ಸಹ ತಂದೆ ಮಕ್ಕಳಲ್ಲಿ ಸ್ವಲ್ಪ ವಾಗ್ವಾದಗಳಾಯಿತು, ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಲಿಕ್ಕೆ ಆರಂಭವಾಯಿತು. ಇದೆಲ್ಲವೂ ಜುಲೈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಸಂಕಷ್ಟವನ್ನು, ಜುಲೈ ತಿಂಗಳು ಸ್ವಲ್ಪ ಸಂಕಷ್ಟವನ್ನು ನೋಡಿದಂತಹ ದಿನಗಳಿದೆ. ಅನಂತರದಲ್ಲಿ ನಿಮಗೆ ಈಗ ಆಗಸ್ಟ್ ತಿಂಗಳಿದೆಯಲ್ಲ, ಬುಧನ ಬದಲಾವಣೆ ಆಯಿತಲ್ಲ. ಗುರು ಇದ್ದಾರೆ ಆದರೆ ಬುಧ ಇಲ್ಲ, ಬುಧ ಬದಲಾವಣೆಗಳಾಗಿದೆ. ಈ ಬದಲಾವಣೆಯಿಂದ ನಿಮಗೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ.
ಹೊಸ ಹೊಸ ಕೆಲಸಗಳು ಆರಂಭವಾಗುತ್ತೆ, ಹೊಸ ಹೊಸ ಕೆಲಸಗಳು ಹುಡುಕಿಕೊಂಡು ಬರ್ತಾ ಇರುತ್ತೆ ನಿಮ್ಮ ಹತ್ರ. ನಿಮ್ಮ ಕೆಲಸ ಕೈಂಕರ್ಯಗಳ ಪ್ರಾಮಾಣಿಕತೆ ಇನ್ನೊಬ್ಬರಿಗೆ ಭಾಳ ಅಟ್ರಾಕ್ಟ್ ಆಗುವಂಥವ್ರು ನೀವು. ಯಾಕೆಂದರೆ ನಿಮ್ಮ ಪ್ರಾಮಾಣಿಕತೆ ತುಂಬ ಚೆನ್ನಾಗಿದೆ. ಸುಳ್ಳನ್ನು ನೀವು ಜಾಸ್ತಿ ಆಡೋದಿಲ್ಲ. ಭಾಳವಾದಂತಹ ಒಂದು ನಿಷ್ಠೂರ ವ್ಯಕ್ತಿಗಳಾಗಿರ್ತೀರಿ. ಜೊತೆಯಲ್ಲಿ ನೀವು ಯಾವುದೇ ಮಾಡಬೇಕಾದ್ರೆ ಅದಕ್ಕೆ ಕ್ರಮಬದ್ಧವಾಗಿ ಅದಕ್ಕೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳಾಗಿರ್ತೀರಿ ನೀವು ಈ ಮಿಥುನ ರಾಶಿಯವರು. ಅದರಿಂದ ನಿಮ್ಮ ಪ್ರಾಮಾಣಿಕತೆಗೆ ನಿಮ್ಮ ಕೆಲಸಗಳು ತುಂಬ ಹೆಚ್ಚಾಗಿರುತ್ತೆ, ತುಂಬ ಅನುಕೂಲಕರವಾಗಿರುತ್ತೆ ಬುಧನ ಯೋಗ ಬಲದಿಂದ. ಜೊತೆಯಲ್ಲಿ ಈ ಮಿಥುನ ರಾಶಿಯವರಿಗೆ 2ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಬಂದಾಗ ಆ ಬಲವೂ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ಅನುಕೂಲಗಳು, ವ್ಯವಹಾರದಲ್ಲಿ ಪ್ರಗತಿಗಳು, ಭೂಮಿಯನ್ನು ಮಾರಾಟ, ಭೂಮಿಯನ್ನು ಖರೀದಿ ಇವೆರಡನ್ನೂ ಮಾಡೋಕ್ಕೆ ಯೋಗ ಫಲ ನಿಮಗೆ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ. ಜೊತೆಯಲ್ಲಿ ಜನ್ಮದಲ್ಲಿರುವಂತಹ ಬುಧನ ಯೋಗ ಫಲ ತುಂಬ ಚೆನ್ನಾಗಿದೆ. ಜೊತೆ ನಿಮಗೆ ನೀವು ತಿಳ್ಕೊಬೇಕು 11ನೇ ಮನೆಯಲ್ಲಿ ಶನಿಯ 10ನೇ ಮನೆಯಲ್ಲಿ ಶನಿಯ ಲಾಭ, ದಶಮ ಯೋಗದಲ್ಲಿ ಇರುವಂಥವನು ಶನಿ. 10 ಯೋಗಗಳನ್ನು ತಂದುಕೊಡ್ತಾರೆ ಶನಿಗ್ರಹ ಮಿಥುನ ರಾಶಿಯವರಿಗೆ. ಅದು ಯಾವುದೇ ಮಾರ್ಗದಲ್ಲಿರ್ಬೋದು, ಯಾವುದೇ ರೀತಿಯಲ್ಲಿರ್ಬೋದು. ಜೊತೆಯಲ್ಲಿ ನಿಮಗೆ 3ನೇ ಮನೆಯಲ್ಲಿ ರವಿ ಮತ್ತು ಚಂದ್ರ ಮತ್ತು ಕೇತುಗ್ರಹ ಇದ್ದಾರಲ್ಲ, ಇದು ಸ್ವಲ್ಪ ಕೇತುಗ್ರಹನ ಒಂದು ಕುಚೆಯಷ್ಟೇ. ಯಾವಾಗಲೂ ಸಹ ಕೈಕಾಲಿಗೆ ನೋವುಗಳಾಗುವಂಥದ್ದು, ಕೈ ಸೆಳೆತ ಎಳೆತ ಮತ್ತು ಟಯರ್ಡ್ ಆಗುವಂಥದ್ದು, ದೇಹದ ಹೊರಭಾಗದಲ್ಲಿ ಸ್ವಲ್ಪ ಸುಸ್ತು ಸಂಕಟದ ವಾತಾವರಣಗಳಾಗುವಂತಹ ವಾತಾವರಣ ಈ ಕೇತುಗ್ರಹ ರವಿ ಜೊತೆ ಸೇರಿಕೊಂಡಾಗ ಕೊಡ್ತಾರೆ. ಚತುರ್ಥಾತನದಲ್ಲಿ ಕುಜಗ್ರಹ, ಭಯಪಡುವಂತಹ ವಾತಾವರಣಗಳಿಲ್ಲ. ಅವರು ಬದಲಾವಣೆಗಳಾಯಿತು ಅಂತಂದರೆ ದೇಹದ ಒಳಭಾಗದಲ್ಲಿ ಯಾವುದೇ ಗೌಪ್ಯ ಕಾಯಿಲೆಗಳ ಆತಂಕವನ್ನು ಪಡಬೇಕಾಗಿಲ್ಲ. ಜೊತೆಯಲ್ಲಿ ಅನುಕೂಲಕರವಾದಂಥ ದಿನಗಳು ಎಲ್ಲವೂ ಸಹ ನಿಮ್ಮಲ್ಲಿ ಇರುವಂಥದ್ದು ತುಂಬ ಚೆನ್ನಾಗಿದೆ. ಅನುಕೂಲಕರವಾದಂಥ ವಾತಾವರಣ ಇದೆ. 9ನೇ ಮನೆಯಲ್ಲಿ ರಾಹು ಇದೆ. ಯಾರು ನಮ್ಮನ್ನು ಅತಿಯಾಗಿ ದ್ವೇಷವನ್ನು ಮಾಡ್ತಿದ್ರು, ಶತ್ರುತ್ವವನ್ನು ಬೆಳೆಸ್ಕೊಂಡಿದ್ರು, ನಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡ್ತಿದ್ರು, ನಮ್ಮ ವ್ಯಕ್ತಿತ್ವವನ್ನು ಗೊತ್ತಿಲ್ಲದ ರೀತಿಯಲ್ಲಿ ನಡ್ಕೊಳ್ತಿದ್ರು, ಅವರಿಗೆಲ್ಲರಿಗೂ ಸಹ ನಿಮ್ಮ ಮನವರಿಕೆಯಾಗಿ ಈ ದಿನ ಅವರು ನಿಮ್ಮ ವ್ಯಕ್ತಿತ್ವಕ್ಕೆ ಮಾರು ಹೋಗ್ತಾರೆ. ತಪ್ಪುಗಳ ಅರಿವಾಗುತ್ತೆ ಅವರಿಗೆ. ನಿಮ್ಮನ್ನು ಬಂದು ಕ್ಷಮೆಯನ್ನು ಕೇಳಬಹುದು. ಜೊತೆಯಲ್ಲಿ ನಿಮಗೆ ದ್ವೇಷದಿಂದ ಸ್ನೇಹಕ್ಕೆ ಕೈ ಚಾಚ್ಬೋದು. ಇದೆಲ್ಲ ವಾತಾವರಣಗಳು ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಅದರಿಂದ ಮಿಥುನ ರಾಶಿಗೆ ನಾನು ಹೇಳಬೇಕು ಅಂತಂದರೆ ಗುರುವಿನ ಬಲ ತುಂಬ ಚೆನ್ನಾಗಿರೋದೇ ನಿಮಗೆ ಅದೃಷ್ಟ. ಆದ್ದರಿಂದ ಹೊಸ ಕೆಲಸಗಳಿಗೆ ತೊಂದರೆ ಇಲ್ಲ. ಮದುವೆ ಮುಂಜಿಗಳನ್ನು ಮಾಡಲಿಕ್ಕೆ, ಹೊಸ ಕೆಲಸಗಳ ಆರಂಭ ಮಾಡಲಿಕ್ಕೆ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ, ನಿಮ್ಮ ಕೆಲಸದಲ್ಲಿ ಉತ್ತುಂಗದಲ್ಲಿ ಬೆಳವಣಿಗೆ ಆಗಲಿಕ್ಕೆ, ಉತ್ತಮವಾದಂಥ ಹಣಕಾಸಿನ ಗಳಿಕೆಗೆ, ಇದೆಲ್ಲದಕ್ಕೂ ಸಹ ಮಿಥುನ ರಾಶಿಯವರಿಗೆ ಯೋಗ ಫಲ ಇದೆ. ನಿಮ್ಮ ರಾಶಿ ಅಧಿಪತಿ ಯಾರು ಅಂತಂದರೆ ಬುಧಗ್ರಹ. ಈಗ ಜನ್ಮದಲ್ಲಿರುವಂಥವರು ಗುರುಗ್ರಹ. ನೀವು ನೋಡಿ ಈ ಮಿಥುನ ರಾಶಿಯವರು ಜಾಸ್ತಿ ಆಧ್ಯಾತ್ಮಿಕವಾದಂಥ ಒಲವನ್ನು ಇಟ್ಕೊಂಡಿರ್ತಾರೆ. ದೇವರು ದಿಂಡ್ರು, ಪೂಜೆ ಪುನಸ್ಕಾರ, ಹೋಮ ಹವನಗಳು ಜಾಸ್ತಿ ನೀವು ಮನೆಗಳಲ್ಲಿ ಮಾಡಿಸ್ತಾ ಇರ್ತೀರಿ. ಇಲ್ಲಾಂದರೆ ಯಾವುದೋ ಧರ್ಮಕ್ಷೇತ್ರಗಳಿಗೆ ಹೋಗ್ತಾ ಇರ್ತೀರಿ, ದೇವರ ದರ್ಶನಗಳು ಮಾಡ್ತಾ ಇರ್ತೀರಿ. ಈ ರಾಶಿಯವರು ಬುಧಗ್ರಹ ಅಂತ ಅಂದಾಗ ನೀವು ಮಹಾವಿಷ್ಣುವಿನ ಉಪಾಸನೆ. ತಿರುಪತಿಗಂತೂ ನೀವು ಸದಾಕಾಲ ಯಾವಾಗಲೂ ವರ್ಷಕ್ಕೊಂದು ಬಾರಿ ಆದರೂ 2 ಬಾರಿ ಆದರೂ ತಿರುಪತಿಗೆ ಹೋಗ್ತಿರ್ತೀರಿ. ಅದೇ ರೀತಿಯಾಗಿ ನಿಮ್ಮ ರಾಶಿಯಲ್ಲಿರುವಂಥವನು ಗುರುಗ್ರಹ. ಆದ್ದರಿಂದ ರಾಯರ ಪ್ರಾರ್ಥನೆ, ಮಂತ್ರಾಲಯಕ್ಕೊಂದು ಸಲ ಭೇಟಿ ಕೊಡೋದು, ಇದೆಲ್ಲವೂ ಮಾಡಿ ಅನುಕೂಲವಾಗುತ್ತೆ. ನಿಮ್ಮ ರಾಶಿಯವರು ಏನಾದರೂ ಮನೆಗಳಲ್ಲಿ ಸತ್ಯನಾರಾಯಣ ಪೂಜೆ ಮಾಡಬೇಕು ಅನ್ನುವಂತಹ ಆಲೋಚನೆಗಳಿದ್ದರೆ, ಆ ಸಂಪ್ರದಾಯಗಳು ನಿಮ್ಮಲ್ಲಿದ್ದರೆ, ಮಾಡಿಸ್ಬೇಕು ಅನ್ನಿಸ್ಕೊಂಡಿದ್ದರೆ ಖಂಡಿತವಾಗಿ ಶ್ರಾವಣ ಮಾಸದಲ್ಲಿ ಈ ಮಿಥುನ ರಾಶಿಯವರು ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಮಹಾವಿಷ್ಣುವನು ಉಪಾಸನೆ ಇದಕ್ಕಿಂತಲೂ ದೊಡ್ಡ ಮಟ್ಟದ ಉಪಾಸನೆಗಳು ಸಿಗೋದಿಲ್ಲ ನಿಮಗೆ, ಸತ್ಯನಾರಾಯಣ ಪೂಜೆ. ಅದರಿಂದ ಅದನ್ನು ಮಾಡಿಸಿ ನಿಮ್ಮ ಕುಟುಂಬದ ಏಳಿಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ವ್ಯವಹಾರದಲ್ಲಿ ತುಂಬ ಪ್ರಗತಿಯನ್ನು ಕಾಣುವಂಥ ದಿನಗಳು ಖಂಡಿತವಾಗಿ ನಿಮಗೆ ಸಿಗುತ್ತೆ ಅಂತ ಕರ್ಕಾಟಕ ರಾಶಿ ತೆಗೆದುಕೊಳ್ತೇನೆ. ಕರ್ಕಾಟಕ ರಾಶಿಗೆ ನಾನು ಆಗಲೇ ಒಂದು ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೆ, ಈ ಕರ್ಕಾಟಕ ರಾಶಿಗೆ ಒಂದು ರೀತಿಯಾದಂತಹ ಈ ಆಗಸ್ಟ್ ತಿಂಗಳು ಅದೃಷ್ಟದ ಮಾಸ ಅಂದರೆ ತಪ್ಪಾಗೋದಿಲ್ಲ. ಯಾಕೆ ಅಂತ ಅಂದರೆ ಈ ರಾಶಿಯಲ್ಲಿ ಗುರುವಿನ ಬಲ ಇಲ್ಲದೆ ಇದ್ದಾಗ, ಶನಿಯ ಯೋಗ ಬಲವಿದ್ದರೂ ಸಹ ಗುರುವಿನ ಬಲ ಇಲ್ಲದೆ ನಿಮಗೆಲ್ಲ ಸಪೋರ್ಟ್ ಸಿಗುತ್ತೆ. ತಂದೆ ತಾಯಿಗಳ ಸಪೋರ್ಟ್ ಇರ್ಬೋದು, ನಿಮ್ಮದು ಯಾರಾದ್ರು ದೊಡ್ಡವ್ರ ಸಪೋರ್ಟ್ ಇರ್ಬೋದು, ನಿಮ್ಮ ತುಂಬ ನಂಬಿಕೆ ಇರುವಂಥ ವ್ಯಕ್ತಿಗಳಾಗಿರಿ, ಎಲ್ಲ ಸಪೋರ್ಟ್ ಮಾಡಿದ್ರು ಸಹ ಆ ಕೆಲಸಗಳು ಬೇಗ ಹೋಗ್ತಾನೇ ಇರಲಿಲ್ಲ. ಆ ಕೆಲಸಗಳು ಆರಂಭ ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ. ಯಾಕೆ ಅಂದರೆ ಗುರುವಿನ ಬಲ ಇದು. ಏನೇ ನಿನಗೆ ಇಷ್ಟೆಲ್ಲ ನಾವು ಸಪೋರ್ಟ್ ಮಾಡಿದ್ದೀವಿ, ನೀನು ಮಾಡೋಕ್ಕೇನಪ್ಪ ನಿನಗೆ ಕೆಲಸ, ನೀನೇನು ಬೇಕಾದ್ರೂ ಮಾಡ್ಬೋದಲ್ಲಯ್ಯ,
ನಿಮ್ಗೆ ಸಪೋರ್ಟ್ ನಾವಿದ್ದೀವಿ, ಏನು ಬೇಕು, ದುಡ್ಡು ಕಾಸಿನ ವ್ಯವಹಾರ ಸಪೋರ್ಟ್ ಬೇಕಾ, ಇನ್ನೊಂದು ಬೇಕಾ, ಮತ್ತೊಂದು ಬೇಕಾ, ಎಲ್ಲ ಮಾತುಗಳನ್ನ ಆಡುವಂಥ ವ್ಯಕ್ತಿಗಳಿದ್ದರೂ ಸಹ ಅದೆಲ್ಲ ಸಪೋರ್ಟ್ ಮಾಡೋದು ಸಹ ನಿಮ್ಮ ಕೆಲಸಗಳು ಆರಂಭ ಆಗ್ತಾ ಇರಲಿಲ್ಲ, ಮಾಡಲಿಕ್ಕಾಗ್ತಿರಿ, ನಿಮ್ಗೆ ಮನಸ್ಸು ಬರ್ತಾ ಇರಲಿಲ್ಲ. ಮತ್ತು ನಿಮಗೆ ಡೌಟ್ ಶುರು ಆಗ್ಬಿಡೋದು, ಇದು ಮಾಡೋರು ಆಗುತ್ತಾ, ಹೋಗುತ್ತಾ, ಇದು ಮಾಡೋಕ್ಕಾಗತ್ತಾ, ನನ್ನ ಕೈಲಾಗುತ್ತಾ ಅನ್ನುವಂತಹ ಒಂದು ನೆಗೆಟಿವ್ ಥಾಟ್ಸ್ ಯಾವಾಗಲೂ ಸಹ ನಿಮ್ಮ ತಲೆಯಲ್ಲಿ ಉಳಿತಾ ಇರೋದು, ಯಾವಾಗಲೂ ಸಹ ತೊಂದರೆ ಕೊಡೋದಕ್ಕೆ ನಿಮಗೆ ಪ್ರಯತ್ನವನ್ನು ಮಾಡ್ತಿತ್ತು. ಯಾಕೆ ಅಂತಂದರೆ ನಿಮಗೆ ಗುರುವಿನ ಬಲ ಇಲ್ಲದೆ ಇದ್ದಾಗ ಇವೆಲ್ಲವೂ ಬರುತ್ತೆ. ಈಗ ನಿಮಗೆ ಗುರುವಿನ ಬಲ ಇಲ್ಲದೆ ಇದ್ದಾಗ ನಿಮಗೆ ನೆರವಿಗೆ ಬಂದಂಥದ್ದು, ನಿಮಗೆ ಕಷ್ಟಗಳಿಗೆ ಒಂದು ರೀತಿಯಾದಂಥ ಆಪತ್ ಬಾಂಧವ ರೀತಿಯಲ್ಲಿ ಬಂದಂಥ ಗ್ರಹ ಯಾರು ಅಂತಂದರೆ ಅವನೇ ಶುಕ್ರ ಗ್ರಹ. ಈ ಶುಕ್ರ ಗ್ರಹನ ಯೋಗ ಬಲದಲ್ಲಿ ಜೊತೆಯಲ್ಲಿ ಸೇರಿಕೊಂಡವನು ಇನ್ನೊಂದು ಗ್ರಹ ಯಾರು ಅಂತಂದರೆ ಬುಧ ಗ್ರಹ. ಈ ಬುಧ ಗ್ರಹ ಮತ್ತು ಶುಕ್ರ ಗ್ರಹನ ಯೋಗ ಬಲದಿಂದ ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿಯಾದಂತಹ ಬೂಸ್ಟ್ ಕೊಟ್ಟಂಗಾಯಿತು. ನಿಮಗೆ ಗುರುವಿನ ಶೂನ್ಯತೆ, ಗುರುವಿನ ಬಲ ಇಲ್ಲದೆ ಇರುವಂತಹ ಒಂದು ರೀತಿಯಾದಂಥ ಆ ಕೊರತೆಯನ್ನು ನೀಗಿಸಲಿಕ್ಕೆ ಬಂದಂಥವನು ಶುಕ್ರ ಗ್ರಹ. ಆದ್ದರಿಂದ ಈ ಶುಕ್ರ ಗ್ರಹನ ಯೋಗ ಫಲದಿಂದ ಕರ್ಕಾಟಕ ರಾಶಿಯವರಿಗೆ ವಿವಾಹದಲ್ಲಿ ಈಗ ಅನುಕೂಲವಾಗುತ್ತೆ. ಎಷ್ಟೋ 2 ತಿಂಗಳು 3 ತಿಂಗಳ ಹಿಂದೆ ಯಾರೊಬ್ಬರು ನೋಡ್ಕೊಂಡು ಹೋಗಿದ್ರು ವರವನ್ನು, ಕನ್ಯೆಯನ್ನು, ಸೆಟ್ಟಾಗ್ತಿರ್ಲಿಲ್ಲ ನೋಡೋಣ ಅಂತ ಅಂದಿದ್ರು ಅಂತಂದರೆ ಅವರು ಬಂದು ನಿಮಗೆ ಇತ್ತಿಗಿದ್ದಂಗೆ ನಿಮಗೆ ಒತ್ತಾಯವನ್ನು ಮಾಡ್ತಾರೆ, ಇಲ್ಲ ನಾವು ಮಾಡ್ಕೊಳ್ತೀವಿ ಕೊಡಿ ಅನ್ನೋದು. ಒಂದು ರೀತಿಯಾದಂಥ ಶುಭ ಕಾರ್ಯಗಳಿಗೆ ಅನುಕೂಲಕರವಾದಂತಹ ವಾತಾವರಣ ಈ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ. ಜೊತೆಯಲ್ಲಿ ಅದೇ ರಾಶಿಯ ಜೊತೆಯಲ್ಲಿರುವಂಥವನು ಬುಧ ಗ್ರಹ. ಈ ವಿವಾಹ ಶುಭ ಕಾರ್ಯಗಳು ಒಂದು ರೀತಿಯಲ್ಲಾದರೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಅನುಕೂಲ. ಎಷ್ಟೋ ದಿನಗಳಿಂದ ತೊಂದರೆ ತಾಪತ್ರಗಳನ್ನು ಕಂಡಂತಹ ಈ ರಾಶಿಯವರು ಇನ್ನು ಮುಂದೆ ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭ ಗಳಿಕೆ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು. ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ರೆ ಉತ್ತಮವಾದಂಥ ಉತ್ತುಂಗದ ವಾತಾವರಣ, ಲಿಕ್ಕರ್ ಬಿಸ್ನೆಸ್ ಮಾಡ್ತಿದ್ರೆ ಅದಕ್ಕೆ ಉತ್ತಮವಾದಂತಹ ಲಾಭ. ಜೊತೆಯಲ್ಲಿ ಇವರು ಯಾವುದಾದ್ರೂ ಈ ರಾಶಿಯವರು ಯಾವ್ದಾದ್ರು ಹೋಟೆಲ್ ಬಿಸ್ನೆಸ್ ಮಾಡಿದರೆ ಉತ್ತಮವಾದಂಥ ಲಾಭ. ಇದೇ ರಾಶಿಯವರು ಯಾರೋ ಬಟ್ಟೆ ಬಿಸ್ನೆಸ್ ಮಾಡ್ತಿದ್ರೆ ಉತ್ತಮವಾದಂಥ ಲಾಭ ಗಳಿಕೆ. ಇದೆಲ್ಲವನ್ನು ತರುವಂಥದ್ದು, ಎಲ್ಲವನ್ನು ಕೊಡುವಂಥದ್ದು, ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣವನ್ನು ಮಾಡುವಂಥದ್ದು ಬುಧ ಬುದ್ಧಿಗೆ ಕಾರಕ, ಶುಕ್ರ ದುಡ್ಡಿಗೆ ಕಾರಕ. ಈ ಬುದ್ಧಿಯನ್ನು ಓಡಿಸಿದಾಗ ಏನಾಗುತ್ತೆ, ದುಡ್ಡಿನ ಅನುಕೂಲಕರವಾಗುತ್ತೆ. ಬುಧ ಮತ್ತು ಶುಕ್ರನ ಒಂದೇ ರಾಶಿಯ ಮಿಲನದಿಂದ ಈ ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದಂಥ ಶುಕ್ರಯೋಗ, ಶನಿಯ ಬಲದಲ್ಲಿ ಶುಕ್ರಯೋಗದ ಅನುಕೂಲವಾದಂಥ ದಿನಗಳು ಕರ್ಕಾಟಕ ರಾಶಿ ಆರಂಭವಾಗಿದೆ. ಹಳೆಯ ಕೆಟ್ಟ ದಿನಗಳನ್ನು ಮೆಲುಕಾಕದೆ, ಹಳೆಯ ಕೆಟ್ಟ ದಿನಗಳನ್ನು ಆಲೋಚನೆ ಮಾಡದೆ, ನೆಗೆಟಿವ್ ಆಗಿ ಅಂದರೆ ಕೆಟ್ಟದಾಗಿ ಯೋಚನೆ ಮಾಡದೆ, ಒಂದು ಪಾಸಿಟಿವ್ ಎನರ್ಜಿ ಬಂದುವಂಥ ಸಂದರ್ಭದಲ್ಲಿ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮುಂದೆ ಒಳ್ಳೆಯದಾಗುತ್ತೆ ಅನ್ನುವಂಥ ಯೋಚನೆಗಳನ್ನು ಮಾಡಿ ನೀವು ಕೈ ಹಾಕಿದಾಗ ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ. ನೀವು ಹೇಳ್ತೀರಿ, ಹೌದು ಗುರುಗಳೇ, ಅಯ್ಯೋ ಇದು ಆಗುತ್ತಾ, ನನ್ನ ಕೈಲಿ ಇದು ಮಾಡಲಿಕ್ಕಾಗತ್ತಾ, ನನಗೆ ಇಷ್ಟೆಲ್ಲ ಶಕ್ತಿ ಇರುತ್ತಾ, ಅಯ್ಯೋ ಮಾಡೋಕ್ಕೋದ್ರೆ ಏನೋ ತೊಂದರೆ ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ. ನಾವು ಸ್ವಲ್ಪ ಶುರು ಮಾಡಿದ್ವಿ, ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು, ನನ್ನ ಹೆಂಡ್ತಿ, ನನ್ನ ಮಕ್ಕಳು, ನನ್ನ ಅಪ್ಪ ಮಾವ ಈ ಥರ ಏನೋ ಒಬ್ಬರು ಸಪೋರ್ಟ್ ಮಾಡಿದ್ರು. ನಮ್ಮ ಕೆಲಸ ಈಗ ಕಷ್ಟದಿಂದ ಮೇಲೆದ್ದಿದ್ದೀವಿ, ಸುಖದ ಹಾದಿಯನ್ನು ಕಾಣ್ತಾ ಇದ್ದೀವಿ, ಲಾಭದ ಗಳಿಕೆಯನ್ನು ನೋಡ್ತಾ ಇದ್ದೀವಿ. ಇಂತಹ ವಾಕ್ಯಗಳು ಖಂಡಿತವಾಗಿ ಕರ್ಕಾಟಕ ರಾಶಿಯವರ ಬಾಯಿಂದ ಬರುತ್ತೆ. ಅದು ಯಾರ ಯೋಗ ಬಲ? ಬುಧ ಶುಕ್ರ ಶನಿ ಯೋಗ ಬಲದಲ್ಲಿ ಬರುತ್ತೆ. ಅದು ಆಗಸ್ಟ್ ತಿಂಗಳಲ್ಲಿ. ಅನಂತರದಲ್ಲಿ ಇನ್ನೂ ಅನುಕೂಲವಾದಂಥ ದಿನಗಳೇ. ನಂತರದಲ್ಲಿ ನಿಮಗೆ ಗುರು ಬರ್ತಾರೆ ಆ ರಾಶಿಯವರಿಗೆ, ಅದು ಇನ್ನೂ ದೊಡ್ಡ ಮಟ್ಟದ ಲಾಭ ಗಳಿಕೆ. ಇದು ಆರಂಭದ ಲಾಭ. ಮುಂದಿನ ದಿನಗಳಲ್ಲಿ ಗುರುವಿನ ಬಲ ಬಂದಾಗ ಗಜಕೇಸರಿ ಯೋಗದ ಬಲ ಮುಂದಿನ ದಿನಗಳಲ್ಲಿ ಕರ್ಕಾಟಕರ ಚಿಂತೆ ಮಾಡುವಂಥ ಪ್ರಮೇಯವೇ ಬರೋದಿಲ್ಲ. ಆದ್ದರಿಂದ ಉತ್ತಮವಾದಂಥ ಲಾಭ ಗಳಿಕೆ ದಿನಗಳಿದೆ. ಖಂಡಿತವಾಗಿ ನಿಮ್ಮಿಂದ ಎಲ್ಲವೂ ಸಾಧ್ಯವಾಗುತ್ತೆ. ನಿಮ್ಮ ಜೀವನ ಉತ್ತುಂಗದಲ್ಲಿ ಬೆಳ್ಕೊಂಡು ಹೋಗ್ತಾ ಇರ್ತದೆ, ನಡ್ಕೊಂಡು ಹೋಗ್ತಾ ಇರ್ತದೆ. ಅದು ಆಗಸ್ಟ್ ತಿಂಗಳಿಂದ. ನಿಮ್ಮ ರಾಶಿ ಅಧಿಪತಿ ಯಾರು ಅಂದರೆ ಚಂದ್ರಗ್ರಹ. ಚಂದ್ರನಿಗೆ ಉಪಾಸನೆ, ರಾತ್ರಿ ಕಾಲದಲ್ಲಿ ಶಿವನಿಗೆ ಹೋಗಿ ಒಂದು ಪೂಜೆಯನ್ನು ಅರ್ಚನೆಯನ್ನು ಮಾಡಿಸ್ಕೊಂಡು, ಯಾಕೆಂದರೆ ಚಂದ್ರ ಬರೋದು ಎಷ್ಟು ಗಂಟೆಗೆ? ರಾತ್ರಿ ಹೊತ್ತು ಕಾಣಿಸ್ಕೊತಾರೆ ನಮಗೆ. ಕರ್ಕಾಟಕ ರಾಶಿ ಅಧಿಪತಿ ಯಾರು? ಚಂದ್ರಗ್ರಹ. ಆದ್ದರಿಂದ ಸಾಯಂಕಾಲ ಶಿವನಿಗೆ ಹೋಗಿ ಒಂದು ಉಪಾಸನೆಯನ್ನು ಮಾಡ್ಕೊಂಬರೋದು, ಇದೆಲ್ಲವೂ ಮಾಡಿ. ನೀವು ಸಹ ಗುರುವಿನ ಬಲ ಈಗ ಶೂನ್ಯ ಇರೋದ್ರಿಂದ ಈ ತಿಂಗಳೇನು ಆಗಸ್ಟ್ ತಿಂಗಳಲ್ಲಿ ಏನಾದ್ರು ನೀವು ಪ್ರಯಾಣ ಮಾಡಬೇಕು ಅಂತ
ಆಲೋಚನೆ ಮಾಡಿದರೆ ರಾಯರಿಗೆ ಹೋಗೊಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ, ಅನುಕೂಲ. ಸಿಂಹರಾಶಿಯ ಫಲ ಅಂತ ತೆಗೆದುಕೊಂಡಾಗ ನೋಡಿ, ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿ ಒಂದು ರೀತಿಯಾದಂತಹ ಸಂಕಷ್ಟದ ದಿನಗಳನ್ನು ಕಾಣುವಂಥದ್ದು. ಅಷ್ಟಮದಲ್ಲಿ ಶನಿ ಇದ್ದಾರೆ, ಕುಜಗ್ರಹ ಬದಲಾವಣೆ ಆಗಿದ್ದಾರೆ. ಆದರೂ ಸಹ ನಿಮ್ಮ ಜನ್ಮರಾಶಿಯಲ್ಲಿ ಕೇತುಗ್ರಹ ಇದ್ದಾರೆ. ಒಂದು ರೀತಿಯಾದಂಥ ಆರೋಗ್ಯದ ವ್ಯತ್ಯಾಸವಾದಂಥದ್ದನ್ನು ನೀವು ಕಳ್ಕೊಂಡ್ರಿ, ಬದಲಾವಣೆ ಆಯಿತು. ಆರೋಗ್ಯದಲ್ಲಿ ಭಾಳ ವ್ಯತ್ಯಾಸಗಳು, ಆರೋಗ್ಯದಲ್ಲಿ ಅನಾನುಕೂಲಗಳು, ಯಾವಾಗಲೂ ಸಣ್ಣ ಪುಟ್ಟ ತೊಂದರೆ ತಾಪತ್ರೆಗಳನ್ನು ಕಾಣ್ತಿದ್ದಂತಹ ಬೆಳಗ್ಗೆ ಏನು ಚೆನ್ನಾಗೇ ಇದೆ, ರಾತ್ರಿ ಮಲ್ಕೊಂಡಾದ್ಮೇಲೆ ಏನೋ ಒಂಥರ ಆಯ್ತಪ್ಪ, ನನಗೆ ಸರಿಯಾಗಲಿಲ್ಲ, ಏನೋ ಒಂಥರ ಹಿಡ್ಕೊಂಡಂಗೆ ಆಯಿತು, ಬೆನ್ನು ಹಿಡ್ಕೊಂತು, ಸೊಂಟ ಹಿಡ್ಕೊಂತು, ಕೈಕಾಲು ಹಿಡ್ಕೊಂತು, ಈ ರೀತಿಯಾದಂಥ ವಾತಾವರಣ ಬದಲಾವಣೆಯಾಗಿ ಕಂಡಂತಹ ಈ ಸಿಂಹರಾಶಿಯವರು ಈಗ ನಿಮ್ಮ ಜನ್ಮರಾಶಿಯಲ್ಲಿ ಎಷ್ಟು ಗ್ರಹ ಇದ್ದಾರೆ ಅಂದರೆ ರವಿ, ಚಂದ್ರ ಮತ್ತು ಕೇತು. ಈ ರವಿ, ಚಂದ್ರ, ಕೇತು ಈ 3 ಗ್ರಹ ಒಟ್ಟಿಗೆ ಸೇರಿಕೊಂಡಾಗ, ನಾನು ಈಗಲೇ ಮತ್ತೆ ಹೇಳ್ತಿದ್ದೀನಿ, ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಸಣ್ಣದಾದಂಥ ಒಂದು ಅಪಘಾತಗಳಾಗುವಂಥ ಸನ್ನಿವೇಶ ಜಾಸ್ತಿ ಇರುತ್ತೆ. ಇದಕ್ಕೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ನೀವು ಸಣ್ಣ ಪುಟ್ಟ ಅಜಾಗರೂಕತೆಯಿಂದ ಸ್ವಲ್ಪ ಯಾಮಾರಿದ್ರೂ ಸಹ ವಾಹನದಲ್ಲಿ ಅಪಘಾತ, ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ನಿಮಗೆ ಅಷ್ಟಮದಲ್ಲಿ ಶನಿಯೂ ಇದ್ದಾರೆ. ಅಷ್ಟಮದಲ್ಲಿ ಶನಿ ಬಂದಾಗ ನಿಮಗೇನಾಗತ್ತೆ, ಕೋಪ, ವ್ಯವಹಾರದಲ್ಲೂ ನಿಧಾನ ಇದೆ, ಆದರೆ ಕೋಪದ ವಾತಾವರಣ. ಈ ಕೋಪ ಅನ್ನುವಂಥದ್ದು ನಿಮ್ಮನ್ನು ಒಂದು ರೀತಿ ಸಂಕಷ್ಟಕ್ಕೆ ದೂಡುವಂಥದ್ದು. ಜೊತೆಯಲ್ಲಿ ನಿಮಗೆ ಸ್ವಕ್ಷೇತ್ರಕ್ಕೆ ಬಂದಂಥವರು ರವಿಗ್ರಹ, ಕೀರ್ತಿ ಅಭಿವೃದ್ಧಿಯಾಗುವಂತಹ ಯೋಗ ನಿಮಗೆ ಆಗಸ್ಟ್ ತಿಂಗಳಲ್ಲೇ ಇರುವಂಥದ್ದು. ಆ ಕೀರ್ತಿಯ ಜೊತೆಯಲ್ಲಿ ಅಪಕೀರ್ತಿಯೂ ಅಷ್ಟೇ ಬರುತ್ತೆ. ನಿಮ್ಮ ಹೆಸರನ್ನು ಎಷ್ಟು ಜನ ಕೊಂಡಾಡ್ತಾರೋ, ನಿಮ್ಮ ಹೆಸರನ್ನು ಅಷ್ಟೇ ಜನ ಕೆಟ್ಟದಾಗಿ ಮಾತನಾಡುವಂಥ ವ್ಯಕ್ತಿಗಳು ನಿಮ್ಮಲ್ಲಿರ್ತಾರೆ. ಬಂಧುಗಳೊಬ್ಬರು ಹೊಗಳ್ತಾನೆ, ಒಬ್ಬ ತೆಗಳ್ತಾನೆ. ಸ್ನೇಹಿತ ಒಬ್ಬ ಹೊಗಳ್ತಾನೆ, ಒಬ್ಬ ತೆಗಳ್ತಾನೆ. ಕೆಲಸ ಮಾಡುವಂಥ ಜಾಗದಲ್ಲಿ ಒಬ್ಬ ಹೊಗಳ್ತಾನೆ, ಇನ್ನೊಬ್ಬ ತೆಗಳ್ತಾನೆ. ಈ ರೀತಿಯಂಥ ಮಿಶ್ರ ಫಲಗಳಿಂದ ಬರುವಂಥದ್ದು. ಯಾಕೆಂದರೆ ರವಿ ಉತ್ತಮವಾದಂಥ ಹೊಗಳಿಕೆಯ ಕೀರ್ತಿ ಅಭಿವೃದ್ಧಿಯನ್ನು ಕೊಟ್ಟರೆ, ಅಲ್ಲೇ ಇರುವಂಥ ಕೇತುಗ್ರಹ, ನೀವು ಯಾರನ್ನ ಅತಿಯಾಗಿ ನಂಬಿರ್ತೀರಿ, ನೀವು ಹೆಗಲ ಮೇಲೆ ಕೈ ಹಾಕೊಂಡು ಸ್ನೇಹ, ಪ್ರೀತಿ, ಇವೆಲ್ಲ ಅಂತಿರ್ತಾನಲ್ಲ, ಅವನೇ ನಿಮಗೆ ಮಾರಕ. ಅವನು ನಿಮ್ಗೆ ಎಲ್ಲೆಲ್ಲಿ ಒಳ್ಳೆ ಕಾಂಟ್ಯಾಕ್ಟ್ ಇದೆಯೋ ಅಲ್ಲೆಲ್ಲವೂ ಸಹ ನಿಮ್ಮ ಬಗ್ಗೆ ಕೆಟ್ಟದಾಗಿ ಬಿಂಬಿಸಿ ನಿಮ್ಮನ್ನು ಆಗುವಂಥ ಕೆಲಸಕ್ಕೆ ಕಲ್ಲಾಗುವಂಥ ಉತ್ತಮವಾದ ಎಲ್ಲ ಪ್ರಯತ್ನವನ್ನು ಅವನು ಮಾಡ್ತಿರ್ತಾನೆ. ಆದ್ದರಿಂದ ಅವನ ಬಗ್ಗೆ ಎಚ್ಚರಿಕೆ, ಜಾಗೃತೆಯನ್ನು ವಹಿಸಿ. ನಾನು ಆಗಲೇ ಹೇಳ್ದಂಗೆ ಅಪಘಾತಗಳಾಗುವಂಥ ಸನ್ನಿವೇಶಗಳು, ಗಾಡಿ ತೆಗೆದುಕೊಂಡು ಹೋದ್ರೆ ಅಪಘಾತ ಆಗುತ್ತೆ ಅನ್ಕೋಬೇಡಿ. ಸ್ವಲ್ಪ ಮೈ ಮರೆತು ನಡ್ಕೊಂಡು ಹೋಗ್ಬೇಕಾದ್ರೆ ಯಾರು ಬಂದು ಗುದ್ದಿತಾರೆ. ಅದಕ್ಕೆ ವಾಹನ ಚಲಾವಣೆ ಆಗ್ತಿದ್ರೆ ಅದರ ಆಪೋಸಿಟಲ್ಲೇ ನಡ್ಕೊಂಡು ಹೋಗ್ಬೇಕು. ವಾಹನ ಹಿಂಗೆ ಬರ್ತಿದ್ರೆ ನಾವು ಹಿಂಗೆ ನಡ್ಕೊಂಡು ಹೋಗ್ಬೇಕು. ವಾಹನ ನಮ್ಮ ಬೆನ್ನಿಂದೆ ಬರಬಾರ್ದು. ನಮ್ಮ ಬೆನ್ನಿಂದ ವಾಹನಗಳು ಬರೋ ರೀತಿಯಲ್ಲಿ ನೀವು ಹೋಗ್ತಿದ್ರೆ ಅವನು ಯಾವಾಗ ಗುತ್ತಾನೋ ಯಾವಾಗ ಬರ್ತಾನೋ ನಮ್ಗೆ ಗೊತ್ತಾಗೋದಿಲ್ಲ. ಆ ದೃಷ್ಟಿ, ವಾಹನ ಬರುವಂಥ ದೃಷ್ಟಿ ನಮಗೆ ಕಾಣಬೇಕು. ಆ ರೀತಿಯಲ್ಲಿ ನೀವು ಆ ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗಬೇಕು. ಇಲ್ಲವಾದಲ್ಲಿ ಅಪಘಾತಗಳು ಕಟ್ಟಿಟ್ಟ ಬುತ್ತಿ. ಸಣ್ಣ ಪುಟ್ಟ ತರ್ಚಿದ ಗಾಯ ಆದರೆ ಅದನ್ನು ಪರವಾಗಿಲ್ಲ, ಒಂದು 15 ದಿವಸ ಗೆದ್ದುಬಿಡ್ಬೋದು. ದೊಡ್ಡ ಮಟ್ಟದಲ್ಲಾದರೆ ಅದನ್ನು ಅನುಭವಿಸೋದು. ಆದ್ದರಿಂದ ಈ ಗ್ರಹಗಳು ಒಂದು ರಾಶಿಯಲ್ಲಿ ಸೇರಿಕೊಂಡು ಅಂತಂದರೆ ರವಿ, ಚಂದ್ರನ, ಈ ರವಿ ಭಾಳ ಸ್ವಕ್ಷೇತ್ರಾಧಿಪತಿ, ಅವನೇನು ತೊಂದರೆ ಇಲ್ಲ. ಅಲ್ಲಿ ಬರುವಂಥವನು ಚಂದ್ರ ಮತ್ತು ಕೇತು ಸೇರ್ಕೊತಾರಲ್ಲ, ಅದೇ ಸಮಸ್ಯೆ ನಮಗೆ. ಜಾಸ್ತಿ ಯಾಮಾರಿದ್ರೆ ಡ್ರಿಪ್ಸ್ ಹಾಕ್ಕೊಂಡು ಒಂದು ಕಡಿಮೆ ಅಂದ್ರೂ ಒಂದು 2-3 ದಿನ ಹಾಸ್ಪಿಟಲ್ ಕಾಲ ಕಳೀಬೇಕಾಗ್ತದೆ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ. ನಿಮಗೆ ಗುರುವಿನ ಬಲ ತುಂಬ ಚೆನ್ನಾಗಿದೆ. ಗುರುವು ನಿಮಗೆ 11ನೇ ಮನೆಯಲ್ಲಿ ಗುರುವಿನ ಯೋಗ ಬಲ ಬಂದಾಗ ಹೊಸ ಕೆಲಸಗಳ ಆರಂಭವಾಗುತ್ತೆ. ವ್ಯವಹಾರದಲ್ಲೆಲ್ಲವೂ ಅನುಕೂಲವಾಗುತ್ತೆ. ನಿಮ್ಮ ಹತ್ರ ಕೆಲಸ ಕಾರ್ಯಗಳು ಹುಡುಕಿಕೊಂಡು ಬರ್ತಾ ಇರ್ತದೆ. ನಿಮ್ಮ ಪ್ರಯತ್ನವೆಲ್ಲವೂ ಇರುತ್ತೆ. ಈ ಪ್ರಯತ್ನವೆಲ್ಲವನ್ನು ಹಾಳು ಮಾಡುವಂಥ ವ್ಯಕ್ತಿಗಳು, ಆ ಪ್ರಯತ್ನದಲ್ಲಿ ನಷ್ಟಗಳನ್ನು ತಂದೊಡ್ಡುವಂತಹ ವ್ಯವಹಾರಗಳು, ಇವೆಲ್ಲವೂ ಆಗುವಂಥದ್ದು ಈ ಕೇತುವಿನಿಂದ ಆಗುತ್ತೆ. ಜನ್ಮದಲ್ಲಿರುವಂಥ ಕೇತುಗ್ರಹ ತಂದುಕೊಡ್ತಾನೆ. ಅದೇ ಕೇತು ಜೊತೆ ಇರುವಂಥ ಚಂದ್ರಗ್ರಹ ತಂದುಕೊಡ್ತಾರೆ. ಅಷ್ಟಮದಲ್ಲಿರುವಂಥ ಶನಿಗ್ರಹ ತಂದೊಡ್ತಾರೆ. ಆದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಅನುಕೂಲಕರವಾಗಿ ನಡ್ಕೊಂಡು ಹೋಗಬೇಕಾದ್ರೆ ತೊಂದರೆ ತಾಪತ್ರೆಗಳನ್ನು ಕೊಡೋರು ಇರ್ತಾರೆ. ಅದನ್ನು ಮೀರಿ ನೀವು ನಡಿಬೇಕು ಅಂತ ಅಂದರೆ ಈ ರವಿ ಮತ್ತು ಚಂದ್ರ ಇರಲು ಬದಲಾವಣೆಗಳಾಗ್ತಾರೆ. ಅವರು ಇರೋದಿಲ್ಲ. ಅವು ಚಂದ್ರ 15 ದಿವಸಕ್ಕೆ ಬದಲಾವಣೆ ಆಗೋದ್ರೆ ರವಿ ಗ್ರಹ 1 ತಿಂಗಳಲ್ಲಿ ಬದಲಾವಣೆಗಳಾಗ್ಬಿಡ್ತಾರೆ. ಅಲ್ಲಿ ಸುಮಾರು ಇನ್ನೂ 2 ವರ್ಷಗಳ ಕಾಲ ಗೂಟ ಮಾಡ್ಕೊಂಡಿರೋದು ಯಾರು ಅಂತ ಅಂದರೆ ಅವನೇ ಕೇತುಗ್ರಹ. ಈ ಕೇತುಗ್ರಹ ವೆರಿ ವೆರಿ ಡೇಂಜರ್ ಗ್ರಹ. ಇವನು
ಇವನು ಒಂದು ಊಸುರುವಳ್ಳಿ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂಥ ವ್ಯಕ್ತಿ ಇವನು. ನಂಬಕ್ಕೆ ಹೋಗಬಾರ್ದು. ನಂಬಿಸಿ ಯಾಮಾರ್ಸ್ ಕುತ್ತಿಗೆ ಕುಯ್ದು ಬಿಡ್ತಾನೆ ಈ ಮನುಷ್ಯ. ಅದನ್ನು ಯಾರು ಅಂತಂದರೆ ನಾನು ಅದಕ್ಕೆ ಮತ್ತೆ ನಿಮಗೆ ಒತ್ತಿ ಒತ್ತಿ ಹೇಳ್ತೇನೆ, ಅತಿಯಾದಂಥ ಆಪ್ತ. ಅವನ ಜೊತೆಯಲ್ಲಿ ನೀವೆಲ್ಲ ಶೇರ್ ಮಾಡ್ಕೊಳ್ತಿರ್ತೀರಿ, ನಿಮ್ಮ ಜೀವನದ ಗೌಪ್ಯ ವಿಚಾರಗಳನ್ನೆಲ್ಲವೂ ಹೇಳ್ಕೊಳ್ತಿರ್ತೀರಿ. ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅತಿಯಾದಂತಹ ಹಿತಶತ್ರುವಿನ ಕಾಟ ಜಾಸ್ತಿ ಸಿಂಹರಾಶಿಯವರಿಗೆ. ಅದರ ಬಗ್ಗೆ ನೀವು ಎಲ್ಲಿ ಹೇಳಬೇಕು? ನನ್ನ ವಿಚಾರವನ್ನು, ನನ್ನ ಪರ್ಸ್ನಲ್ ವಿಚಾರವನ್ನು ನನ್ನ ಕುಟುಂಬ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಬೇಕಷ್ಟೇ. ನಿಮಗೆ ಆ ವ್ಯಕ್ತಿಯ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇರಬೇಕು. ನನಗೆ ಪ್ರಾಣ ಕೊಡುವಂಥ ಸ್ನೇಹಿತ ಇವನು, ಅವನ ಹತ್ರ ನೀವು ಶೇರ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇತ್ತೀಚೆಗೆ ಯಾರೋ ಒಂದು 4 ದಿವಸ ಬಂದ, ಒಂದು 2 ತಿಂಗಳ ಹಿಂದೆ ಪರಿಚಯ ಆದ, ಅವನ ಹತ್ರ ದುಡ್ಡಿದೆ, ಅವನು ಚೆನ್ನಾಗಿ ನನಗೆ ಹೆಲ್ಪ್ ಮಾಡ್ತಾನೆ ಅಂತ ಪರಿಚಯ ಆದ, ಇವ್ರು ಯಾರೂ ಬರೋದಿಲ್ಲ. ಭಾಳವಾದಂತಹ ನೈಸಲ್ಲಿ ಮಾತನಾಡ್ಕೊಂಡು ಬರುವಂಥ ವ್ಯಕ್ತಿಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಇಲ್ಲವಾದಲ್ಲಿ ಅವನು ನಿಮ್ಮ ಕೆಲಸಗಳಿಗೆ ಕಲ್ಲಾಕಿ ನಿಮ್ಮ ಕೆಲಸವನ್ನು ಸಂಪೂರ್ಣವಾಗಿ ಮಣ್ಣಲ್ಲಿ ಮುಚ್ಚಿಬಿಡ್ತಾರೆ. ನಿಮ್ಮ ರಾಷ್ಟ್ರಾಧಿಪತಿ ಬಂದು ರವಿಗ್ರಹ, ಕೀರ್ತಿ ಅಭಿವೃದ್ಧಿಯನ್ನು ತಂದುಕೊಡುವಂಥ ಗ್ರಹ. ನಿಮ್ಮ ರಾಷ್ಟ್ರಾಧಿಪತಿ ರವಿ ಇದ್ದಾಗ ನೀವು ಮಾಡಬೇಕಾಗಿರೋದು ಸೂರ್ಯನಾರಾಯಣ ಪೂಜೆ. ಅದಕ್ಕೆ ಸೂರ್ಯನ ನಾರಾಯಣಗೋಲಿ ಹೋಲಿಸ್ತೀವಿ ನಾವು. ಸೂರ್ಯನಾರಾಯಣ ಪೂಜೆಯನ್ನು, ಮಹಾವಿಷ್ಣುವಿನ ಉಪಾಸನೆಯನ್ನು ಖಂಡಿತವಾಗಿ ಪ್ರತಿ ಭಾನುವಾರ ಅಥವಾ ಸೋಮವಾರ ಅಥವಾ ಶನಿವಾರ, ಬುಧವಾರ ಇಂಥ ದಿನಗಳನ್ನು ಮಾಡಿ. ಅನುಕೂಲವಾದಂಥ ದಿನಗಳು ಖಂಡಿತವಾಗಿ ಸಿಂಹರಾಶಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಕನ್ಯರಾಶಿಗೆ ನಾನಾಗಲೇ ವಿಶೇಷವಾದ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ. ಭಾಳವಾದಂಥ ಅನುಕೂಲವನ್ನು ನೋಡ್ತಿದ್ದಂಥ ಇತ್ತೀಚಿನ ದಿನಗಳಲ್ಲಿ ಅನುಕೂಲ ಆಗ್ತಿದೆ ಅನ್ನೋಷ್ಟು ಸಂದರ್ಭದಲ್ಲಿ ಅನಾನುಕೂಲವನ್ನು ಮಾಡುವಂಥ ಒಂದು ಗ್ರಹ ಬಂದು ಜನ್ಮದಲ್ಲಿ ಸೇರಿಕೊಳ್ತಾನೆ. ಅವನು ಯಾರು ಅಂತ ಅಂದರೆ 28ನೇ ತಾರೀಕು ಜುಲೈ 28ನೇ ತಾರೀಕು ಬಂದಂತಹ ಕುಜಗ್ರಹ. ಈ ಕುಜಗ್ರಹ ರಾಶಿಗೆ ಬಂದಾಗ ಏನಾಗುತ್ತೆ ಅಂದರೆ, ಈ ಕನ್ಯಾ ರಾಶಿ ಅಧಿಪತಿ ಬಂದು ಬುಧಗ್ರಹ, ಈ ರಾಶಿಗೆ ಬಂದಂಥವನು ಕುಜಗ್ರಹ. ಬುಧ ಮತ್ತು ಕುಜಗ್ರಹ 2 ಶತ್ರುಗ್ರಹಗಳು. ಅಲ್ಲಿ ಬಂದರೆ ರೋಗ ರುಜಿನಾದಿಗಳು ಹೆಚ್ಚನ್ನು ಮಾಡ್ತಾರೆ, ವ್ಯವಹಾರಗಳನ್ನು ಕೆಡಿಸ್ತಾನೆ, ಕುಹಕ ಬುದ್ಧಿಗಳನ್ನು ಮಾಡ್ತಾನೆ, ಎಷ್ಟೆಷ್ಟು ತೊಂದರೆ ತಾಪತ್ರಗಳನ್ನು ಕೊಡಬೇಕು ಅದೆಲ್ಲವೂ ಪ್ರಯತ್ನವನ್ನು ಮಾಡುವಂಥ ಗ್ರಹ ಯಾರು ಅಂತಂದರೆ ಕುಜಗ್ರಹ. ಕುಜಗ್ರಹ ಯೋಗದಲ್ಲಿ ಬಂದಾಗ ಯೋಗ ಫಲವನ್ನು ಕೊಡ್ತಾನೆ, ಮಾರಕ ಸ್ಥಾನದಲ್ಲಿ ಬಂದಾಗ ಅನಿಷ್ಟವನ್ನು ತಂದೊಡ್ಡಿ ಎಲ್ಲವನ್ನು ಹದುಬಾನವನ್ನು ಮಾಡಿಬಿಟ್ಟು ಹೋಗ್ತಾನೆ. ಆ ರಾಶಿಗೆ ಬಂದಿರುವಂಥವನು ಈ ಕುಜಗ್ರಹ ಕನ್ಯಾ ರಾಶಿಗೆ ಪ್ರವೇಶವಾಗಿದ್ದಾರೆ. ಆದರೆ ನಾವು ತಿಳ್ಕೊಳ್ಬೇಕಾಗ್ತದೆ, ಸಪ್ತಮ ದೃಷ್ಟಿ, 7ನೇ ಮನೆಯ ಶನಿಯ ದೃಷ್ಟಿ ನೇರವಾಗಿ ಕನ್ಯಾ ರಾಶಿಗಿರುವಂಥದ್ದು. ನೀವು ಸುಮ್ಮನಿದ್ರು ನಿಮಗೆ ಬಗ್ಗೆ ಹೊಟ್ಟೆ ಉರಿ ಪಡ್ತಾರೆ ಜನಗಳು, ಕಣ್ಣಾಕುವಂಥ ಜನಗಳು ಜಾಸ್ತಿ, ದೃಷ್ಟಿಗಳಾಗುವಂಥದ್ದು ಜಾಸ್ತಿ. ನೀವು ಒಂದು ಒಳ್ಳೆ ಡ್ರೆಸ್ ಹಾಕೊಂಡೋದ್ರೂ ಕಷ್ಟನೇ, ಒಂದು ಸಾಧಾರಣವಾಗಿ ಹೋದ್ರೂ ಕಷ್ಟನೇ, ಒಬ್ಬರ ಜೊತೆ ಮಾತನಾಡಿದ್ರೂ ಕಷ್ಟನೇ, ಸುಮ್ಮನಿದ್ರೂ ಕಷ್ಟನೇ. ನಾನು ಹೆಂಗೆ ಇರಬೇಕಂಗಾದ್ರೆ? ಯಾಕೆ ಅಂತಂದರೆ ನಿಮ್ಮನ್ನು ಕಂಡಾಗ ನಿಮ್ಮ ತೆಗಳುವಂಥ ವ್ಯಕ್ತಿಗಳು, ನಿಮಗೆ ಊಹಾಪೋಹಗಳನ್ನು ಹರಡುವಂಥ ವ್ಯಕ್ತಿಗಳಿಂದ ಇದೆಲ್ಲವೂ ಆಗಿರುತ್ತೆ. ಅವನು ಯಾರು ಅಂತಂದರೆ ಅವನೇ ಕುಜಗ್ರಹ. ದೇಹದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಡ್ತಾನೆ. ಇವತ್ತು ಚೆನ್ನಾಗಿತ್ತು, ನಾನು ಯಾವುದೊಂದು ವ್ಯವಹಾರಕ್ಕೆ ಹೋಗಬೇಕಾಗಿ ಇವತ್ತು ಹೋಗಬೇಕಾಗಿತ್ತು, ಆದರೆ ಆರೋಗ್ಯ ಕೈ ಕೊಡ್ತು, ಹೋಗೋಕ್ಕಾಗಲಿಲ್ಲ ನಾನು ಅನ್ನುವಂಥ ಸ್ಥಿತಿಯನ್ನು ತಂದುಕೊಡುವಂಥವನೇ ಕುಜಗ್ರಹ. ವ್ಯವಹಾರವನ್ನು ಮಾಡ್ತಿರ್ತೀರಿ, ಒಳ್ಳೆ ರೈತಾಪಿ ವರ್ಗದವರು ತುಂಬ ಉತ್ತಮವಾದಂಥ ಉಳುಮೆ, ಉತ್ತಮವಾದಂಥ ಬೀಜದ ಎಲ್ಲವೂ ಹಾಕಿರ್ತೀರಿ, ಉತ್ತಮವಾದಂಥ ಫಸಲನ್ನು ನಿರೀಕ್ಷೆಯನ್ನು ಮಾಡ್ತಿರ್ತೀರಿ. ಒಂದು ಮಟ್ಟದ ರೀತಿಯಲ್ಲಿ ಅದು ಬೆಳ್ಕೊಂಡು ಬರುತ್ತೆ. ಇದ್ದಕ್ಕಿದ್ದಂಗೆ ಅದಕ್ಕೆ ರೋಗ ರುಜಿನಾದಿಗಳು ಹರಡಿ ಆ ಬೆಳೆಗಳಲ್ಲೂ ಹಾಳಾಗುವಂಥ ಸ್ಥಿತಿಗೆ ಬಂದ್ಬಿಡುತ್ತೆ. ಉತ್ತಮ ಲಾಭ ನಿರೀಕ್ಷೆಯಲ್ಲಿದ್ದಂತಹ ವ್ಯಕ್ತಿಗಳಿಗೆ ಒಂದು ರೀತಿಯಾದಂತಹ ಭಯವನ್ನು ಪಡುವಂಥದ್ದು, ನಷ್ಟದ ವಾತಾವರಣಗಳು ನಿಮಗೆ ಗೋಚರವಾಗುವಂಥ ಸ್ಥಿತಿಗತಿಗಳಿಗೆ ನೀವು ಬಂದುಬಿಡ್ತೀರಿ. ಯಾಕೆ ಅಂದರೆ ಈ ಕುಜಗ್ರಹನ ಮಾರಕ ಎಲ್ಲ ಫಸಲುಗಳನ್ನು ಹಾಳು ಮಾಡಿ ರೋಗ ರುಜಿನಾದಿಗಳನ್ನು ಹರಡಿ ಅಲ್ಲೆಲ್ಲ ಕೆಲಸವನ್ನು ಹಾಳು ಮಾಡ್ತಾನೆ. ಅವನೇ ಈ ಕುಜಗ್ರಹ. ಅದು ಯಾರಿಗಿದೆ? ಕನ್ಯಾ ರಾಶಿಯವರಿಗಿದೆ. ಕನ್ಯಾ ರಾಶಿಯವರಿಗೆ ದ್ವಾದಶ ಸ್ಥಾನದಲ್ಲಿ 12ನೇ ಮನೆಯಲ್ಲಿರುವಂತಹ ರವಿ, ಚಂದ್ರ, 11ನೇ ಮನೆಯಂಥ ಶುಕ್ರ ಮತ್ತು ಬುಧ. ಶುಕ್ರ ಯೋಗ ತುಂಬ ಚೆನ್ನಾಗಿದೆ, ಬುಧನೂ ಯೋಗದಲ್ಲಿದ್ದಾನೆ. ರಾಷ್ಟ್ರಾಧಿಪತಿಯ ಜೊತೆಲಿರುವಂಥ ಬುಧ ಮತ್ತು ಶುಕ್ರನ ಯೋಗ ಫಲ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಹಣಕಾಸು ಇನ್ನೇನು ಬರುತ್ತೆ, ವ್ಯವಹಾರಗಳೆಲ್ಲವೂ ಚೆನ್ನಾಗಿ ಪ್ರಗತಿಯಲ್ಲಿ ಕಾಣ್ತಾ ಇದೆ. ಇದೆಲ್ಲವೂ ಆದಾಗ ಹೊಟ್ಟೆ ಉರಿ ಪಡುವಂತಹ ರಾಶಿಯರ ಪಕ್ಕದಲ್ಲೇ ನಾವು ಇಟ್ಕೊಂಡಿದ್ದೀವಲ್ಲ,
ನಮ್ಮ ಮನೆ ಪಕ್ಕದಲ್ಲೇ ಇದ್ದಾನೆ, ದುಶ್ಮನ್ ಯಾರೂ ಅಲ್ಲ. ನಮ್ಮ ಎಲ್ಲ ನಡವಳಿಕೆ ಚಟುವಟಿಕೆಗಳನ್ನು ಗಮನಿಸಿ ಎಲ್ಲೆಲ್ಲಿ ಏನೇನು ಆಡಬೇಕು ಅದೆಲ್ಲವೂ ಆಡುವಂಥ ವ್ಯಕ್ತಿ ಇಲ್ಲದಾನೆ. ಅದರಿಂದ ಬರುವಂಥ ದುಡ್ಡು ಹಾಳಾಗತ್ತೆ, ಬರುವಂಥ ಬುದ್ಧಿಶಕ್ತಿ, ನಾವು ಹಾಕುವಂಥ ಯೋಚನೆ ಮಾಡಿದಂಥ ವ್ಯವಹಾರಗಳು ಎಲ್ಲವನ್ನು ಹಾಳು ಮಾಡಿ ಅದಕ್ಕೆ ತೊಂದೊಡ್ಡುವಂಥ ವ್ಯಕ್ತಿ ಕುಜಗ್ರಹ ಅಲ್ಲೇ ಇದ್ದಾನೆ. ಜೊತೆಯಲ್ಲಿ ಕನ್ಯಾ ರಾಶಿಯವರು ಶುಭ ಕಾರ್ಯಗಳನ್ನು ಮಾಡಬೇಕು, ಮದುವೆ ಮುಂಜಿ ಮಾಡಬೇಕು, ಯಾವುದೋ ಒಂದು ಕೆಲಸವನ್ನು ಆರಂಭವನ್ನು ಮಾಡಬೇಕು, ಇವೆಲ್ಲವೂ ಅಂದ್ಕೊಂಡಿರ್ತೀರಿ, ಯಾವುದೂ ಸರಿಯಾಗಿ ಆಗೋದಿಲ್ಲ. ಈ ಕನ್ಯಾ ರಾಶಿಯವರು ಏನಾದರೂ ಮದುವೆ ಮುಂಜಿ ಮಾಡೋಕ್ಕೋದ್ರೆ ಕುಜದೋಷದಲ್ಲಿರ್ತಾನೆ. ಕುಜದೋಷ ಅದಂದರೆ ದಂಪತಿಗಳಲ್ಲಿ ಕಲಹಗಳಾಗುತ್ತೆ, ಅಥವಾ ಮಕ್ಕಳು ಮರಿಗಳ ಸಮಸ್ಯೆಗಳು ಬರುತ್ತೆ, ಕುಟುಂಬದಲ್ಲಿ ನಾನಾ ರೀತಿ ಕಲಹಗಳನ್ನು ತಂದೊಡ್ಡುವಂಥ ಕೆಲಸವನ್ನು ಕುಜಗ್ರಹ ಮಾಡಿಬಿಡ್ತಾನೆ. ದೋಷದಲ್ಲಿರುವಂಥವನು ಕುಜಗ್ರಹ. ಆದ್ದರಿಂದ ಈ ಕನ್ಯಾ ರಾಶಿಯವರು ಕೆಲವು ದಿನಗಳ ಕಾಲ, ಶ್ರಾವಣ ಮಾಸ ಮುಗಿದು ನಿಮಗೆ ಭಾದ್ರಪದ ಮಾಸ ಮುಗಿದೋಗಲಿ, ಪಿತೃಪಕ್ಷ ಎಲ್ಲ ಮುಗಿಯೋ ತನಕ ಯಾವುದೇ ಮದುವೆ ಮುಂಜಿಗಳಿಗೆ ಅಲೋ ಮಾಡಬೇಡಿ. ಗಂಡಾಗಲಿ ಹೆಣ್ಣಾಗಲಿ ಹೋಗೋದಾಗಲಿ ನೋಡೋದಾಗಲಿ ಯಾವುದಾದ್ರೂ ಇನ್ನೊಂದಾಗಲಿ 1.5 ತಿಂಗಳುಗಳ ಕಾಲ ಅದನ್ನು ಮುಂದೂಡಿ ಅನಂತರದಲ್ಲೇ ಕೈ ಹಾಕಿ ನಿಮಗೆ ದೀಪಾವಳಿ ಹಿಂದೆ ಮುಂದೆ ಮಾಡಿದಾಗ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ಇಲ್ಲವಾದಲ್ಲಿ ಕುಜದೋಷದಲ್ಲಿ ಬಂದು ಇನ್ನೇನು ಮದುವೆ ಮುಂಜಿ ಅಲೆ ಚೌಟ್ರಿಗಳಲ್ಲಿ ಮಾಡೋಕೆ ಹೋಗಿರ್ತೀರಿ, ಆ ಲೆವೆಲ್ಗೆ ಹೋಗಿ ಕಿತ್ತೋಗುವಂಥ ಸಂದರ್ಭಗಳು ಬಂದ್ಬಿಡುತ್ತೆ. ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ, ಈ ರಾಶ್ಯಾಧಿಪತಿ ಬಂದು ಬುಧಗ್ರಹ. ದೋಷದಲ್ಲಿರುವಂಥವನು ಕುಜಗ್ರಹ. ಆಕ್ಚುಲಿ ಹೇಳಬೇಕು ಅಂದರೆ ಬುಧಗ್ರಹ ಭಾಳ ಸೌಮ್ಯ ಗ್ರಹ. ಇನ್ನೊಬ್ಬರ ತಂಟೆ ತಾಪತ್ರೆಗಳಿಗೆ ಹೋಗದಲ್ಲಿರುವಂತಹ ಗ್ರಹ ಆಗಿರುವಂಥವನು. ನಾನು ಸೈಲೆಂಟಾಗಿದ್ದೀನಿ, ನಾನು ಸ್ವಲ್ಪ ಸೌಮ್ಯ ಅಂತಂದರೆ ಏನು ಮಾಡ್ತಾನೆ, ಪ್ರಭಾವಿಶಾಲಿ. ನಮ್ಮ ಮೇಲೆ ಏನು ಬೇಕಾದರೂ ಅವನ ಕೈಲಿ ಏನು ಕಿಸಿಯೋಕ್ಕಾಗುತ್ತೋ ಬಾರೋ ಅಂತ ಕರ್ಕೊಂಡು ಹೋಗ್ತಾನೆ ಅವನು ಇಲ್ಲಿದ್ದೆಲ್ಲ ತೊಂದರೆಗಳನ್ನು ತಾಪತ್ರೆಗಳನ್ನು ಎಷ್ಟು ಕೊಡೋಕ್ಕೆ ಆಗುತ್ತೆ ಅಷ್ಟೆಲ್ಲ. ಯಾಕೆಂದರೆ ನಾನು ಸೌಮ್ಯ, ನನಗೇನೂ ಗೊತ್ತಿಲ್ಲ, ನನಗೂ ಗಲಾಟೆಗೆ ಹೋಗಲ್ಲ ನಾನು ಅಂದಾಗ ನಮಗೆ ಎಲ್ಲರೂ ಬಂದು ನಮ್ಮ ಮೇಲೆ ಆವರಿಸ್ಕೊಳ್ತಾರೆ. ಅದಕ್ಕೆ ಎಚ್ಚರಿಕೆಯನ್ನು ವಹಿಸಿರಬೇಕು. ಆದರೆ ಈ ಬುಧಗ್ರಹ ಭಾಳ ಬುದ್ಧಿಶಾಲಿ. ಈ ಕನ್ಯಾ ರಾಶಿಯವರು ಭಾಳ ಟ್ಯಾಲೆಂಟೆಡ್. ಆದ್ದರಿಂದ ಅವ್ರಿಗೆ ಏನೇನು ಯಾವ ಟೈಮಲ್ಲಿ ಮಾಡಬೇಕು ಅದೆಲ್ಲವೂ ಟೆಕ್ನಿಕಲ್ ಇರುತ್ತೆ. ಈ ರಾಶ್ಯಾಧಿಪತಿ ಬುಧ ಇರ್ತಾನೆ. ಬುಧನ ಟೆಕ್ನಿಕ್ಕು ನಿಮಗೆ ಬುದ್ಧಿಶಕ್ತಿ ತುಂಬ ಚೆನ್ನಾಗಿದೆ. ಯಾವ ಸಂದರ್ಭದಲ್ಲಿ ಹೆಂಗೆ ನೆಡ್ಕೋಬೇಕು, ಯಾರ ಜೊತೆ ಹೆಂಗಿರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಅದೆಲ್ಲವೂ ಸಹ ಈ ಶತ್ರುಗಿದ್ದರೆ ಇವನ ಹತ್ರ ಹೆಂಗೆ ನಡವಳಿಕೆ ಇಟ್ಕೊಳ್ಬೇಕು, ಅವ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲೇ ಇಡ್ತೀನಿ ಅನ್ನುವಂಥ ಒಳ್ಳೆ ಉತ್ತಮವಾದಂಥ ಆಲೋಚನಾ ಶಕ್ತಿ ಇರುವಂಥ ಕನ್ಯಾ ರಾಶಿಯವರು ರಾಶ್ಯಾಧಿಪತಿ ಬುಧ ಆಗಿರೋದ್ರಿಂದ ಬುಧನ ಉಪಾಸನೆ ಮಾಡಬೇಕು ಅಂದರೆ ಮಹಾವಿಷ್ಣುವಿನ ಧ್ಯಾನ. ಈ ಶ್ರಾವಣ ಮಾಸ ಬಂತು ಅಂತಂದರೆ ಮಹಾವಿಷ್ಣುವಿನ ಉಪಾಸನೆ, ಧ್ಯಾನ, ಪೂಜೆ ಪುನಸ್ಕಾರ ಪ್ರತಿ ಶನಿವಾರ ಮಾಡಿ. ಸಾಧ್ಯವಾದರೆ ಇದೇ ಶ್ರಾವಣ ಮಾಸದಲ್ಲಿ ಏನೋ ಒಂದು ಪೂಜೆ ಮಾಡ್ಕೊಳ್ಬೇಕು, ಒಂದು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಒಂದು ಆಲೋಚನೆ ಇದ್ದರೆ ಒಂದು 4 ಜನ ಕರೆದು ಒಂದು ಸತ್ಯನಾರಾಯಣ ಪೂಜೆ ಮಾಡಿ ಒಂದು 4 ಜನಕ್ಕೆ ಊಟ ಹಾಕಿ ಆ ದೋಷಗಳೆಲ್ಲವೂ ಸಹ ಹೋಗಾಡಿ. ಮತ್ತು ಮಹಾವಿಷ್ಣುವಿನ ಉಪಾಸನೆ, ದೇವರಿಗೆ ಎಲ್ಲ ಗ್ರಹಗಳಿರ್ಬೋದು, ಎಲ್ಲ ಗ್ರಹಗಳ ಬಲ ನೀನೇ ಸರಜಾಕ್ಷ ಅಂತ ಹೇಳುವಂಥದ್ದು. ಎಲ್ಲ ಗ್ರಹಗಳಿಗೆ ಅಧಿದೇವರು ಯಾರು ಅಂತಂದರೆ ಅವನು ಮಹಾವಿಷ್ಣು ಇದ್ದಾನೆ. ಅವನ ಉಪಾಸನೆ ಮಾಡಿದ್ರೆ ಎಲ್ಲರೂ ಶಮನವಾಗಿಬಿಡ್ತಾರೆ. ಅವನನ್ನು ಆರಾಧನೆ, ಅವನ ಉಪಾಸನೆ, ಅವನ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ತುಲಾರಾಶಿಗೆ ನೋಡಿ ರಾಶ್ಯಾಧಿಪತಿ ಬಂದ ಶುಕ್ರಗ್ರಹ. ಯೋಗದಲ್ಲಿರುವಂಥವರು ಎಲ್ಲ ಯೋಗಗಳನ್ನು ಒಟ್ಟುಗೂಡಿ ಬಂದಂತಹ ರಾಶಿ ಈ ತುಲಾರಾಶಿ. ಶನಿಯ ಯೋಗ ಇದೆ ನಿಮಗೆ, ಗುರುವಿನ ಬಲ ಹೆಚ್ಚಾಗಿದೆ. ಶುಕ್ರನ ಒಂದು ಭಾಗ್ಯಸ್ಥಾನದಲ್ಲಿ, ಶುಕ್ರ ಮತ್ತು ಬುಧನ ಸಮ್ಮಿಲನದ ಒಂದು ಭಾಗ್ಯಸ್ಥಾನ ತುಲಾರಾಶಿಗಿದೆ. 11ನೇ ಮನೆಯಲ್ಲಿರುವಂತಹ ರವಿ ಮತ್ತು ಚಂದ್ರ ಮತ್ತು ಕೇತುವಿನ ಯೋಗ ಫಲವೂ ಇದೇ ರಾಶಿಗೆ ಬರುತ್ತೆ ನೋಡಿ. ಇದೆಲ್ಲ ಬಂದಮೇಲೆ, ಇಷ್ಟೆಲ್ಲ ಬಂದಮೇಲೆ ಏನಾದರೂ ಒಂದು ದೃಷ್ಟಿ ಬಡ್ತಾರ ಒಂದು ಇರಬೇಕಲ್ಲ ಒಂದು ಗ್ರಹ. ಅವನು ಕುಜಗ್ರಹ ನಿಮಗೆ ದೃಷ್ಟಿ ಬಟ್ಟಿನ ರೀತಿಯಲ್ಲಿ ಇರ್ತಾನೆ. ಎಲ್ಲ ಮನುಷ್ಯನಿಗೆ ಸಿಕ್ಬಿಟ್ರೆ ಅವನು ತಡೆಯೋಕ್ಕಾಗೋಲ್ಲ, ಹಿಡಿಯೋಕ್ಕಾಗೋದಿಲ್ಲ. ಅವನು ಅಹಂಕಾರಿಗಳಾಗ್ಬಿಡ್ತಾನೆ. ಕುಂತಿದ ಜಾಗದಲ್ಲಿ ಎಲ್ಲ ಬಂತು ಅಂದರೆ ಏನಾಗುತ್ತೆ ಹೇಳಿ? ಆ ರೀತಿಯಲ್ಲಿ ಒಂದು ದೃಷ್ಟಿ ಬಡ್ತಾರ ಕುಜಗ್ರಹ ಬರ್ತಾನೆ. ಆದರೆ ನಿಮ್ಮ ಅದೃಷ್ಟ, ತುಲಾರಾಶಿಗಿರುವಂಥ ಅದೃಷ್ಟ ಇನ್ನೊಬ್ಬರು ರಾಶಿಗಿಲ್ಲ. ಉತ್ತಮವಾದಂಥ ನಿಮ್ಮ ಜಸ್ಟ್ ಪ್ರಯತ್ನ, ಸಣ್ಣ ಪುಟ್ಟ ಆಲೋಚನೆ ಮಾಡೋರು ಸಾಕ್ರಿ, ನನ್ನ ಹತ್ರ ಎಲ್ಲ ವ್ಯವಹಾರಗಳಾಗತ್ತೆ ಅನ್ನೋವಂಥ ಒಂದು ಮೈಂಡ್ಸೆಟ್ ಇರುವಂತಹ ರಾಶಿಯವರು. ನೀವು ಅಲ್ಪ ಪ್ರಯತ್ನ, ದೊಡ್ಡ ಮಟ್ಟದ ಲಾಭ. ಶನಿಯ ಯೋಗ ನಿಮಗೆ ಹೆಂಗಿದೆ ಅಂತ ಅಂದರೆ, ತಂದೆಯಿಂದ ಉಡುಗೊರೆ, ದಾಯಾದಿಗಳಿಂದ ಉಡುಗೊರೆ, ಕುಟುಂಬದಲ್ಲಿ ಒಂದು ಸಂಭ್ರಮದ ವಾತಾವರಣ. ಕುಟುಂಬ ಕಂಡಾಗ ನಿಮ್ಗೆ ಭಾಳ ಪ್ರೀತಿ ಇದೆ. ನಿಮಗೆ ಕುಟುಂಬದ ಮೇಲೆ ಒಲವು ಜಾಸ್ತಿ. ನಿಮಗೆ ನಿಮ್ಮ ಸಂಬಂಧದ ಕುಟುಂಬ, ನನ್ನ ಹೆಂಡತಿ ಸಂಬಂಧದ ಕುಟುಂಬ, ನನ್ನ ತಂದೆಯ ಸಂಬಂಧದ ಕುಟುಂಬ ಅನ್ನುವಂಥ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗೆ ನಿಮ್ಮನ್ನೆಲ್ಲವೂ ಅತ್ಯಂತ ಎಲ್ಲರೂ ಇಷ್ಟಪಡುವಂತಹ ವಾತಾವರಣ ಇದೆಯಲ್ಲ,
ಅದು ದೊಡ್ಡ ಮಟ್ಟದ ಎಷ್ಟು ಕೊಟ್ಟರು ಅದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಅಂತಹ ವಾತಾವರಣದಲ್ಲಿರುವಂಥವರು ತುಲಾರಾಶಿಯವರು. ಜೊತೆಯಲ್ಲಿ ಈ ತುಲಾರಾಶಿಯವರಿಗೆ ಈ ವರ್ಷ ಬಿಸ್ನೆಸ್ ಅನ್ನುವಂಥದ್ದು ಏನ್ರಿ, ನನಗೆ ಆಲೇ ಸುಮಾರು ದಿನಗಳಿಂದ ಬಿಸ್ನೆಸ್ ಭಾಳ ಲಾಸಲ್ಲಿತ್ತು, ಏನೋ ಸಾಧಾರಣವಾಗಿ ನಡ್ಕೊಂಡು ಹೋಗ್ತಿತ್ತು ಅಂತಿದ್ರಲ್ಲ, ನೋಡಿ ಈಗ ನೀವು ಈ ಶ್ರಾವಣದಲ್ಲಿ ನಿಮಗೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಬಿಸ್ನೆಸ್ ಅನ್ನುವಂಥದ್ದು, ಯಾರಾದರೂ ಹೋಟೆಲ್ ಬಿಸ್ನೆಸ್ಸು, ಬಟ್ಟೆ ಬಿಸ್ನೆಸ್, ಬಟ್ಟೆ ಅಂಗಡಿ, ಹೋಟೆಲ್, ಕಾಂಡಿಮೆಂಟ್ಸ್, ಬೇಕ್ರಿ, ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಮ್ಯಾನುಫ್ಯಾಕ್ಚರ್, ಟ್ರಾವೆಲ್ಸ್ ಬಿಸ್ನೆಸ್, ಇಂಥ ಬಿಸ್ನೆಸ್ ಅಂತ ನಾವು ಹೇಳಂಗೆ ಇಲ್ಲ. ಅದರಲ್ಲೂ ಗ್ರಾನೈಟ್ ಬಿಸ್ನೆಸ್, ನಿಮ್ಮ ಲಾಭ ದೊಡ್ಡ ಮಟ್ಟದ ಲಾಭ, ನಿರೀಕ್ಷೆಗೂ ಮೀರಿದಂತಹ ಲಾಭವನ್ನು ಮಾಡುವಂತಹ ಯೋಗ ಫಲ ಇರುವಂಥದ್ದು ತುಲಾರಾಶಿಗೆ ಬಿಟ್ಟರೆ ಮತ್ತೊಂದು ರಾಶಿಗಿಲ್ರಿ. ಅಂತಹ ಯೋಗ ಫಲದಲ್ಲಿ ಕೂಡಿದ್ದೀರಿ ತುಲಾರಾಶಿಯವರು. ಇದೆಲ್ಲವೂ ಇದೆ. ಆರೋಗ್ಯ ಯಾಕೋ ಸ್ವಲ್ಪ ಕೈ ಕೊಡ್ತಿದೆ. ಯಾಕೆ ಅಂದರೆ ಕುಜಗ್ರಹ ಬಂದು ಪಕ್ಕದಲ್ಲಿ ಕೂತಿದ್ದಾರೆ. ದ್ವಾದಶ ಸ್ಥಾನದಲ್ಲಿ ಕುಜಗ್ರಹ ಪಕ್ಕದಲ್ಲಿ ಕುಂತಿದ್ದಾರೆ ಅಂತಂದರೆ ನಮ್ಮನ್ನ ಅಷ್ಟು ಸಲೀಸಾಗಿ ಹೋಗಿ ಬಿಟ್ಬಿಡ್ತಾನೆ ಅವನು. ಒಂದೊಂದು ಆಗಾಗಲೇ ಒಂದೊಂದು ಪೆಟ್ಟುಗಳನ್ನು ಕೊಡ್ತಾನೆ ಮನುಷ್ಯ. ಇವನೇನು ಜಾಸ್ತಿ ದಿವಸ ಇರೋದಿಲ್ಲ, ಸ್ವಲ್ಪ ದಿನ ಇರ್ತಾನೆ. ಆದರೆ ಮುಂದಿನ ದಿನಕ್ಕೆ ಬಂದು ಜನ್ಮದಲ್ಲೇ ಕೂತ್ಕೊಳ್ತಾನೆ. ಹೋದ ಪಿಶಾಚಿ ಅಂದರೆ ಬಂದ ಗವಾಕ್ಷಿನ ರೀತಿಯಲ್ಲಿ ಇನ್ನೇನು ತೊಲಗು ಹೋಯ್ತು ಕಣ ಏನೋ ಅಷ್ಟು ಬಂದು ದವಕ್ಕನ್ನು ಬಂದು ಕುಂತ್ಕೊಳತ್ತೆ. ಅಂಥ ದಿನಗಳು ನಿಮಗೆ ಮುಂದೆ ಬರುತ್ತೆ. ಆದರೆ ಈಗ ಎಲ್ಲ ಇತ್ತು, ಇನ್ನೇನು ವ್ಯವಹಾರಗಳಾಗ್ಬಿಡತ್ತೆ ಅನ್ನೋ ಒಂದಾಗ ಸಣ್ಣದಾದ ಕೈ ಕೊಡುವಂತಹ ವಾತಾವರಣ. ಅಲ್ಲಾದರೂ ಒಬ್ಬ ಸುಮ್ಮನೆ ನಮಗೆ ತೊಂದರೆ ಕೊಡುವಂಥ ಒಬ್ಬ ವ್ಯಕ್ತಿ. ಎಲ್ಲ ಚೆನ್ನಾಗಿರುತ್ತೆ. ರಿಜಿಸ್ಟರ್ ಆಫೀಸ್ಗೆ ಹೋಗ್ತೀನಿ ನಾನು, ಪೇಪರ್ ಬೇಕಾಗಿತ್ತು ರೀ, ಸರಿ ಇಲ್ಲ ಅಂತಾನೆ. ಒಂದು ಸೈಟ್ ಮಾರಕ್ಕೆ ಹೋಗಿದ್ದೀನಿ, ಎಲ್ಲವೂ ಚೆನ್ನಾಗಿದೆ, ಯಾವುದೋ ಒಂದು ಈಸಿ ತರ್ರಿ, ಇದನ್ನಾಗಲ್ಲ, ಒಂದು ವಂಶವೃಕ್ಷ ಒಂದು ಕಾಪಿ ತಗೊಂಬನ್ರಿ ಅಂತ ಸ್ಟಾಪ್ ಮಾಡಿಬಿಡ್ತಾನೆ. ಯಾಕೆ ಅಂತಂದರೆ ಅಲ್ಲೊಬ್ಬ ಕುಜನ ರೀತಿಯಲ್ಲಿ, ಶಕುನಿ ಅಂತ ಹೇಳ್ತೀವಿ ನಾವು ಕುಜನಿಗೆ ಜಾಸ್ತಿ. ಯಾಕೆಂದರೆ ಎಲ್ಲ ಕುಹಕ ಮನಸ್ಸುಗಳು ಇಲ್ಲವಂಥವನು ಇವನು. ಒಂದೊಂದಲ್ಲ ಒಂದು ಇವನು ಮೂರಕ್ಕೆ ಕಾರಕನಾಗಿರ್ತಾನೆ. ಕುಜ, ಅಂಗಾರಕ, ಮಂಗಳ, ಇಷ್ಟು ಹೇಳ್ತೀನಿ ನೋಡಿ. ಮಂಗಳ ಕಾರ್ಯಕ್ಕೂ ತೊಂದರೆ ಕೊಡ್ತಾನೆ. ಅಂಗಾರಕ ಕೈಕಾಲಗಳಿಗೆ ಹೂನುಗಳನ್ನು ಮಾಡ್ತಾನೆ. ಕುಜಗ್ರಹ ವ್ಯವಹಾರವನ್ನು ಕೆಡಿಸ್ತಾನೆ. 3 ಹೆಸರುಗಳಿಂದ ಕೂಡಿರುವಂಥವನು ಈ ರಾಶಿ. ಆದ್ದರಿಂದ ಇವನ ಬಗ್ಗೆ ನಾವು ಶನಿಗೆ ಭಯ ಪಡೋದಕ್ಕಿಂತ ಡಬಲ್ ಇವನು ಭಯ ಪಡಬೇಕು. ಇವನನ್ನು ಭಾಳ ನೈಸಲ್ಲಿ ಇಟ್ಕೋಬೇಕು ಮನುಷ್ಯನ, ಕುಜಗ್ರಹನನ್ನು. ಇಲ್ಲವಾದಲ್ಲಿ ನಾನು ಕೆರಳದಷ್ಟು ಜಾಸ್ತಿ ಅವನ ಕೋಪ ಜಾಸ್ತಿ ಅವನಿಗೆ. ಅದರಿಂದ ಭಾಳ ಹುಷಾರಾಗಿರಬೇಕಾಗ್ತದೆ. ಈ ರಾಶಿಗೆ ಅಗರ್ ನಾವು ಕೆಳಕಬಾರ್ದು ಅಂತ ನಾವೇನು ಮಾಡಬೇಕು ಗುರುಗಳೇ ಅಂತ ಅಂದರೆ, ನಿಮ್ಮ ಒಬ್ಬ ಶಕುನಿ ಥರ ಬರ್ತಾನೆ ಅವನು. ನಿಮ್ಗೆ ಗೊತ್ತಿರ್ತದೆ, ಇವನು ಇಲ್ಲೂ ಮಾತಾಡ್ತಾನೆ ಮನುಷ್ಯ, ಅಲ್ಲೂ ಮಾತಾಡ್ತಾನೆ. ಇವನು ತೊಂದಿಗೆ ತಮಾಷೆ ನೋಡೋ ಮನುಷ್ಯ ಜಾಸ್ತಿ ಇದೆ. ಇವನು ಇವನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಣ್ಣ. ಇನ್ನೊಂದು ಅಲ್ಲಿ ಹೋಗಿ ಹೇಳಿದ್ರೆ ಅವತ್ತೇನೋ ಅಲ್ಲಿ ಹೇಳ್ಬಿಟ್ಟು ನನಗಾಲೆ ಅವ್ರು ಬಂದು ಕೇಳಿದ್ರು ಅಂತ ಹಿಂಗೆಲ್ಲ ನಿಮ್ಗೆ ಆಲೇ ಒಂದು ಗೊತ್ತಾಗಿರುತ್ತಲ್ಲ, ಇವರನ್ನ ಸೈಲೆಂಟಾಗಿ ಹಿಡ್ಕೋಬೇಕು. ಒಂದು ಕಾಪಿ ಕೊಡಿಸ್ಬೇಕು, ಕಳಿಸ್ಬಿಡ್ಬೇಕು. ಒಂದಿಷ್ಟು ತಿಂಡಿ ಕಳಿಸ್ಬೇಕು, ಕಳಿಸ್ಬೇಕು. ಅವ್ನು ಜಾಸ್ತಿ ಅವನ ಜೊತೆ ವ್ಯವಹಾರ, ಒಂದು ಬಾಂಡಿಂಗ್ ಇಟ್ಕೋಬಾರ್ದು. ಅವನು ವೆರಿ ಡೇಂಜರ್, ಅವನೇ ಕುಜ. ಅಂಥವನ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಸರಿಯಾಗ್ಬಿಡ್ತದೆ. ರಾಶ್ಯಾಧಿಪತಿ ಬಂದು ನಿಮಗೆ ಶುಕ್ರಗ್ರಹನೇ ರಾಶ್ಯಾಧಿಪತಿ. ತಡೆಯೋಕ್ಕಾಗಲ್ಲ ನಿಮ್ಮನ್ನು. ಶುಕ್ರನೇ ಜೊತೆಲಿದ್ದಾನೆ ಅಂತ ನಿಮ್ಮನ್ನು ಯಾರು ತಡೀತಾರೆ? ಇವರೆಲ್ಲ ಲೆಕ್ಕಕ್ಕಿಲ್ಲ. ನಿಮಗೆ ತಲೆ ಕೆಡ್ಸ್ಕೋಬೇಡಿ. ಶುಕ್ರ ಅಧಿಪತಿ. ಈ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಗ್ರ್ಯಾಂಡಾಗಿ ಮಾಡಿಬಿಡಿ. ತಿರುಪತಿ ವೆಂಕಟೇಶ್ವರ ದೇವಸ್ಥಾನಕ್ಕಾದರೆ ಶ್ರಾವಣದಲ್ಲಿ ಹೋಗಿ, ಅದಾಗಲಿಲ್ಲ ಅಂದರೂ ಪರವಾಗಿಲ್ಲ, ಲಕ್ಷ್ಮೀ ಪೂಜೆಯನ್ನು ಮಾಡಿ ಸದಾ ಯಾವಾಗಲೂ ಸಹ ಲಕ್ಷ್ಮಿ, ವೆಂಕಟೇಶ್ವರ, ವಿಷ್ಣು, ಶಿವ ಈ ದೇವರ ಉಪಾಸನೆ ತುಂಬ ಚೆನ್ನಾಗಿ ಮಾಡ್ತಿರ್ತೀರಿ. ಮಾಡಿ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿನ ಅಂತ ತೆಗೆದುಕೊಳ್ತೇನೆ. ವೃಶ್ಚಿಕ ರಾಶಿ ನೋಡಿ, ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ವೃಶ್ಚಿಕ ರಾಶಿಗೆ ಒಂದು ರೀತಿಯಾದಂತಹ ಅವಘಡಗಳನ್ನು, ಆಘಾತವನ್ನು ತಂದುಕೊಡುವಂತಹ ಮಾಸ ಆರಂಭವಾಗಿ ಭಾಳ ದಿನಗಳಾಯಿತು. ಸಂಭ್ರಮ ಪಡುವಂತಹ ಒಂದು ಸೂಚನೆ ಏನು ಅಂತ ಅಂದರೆ, ಈ ವೃಶ್ಚಿಕ ರಾಶಿ ಸಂಭ್ರಮ ಪಡುವಂತಹ ವಾತಾವರಣ ನಿಮಗೆ ನಿರ್ಮಾಣವಾಯಿತು. ಸುಮಾರು 1.5 ತಿಂಗಳುಗಳ ಕಾಲ ನಿಮಗೆ ಎಂತಹ ಕ್ರಿಟಿಕಲ್ ಸ್ಟೇಜಲ್ಲಿದ್ದರೂ ಸಹ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಭೂಮಿಯೇ ನಿಮಗೆ ಬಹಳ ಒಲಿಯುವಂತಹ ವಾತಾವರಣ. ಮನೆಗಳಲ್ಲಿ ಶುಭ ಕಾರ್ಯಗಳು ಅನುಕೂಲಕರವಾದಂತಹ ವಾತಾವರಣ. ನಿಮಗೆ ಸಪ್ತಮದಲ್ಲಿ, ಅಷ್ಟಮದಲ್ಲಿ ಶನಿಯ ದೃಷ್ಟಿ, ಅಷ್ಟಮದಲ್ಲಿ ಗುರುವಿನ ದೃಷ್ಟಿ, ಪಂಚಮದಲ್ಲಿ ಶನಿಯ ದೃಷ್ಟಿ. ಪಂಚಮದಲ್ಲಿ ಶನಿ ಕಾಟ ಇದೆ, ಅಷ್ಟಮದಲ್ಲಿ ಗುರು ಕಾಟವಿದ್ದರೂ ಸಹ
ಏನ್ರಿ ಗುರುಬಲ ಇಲ್ಲ, ಶನಿ ಬಲ ಇಲ್ಲ, ನಮ್ಗೆ ಯಾವುದೂ ವ್ಯವಹಾರಗಳು ಆಗ್ತಾ ಇರಲಿಲ್ಲ, ಏನು ಮಾಡೋಕೆ ಹೋದ್ರೂ ಕೋಪದ ವಾತಾವರಣ ಜಾಸ್ತಿ, ಇಲ್ಲಿ ಸಲದ ಮಾತನಾಡೋರು ಜಾಸ್ತಿ, ನಮಗೆ ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಮಗೆ ಮಣ್ಣು ತಿಂದು ಹೋಗೈತೆ, ಏನು ಮಾಡಿದ್ರಿ ಏನು ಮಾಡೋಕ್ಕೂ ಆಗ್ತಿಲ್ಲ ಅಂತಹ ಆಲೋಚನೆಗಳಿಟ್ಕೊಂಡಂತಹ ವೃಶ್ಚಿಕ ರಾಶಿವರೆಗೆ ಕುಜನ ಯೋಗ ಫಲ ಚೆನ್ನಾಗಿದೆ. ಕುಜ ಯೋಗದಲ್ಲಿ ಬಂದಾಗ 3 ಫಲವನ್ನು ಕೊಡ್ತಾನೆ. ಒಂದು ಮಂಗಳ, ಅವನ ಹೆಸರು ಹೆಸರು ಮಂಗಳ, ಎಲ್ಲ ಮಂಗಳವನ್ನುಂಟು ಮಾಡುವಂಥ ದಿನಗಳನ್ನು ಕೇವಲ 42 ದಿನಗಳ ಕಾಲದಲ್ಲಿ, ಈಗ ಇದೇ ಶ್ರಾವಣ ಮಾಸದಲ್ಲಿ ನಿಮಗೆ ಶ್ರಾವಣ ಮತ್ತು ಗಣಪತಿ ಭಾದ್ರಪದ ಮಾಸದಲ್ಲಿ ನಿಮಗೆ 42 ದಿನಗಳ ಕಾಲದಲ್ಲಿ ಶುಭ ಕಾರ್ಯಗಳ ಆಲೋಚನೆಗಳನ್ನು, ಶುಭಗಳ ಮಾತುಕತೆಗಳನ್ನು ಎಲ್ಲವೂ ಸಕ್ಸಸ್ ಮಾಡಿಬಿಟ್ಟು ಹೋಗ್ಬಿಡ್ತಾನೆ. ಅದು ಕುಜಗ್ರಹನ ಯೋಗ ಫಲ ವೃಶ್ಚಿಕ ರಾಶಿಯವರಿಗೆ. ಕುಜ ಆದಮೇಲೆ ಮಂಗಳ ಆದಮೇಲೆ ನಾವು ಹೇಳ್ತೀವಿ ಅಂಗಾರಕ. ದೇಹದಲ್ಲಿ ಅಂಗಾಂಗಗಳೆಲ್ಲವೂ ಸಹ ವೈಫಲ್ಯತೆ, ಅಂಗಾಂಗಗಳಲ್ಲಿ ಸ್ವಲ್ಪ ನೋವು, ಸುಸ್ತು, ಸಂಕಟದ ವಾತಾವರಣ, ಕೈಕಲ್ಲು ಮೈಕೈ ನೋವು, ಸರ್ ಏನೇನೋ ಆಗ್ತಾ ಇದೆ ನಮಗೆ ಅಂತ, ನಮಗೆ ಕೆಲವು ಕಾಯಿಲೆಗಳನ್ನು, ಕೆಲವು ಆಗುವಂಥ ಬಾಧೆಗಳನ್ನು ಹೇಳ್ಕೊಳ್ಳೋದಕ್ಕಾಗಲ್ಲ, ಅಂತಹ ಸಮಸ್ಯೆನ ತಂದು ನೋಡ್ತಿದ್ನಲ್ಲ ಈ ಅಂಗಾರಕ. ಅವನು ಸಹ ಯೋಗದಲ್ಲಿ ಬಂದಾಗ ದೇಹವೆಲ್ಲವೂ ಸಹ ಚೇತರಿಕೆ ಆಗುತ್ತೆ. ಒಂದು ರೀತಿಯಿಂದ ಅನುಕೂಲವಾದಂತಹ ವಾತಾವರಣವನ್ನು ಇದೇ ಕುಜಗ್ರಹ ನಿಮಗೆ ತಂದು ಕೊಡ್ತಾರೆ. ಮಂಗಳ, ಕುಜ, ಅಂಗಾರಕ 3 ಹೆಸರುಗಳಿಂದ ಕೂಡಿರುವಂಥವನು ಈ ರಾಶಿ. ಅಂಗಾಂಗಗಳನ್ನು ಅನುಕೂಲ ಮಾಡ್ತಾನೆ, ಮಂಗಳವನ್ನು ತಂದುಕೊಡ್ತಾನೆ. ಶುಭ ಕಾರ್ಯವನ್ನು, ಕುಜ ಅಂತ ಅಂದಾಗ ಶುಭ ಕಾರ್ಯಗಳನ್ನು, ನಿಂತೋಗಿದ್ದ ಶುಭ ಕಾರ್ಯಗಳನ್ನು ಅನುಕೂಲವನ್ನು ಮಾಡ್ತಾನೆ. ಕಿತ್ತೋದಂಥ ದಂಪತಿಗಳನ್ನು ಒಂದುಗೂಡಿಸ್ತಾನೆ. ಇದನ್ನು ತಿಳ್ಕೊಳ್ಬೇಕು ನಾವು. ಡೈವರ್ಸ್ ಕೇಸ್ಗೆ ಹೋಗಿ ಅಲ್ಲೇನೇನು ಡೈವರ್ಸ್ ಅಪ್ಲೈ ಆಗಬೇಕು, ಆವಾಗ ನಾವು ಇದ್ದಕ್ಕಿದ್ದಾಗ ಇಲ್ಲ ನಾವೆಲ್ಲ ಒಂದಾಗ್ಬಿಟ್ಟಿದ್ದೀವಿ, ನಾವು ಜೀವನ ಮಾಡ್ಕೊಂಡು ಹೋಗ್ತೀವಿ ಅಂತ ಯೋಗವನ್ನು ತಂದು ಕೊಡುವಂಥವನು ಈ ಕುಜಗ್ರಹ. ಡೈವರ್ಸ್ ಕೇಸ್ಗಳನ್ನು ಸಹ ಕುಟುಂಬವನ್ನು ಒಗ್ಗೂಡಿಸುವಂಥವನು ಈ ಕುಜಗ್ರಹ ಈಗ ಬಂದಿದ್ದಾನೆ, ಯೋಗ ಬಲದಲ್ಲಿ ಬಂದಿದ್ದಾನೆ. ಇವನು ಎಷ್ಟು ಮಾರಕನಾಗಿ ಬಂದಾಗ ಕೆಟ್ಟದ್ದು ಮಾಡ್ತಾನೋ, ಯೋಗದಲ್ಲಿ ಬಂದಾಗ ಅಷ್ಟ ಒಳಿತನ್ನು ಮಾಡಿಬಿಡ್ತಾನೆ ಈ ಮನುಷ್ಯ. ಆದ್ದರಿಂದ ಈ ಕುಜಗ್ರಹನ ಯೋಗ ಫಲ ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿರೋದ್ರಿಂದ ಕುಟುಂಬದಲ್ಲಿ ಒಂದು ರೀತಿಯಾದಂಥ ಬೆಳವಣಿಗೆ, ಏಳಿಗೆ ಎಲ್ಲವೂ ಅನುಕೂಲಕರವಾದಂಥ ದಿನಗಳು ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗಿರುತ್ತೆ. ವೃಶ್ಚಿಕ ರಾಶಿಗೆ ನೆಗೆಟಿವ್ಸ್ ಪ್ರಾಬ್ಲಮ್ ಎಷ್ಟಿತ್ತು, ಪಾಸಿಟಿವ್ ಅನುಕೂಲ ಈಗ ಅಷ್ಟೇ ಬಂದಿದೆ. ಗುರುವಿನ ಬಲ ಇಲ್ಲ, ಶನಿಯ ಬಲ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಪ್ರತಿ ಶನಿವಾರ ಒಂದು ಶನಿಮಾತ್ಮಗೆ ಒಂದು ಎಳಬತ್ತಿ ಹಚ್ಚಿ, ಗುರುವಾರ ರಾಯರ ಮಠಕ್ಕೆ ಒಂದು ನಮಸ್ಕಾರವನ್ನು ಮಾಡ್ಕೊಂಬನ್ನಿ, ಅನುಕೂಲವಾಗುತ್ತೆ. ಧನುಸ್ ರಾಶಿ ತೆಗೆದುಕೊಂಡಾಗ ಭಾಳ ಖುಷಿ ಆಗುತ್ತೆ. ಧನುಸ್ ರಾಶಿಗೆ ಯೋಗ ಫಲ ಚೆನ್ನಾಗಿದೆ. ಈ ಸಪ್ತಮದಲ್ಲಿ ಗುರುವಿನ ದೃಷ್ಟಿ ಇದ್ರೂ ಸಹ ಶುಭ ದೃಷ್ಟಿಯನ್ನು ಬಿಡ್ತಾನೆ. ಯಾಕೆಂದರೆ ಸ್ವಕ್ಷೇತ್ರಾಧಿಪತಿ ಗುರು. ಧನುಸ್ ರಾಶಿಗೆ ಅಧಿಪತಿ ಯಾರು ಅಂತಂದರೆ ಗುರುಗ್ರಹ. ಗುರುವಿನ ದೃಷ್ಟಿ ಬಂದಾಗ ಕೆಟ್ಟ ದೃಷ್ಟಿ ಇರಲ್ಲ, ಒಳ್ಳೆ ದೃಷ್ಟಿ ಇರುತ್ತೆ, ಅದು ಧನುಸ್ ರಾಶಿಗೆ ಬರುತ್ತೆ. ಗುರುವಿನ ದೃಷ್ಟಿ ಬಂತು ಅಂದರೆ ಗುರುವಿನ ಭಗವಂತನ ಸಲ ಕಣ್ಬಿಟ್ಬಿಟ್ರೆ ಸಾಕಪ್ಪ ನನಗೆ ಅಂತೀವಲ್ಲ, ಆ ಭಗವಂತನ ಕಣ್ಣಿನ ಶುಭ ದೃಷ್ಟಿ ನಿಮಗೆ ಓಪನ್ ಆಯಿತು ಅಂತ ಅಂದಾಗ ಮನೆಗಳಲ್ಲಿ ನಿಮಗೆ ಉತ್ತಮವಾದ ಸಂಭ್ರಮ, ಸಂತಸ, ಯೋಗ ಫಲಗಳು, ಮದುವೆ ಮುಂಜಿಗಳಾಗುವಂಥದ್ದು, ಉತ್ತಮವಾದಂಥ ಯೋಗ ಫಲ. ಸುಮಾರು ದಿನಗಳಿಂದ 10 ವರ್ಷದಿಂದ ಇತ್ತು ಈ ಕೇಸು, ಈಗ ಆರಾಮಾಗಿ ನಮಗೆ ನಮ್ಮ ಪರ ಆಗೋಯ್ತು ಕೇಸು ಅಂತೀವಿ. ಅದು ಯೋಗನ ಭಗವಂತನ ದೃಷ್ಟಿ ನಿಮ್ಮ ಮೇಲೆ ಬಿಡ್ತು. ಧರ್ಮದಲ್ಲಿದ್ದೆ ಆದರೂ ನಮಗೆ ಕೆಟ್ಟವ್ರು ಮಾಡೋದು ಬರ್ತಾರಲ್ರಿ, ಒಳ್ಳೇದು ಮಾಡೋದೇ ಮನುಷ್ಯನ ಕಷ್ಟಪ್ಪ ಅಂತ ಹೇಳ್ತೀವಲ್ಲ, ಆ ಒಳ್ಳೇದು ಮಾಡಿದವನು ಇವತ್ತು ನೆನೆಸ್ಕೊತಾನೆ, ನಮ್ಮಿಂದ ಸಹಕಾರ ಮಾಡಿದ್ರೆ ನಮ್ಮತ್ತು ನೆನೆಸ್ಕೊತಾನೆ. ಅದಕ್ಕೆ ಸಹಾಯ ಮಾಡೋದು ಬೇಡ, 4 ಜನ ಜೊತೆ ನಮ್ಮ ಒಳ್ಳೆ ಭಾಷೆಗೆ ನಮ್ಮ ಬಗ್ಗೆ ಒಳ್ಳೇದು ಮಾತನಾಡ್ತಾನೆ, ಅಷ್ಟೇ ಸಾಕು ನಮಗೆ. ನೀವು ಒಳ್ಳೇದು ಮಾಡಬೇಕು ಅಂತಂದರೆ ದುಡ್ಡಿನಿಂದ ಹೋಗ್ಬಾರ್ದು ರೀ, ಕುಂತ್ಕೊಂಡು ಒಳ್ಳೊಳ್ಳೆ ಕೆಲಸ ಮಾಡಬೇಕು, ಹೆಸರು ಬೆಳಿಬೇಕು, ಹೆಸ್ರನ್ನ ಮಾಡಬೇಕು. ನಾವು ಹೆಸ್ರು ಮಾಡಿದ್ರೆ ದುಡ್ಡು ಅದೇ ಬರುತ್ತೆ. ದುಡ್ಡು ಮಾಡಿದ್ರೆ ಇವತ್ತು ಹೆಸ್ರು ಹಾಳಾಗ್ಬಿಡುತ್ತೆ. ಜನಗಳು ಅದೇ ತಿಳ್ಕೊಂಡಿರೋದು. ನಾವು ಹೆಸ್ರು ದುಡ್ಡನ್ನು ಮಾಡೋಕೆ ಹೋಗ್ಬಾರ್ದು. ಮನುಷ್ಯ ಹೆಸ್ರು ಸಂಪಾದನೆ ಮಾಡಬೇಕು. ಹೆಸ್ರು ಸಂಪಾದನೆ ಮಾಡಿದ್ರೆ ಹೆಸರಿಂದ ದುಡ್ಡು ಬರುತ್ತೆ. ದುಡ್ಡು ಸಂಪಾದನೆ ಮಾಡಿಬಿಟ್ರೆ, ಈಗ ದುಡ್ಡು ಇರುತ್ತೆ ಸಂಪಾದನೆ ಮಾಡ್ತೀರ ಅಷ್ಟೇ, ಹೆಸ್ರು ಹಾಳಾಗ್ತಾ ಇರುತ್ತದೆ. ಹೆಸ್ರು ಹಾಳಾಗೋದ್ರೆ ಏನಾಗುತ್ತೆ, ದುಡ್ಡು ನಿಮ್ಮ ಹತ್ರ ಇರಲ್ಲ, ಕ್ಷಣಿಕ, ನಾಳೆ ದಿವಸ ಯಥಾಸ್ಥಿತಿ. ಆದ್ದರಿಂದ ಹೆಸರನ್ನು ಸಂಪಾದನೆ ಮಾಡುವಂಥ ಯೋಗ ನಿಮಗಿರುವಂಥದ್ದು. ಎಲ್ಲರೂ ಸಹ ನಿಮ್ಮನ್ನು ಹೊಗಳಿಕೆ ಮಾತುಗಳು, ನಿಮ್ಮ ಬಗ್ಗೆ ಉತ್ತಮವಾದಂತಹ ಒಂದು ರೀತಿಯಾದಂತಹ ಗೌರವ ಸ್ಥಾನದಲ್ಲಿಟ್ಟು ಪೂಜೆ ಮಾಡುವಂಥ ಜನಗಳು ನಿಮ್ಮಲ್ಲಿದ್ದಾರೆ. ಅದು ಗುರುವಿನ ಫಲದಲ್ಲಿ ಬರುತ್ತೆ. ಯಾಕೆಂದರೆ ಗುರುವಿನ ಭಗವಂತನ ದೃಷ್ಟಿ ನಿಮಗೆ ಶುಭ ದೃಷ್ಟಿಯಲ್ಲಿ ಬಂತು. ಅದು ಇರುವಂಥದ್ದು ಧನುಸ್ ರಾಶಿಯವರಿಗೆ. ಓದುವಂಥ ಮಕ್ಕಳಿಗೆ ಓಸಲ ಬಡ್ಕೊಂಡು ಸತ್ತ ಎಷ್ಟು ತಗೊಳ ನಂಬರ್ ಅಂತ 94ಅಲ್ಲಿದ್ದ ಸಾರ್, 94ಅಲ್ಲಿದ್ದನು ಗುರುಗಳೇ 74ಗೆ ಬಂದ ಓದ್ ತಿಂಗಳು ಅಂತಾರೆ. ಈ ತಿಂಗಳು ನೋಡ್ರಿ ಪಾಪ ಹುಡುಗನ್ನ ಬೈಬೇಡಿ, ಅವ್ರಿಗೆ ಪ್ರಚೋದನೆ ಮಾಡಿ, ಚೆನ್ನಾಗಿ ಓದ್ತಿ ಕಣೆ ನೀನು, ನಿನ್ನ ಕೈಲಿ ಎಲ್ಲ ಆಗುತ್ತೆ ಮಾಡು ಅಂತ ಹೇಳಿ. ಈ ಸಲ 95 ತಗೊಳ್ಳುವಂಥ ಯೋಚನೆ, ಮೈಂಡ್ ಸೂಪರ್ ಆಗಿರುತ್ತೆ, ಆಲೋಚನೆ ಮಾಡುವಂಥ ಚೆನ್ನಾಗಿರುತ್ತೆ, ಆಲೋಚನೆಯಲ್ಲಿ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಅದು ಗುರುವಿನ ಬಲದಲ್ಲಿ ಬರುತ್ತೆ ಧನುಸ್ ರಾಶಿಯವರಿಗೆ. ಕೆಲಸ ಕಾರ್ಯಗಳಿಂದಲೇ ಬಹಳ ದಿನಗಳಿಂದ ಮನೇಲೇ ಕೂತ್ಕೊಂಡಿದ್ದೆ ಸರ್, ಯಾವುದು ಒಂದಲೇ ಕೆಲಸನೇ ಬರಲಿಲ್ಲ ಅಂತ ಹೇಳ್ತಿರ್ತೀರಿ. ಕಾಂಟ್ರಾಕ್ಟ್ಗಳು ಯಾರು ಇದ್ದರೆ, ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳು,
ಮತ್ತು ಯಾವುದಾದ್ರೂ ಒಂದು ಬಿಲ್ಡರ್ ಕಾಂಟ್ರಾಕ್ಟ್ಗಳು ಅಂಥದ್ದು ಕಾಂಟ್ರಾಕ್ಟ್ ವರ್ಕ್ ಮಾಡೋಂಥವ್ರು ಸುಮ್ಮನೆ ಭಾಳ ಬೇಸರದಲ್ಲಿ ಏನೂ ಆಗಲಿಲ್ಲ ಸರ್ ಬರ್ತಿಲ್ಲ ಸರ್ ಅಂತಿರಲ್ಲ, ಶ್ರಾವಣ ಮಾಸ ಇದು ಆಗಸ್ಟ್ ತಿಂಗಳಲ್ಲಿ ಬಂದಮೇಲೆ ನಿಮ್ಮ ಹತ್ರ ಕುಂತಿರೋ ಜಾಗದಲ್ಲಿ ಹುಡಿಕೊಂಬರುತ್ತೆ ಕೆಲಸ ಕಾರ್ಯಗಳು. ಅದು ನಿಮ್ಗೆ ಧನುಸ್ಸು ರಾಶಿಯವ್ರಿಗೆ ಬರುತ್ತೆ ಚೆನ್ನಾಗಿ. ಅವ್ರಿಗೆ ಬರ್ಬೋದು, ನಿಮಗೆ ನಿಮ್ಮ ಹತ್ರ ಕೆಲಸ ಬರದಲೇ ಇರುವಂಥದ್ದು ಬರುತ್ತೆ. ಆ ಯೋಗ ಫಲ ಕೊಟ್ಟಂಥವರು ಬೃಹಸ್ಪತಿ ಗುರುಗಳು, ಯಾಕೆಂದರೆ ನಿಮ್ಮ ರಾಶಿಯಾಧಿಪತಿನೇ ಗುರು. ಅಂಥ ಅನುಕೂಲಗಳಾಗುತ್ತೆ, ಉತ್ತಮವಾದಂಥ ಕೆಲಸಗಳ ಆಗಮನವಾಗುತ್ತೆ, ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ ತುಂಬ ಚೆನ್ನಾಗಿ ಬರುತ್ತೆ, ವ್ಯವಹಾರದಲ್ಲಿ ಪ್ರಗತಿ ಕಾಣುತ್ತೆ, ಹೆಸರು ಎಲ್ಲ ಕಡೆ ಉತ್ತಮವಾಗಿ ನಿಮ್ಮ ಹೆಸರನ್ನು ಮಾಡುತ್ತೆ. ಇವತ್ತು ನೀವು ಸಿದ್ದರಾಮಯ್ಯನ ಹತ್ರ ಓದಬೇಕು ಅಂತಂದ್ರೆ ಅವ್ನು ಒಳ್ಳೆ ಕೆಲಸಗಾರ ಕಂಡ್ರಿ, ಅವ್ನು ಒಳ್ಳೆ ಕಾಂಟ್ರಾಕ್ಟ್ ಕೊಡ್ರಿ, ಅವ್ನಿಗೊಂದು ಕೆಲಸ ಕೊಡ್ರಿ ಅಂತ ಹೇಳ್ಬೋದು. ಅಂತಹ ಹೆಸರು ಸಂಪಾದನೆ ಮಾಡಿರ್ತಾರಲ್ಲ ಅದು ನಿಮ್ಮಲ್ಲಿದೆ. ನಿಮಗೆ ಆ ಯೋಗ ಫಲ ಚೆನ್ನಾಗಿದೆ. ಜೊತೆಯಲ್ಲಿ ನಿಮಗೆ ಚತುರ್ಥಾತನದಲ್ಲಿ ಶನಿ ಸಾಡೆ ಬಿಟ್ಟು ಹೋಗಿ ಸುಮಾರು ದಿನಗಳಾಗುತ್ತೆ. ಶನಿ ಯೋಗ ಫಲ ಚೆನ್ನಾಗಿದೆ. ಶನಿಯು ಸಹ ನಿಮ್ಮನ್ನು ಕಂಡಾಗ ದೊಡ್ಡವರು ಪ್ರೀತಿ ಮಾಡುವಂಥವ್ರು ಜಾಸ್ತಿ ಆಗ್ತಾರೆ, ನಿಮ್ಮನ್ನು ಹೊಗಳಿಕೆ ಮಾತನಾಡುವಂಥವ್ರು ಚೆನ್ನಾಗಿ ಸಿಗ್ತಾರೆ. ಜೊತೆಯಲ್ಲಿ ನಿಮಗೆ ನೋಡಿ 8ನೇ ಮನೆಯಲ್ಲಿ ಸ್ವಲ್ಪ ನಿಮಗೆ ಬುಧ ಮತ್ತು ಗುರು ಬರ್ತಾರೆ. ಇದು ಸ್ವಲ್ಪ ಡೇಂಜರ್ ಆಗುತ್ತೆ. ಯಾಕೆಂದರೆ 8ನೇ ಮನೆಯಲ್ಲಿ ಬುಧ ಗುರು ಬಂದಾಗ ಬುದ್ಧಿ ನಿಮಗೆ ಎಲ್ಲ ಅನುಕೂಲವಾಗ್ಬಿಡ್ತಲ್ಲ, ಬುದ್ಧಿ ಚಂಚಲವಾಗ್ಬಿಡುತ್ತೆ. ದುರಾಸೆ ದುರ್ಬುದ್ಧಿಗಳು ಬಂದ್ಬಿಡ್ಬೋದು. ಅವಾಗ ದುಡ್ಡನ್ನು ಹೆಂಗೆ ಬೇಕಂಗೆ ಯೋಚನೆ ಖರ್ಚು ಮಾಡೋದು, ಕುಡಿಯೋದು, ತಿನ್ನೋದು, ಅವಾಚ್ಯ ಶಬ್ದಗಳು, ಸುಮ್ಮನೆ ಹೆಂಗೆ ಬೇಕಂಗೆ ಖರ್ಚು ಮಾಡೋದು, ಬೇಕಾಬಿಟ್ಟು ಖರ್ಚುಗಳನ್ನು ಮಾಡಿ ಕೊನೆಗೆ ನೀವು ತೊಂದರೆ ತಾಪತ್ರೆಗಳು ಸಿಗಾಕೊಳ್ಳುವಂಥದ್ದು ಯಾವಾಗ ಅಂತಂದರೆ ಇದೇ ಸಂದರ್ಭದಲ್ಲಿ. ದುಡ್ಡಿದೆ, ವ್ಯವಹಾರ ಇದೆ, ಸಕ್ಸಸ್ ನಮ್ಮ ಬೆನ್ನಿಂದ ಇದೆ ಅಂತ ಅಂದಾಗ ಹೆಂಗೆ ಬೇಕಂಗೆ ಮೆರಿಬಾರ್ದು. ಅದು ಶುಕ್ರಗ್ರಹ ನಿಮಗೆ ಮಾರಕದಲ್ಲಿದ್ದಾನೆ. ಅಷ್ಟಮದಲ್ಲಿ ಶುಕ್ರಗ್ರಹ ಬಂದರೆ ಇವತ್ತು ಇಲ್ಲಿ ಬಲಗೈಲಿ ಬತ್ತು, ಎಡಗೈನಲ್ಲಿ ಹಿಂಗೆ ಖರ್ಚಾಗೋಯ್ತು. ಹೆಂಡ್ತಿಗಾಗಲಿಲ್ಲ, ಮಕ್ಳಿಗಾಗಲಿಲ್ಲ, ಮನೆಗಾಗಲಿಲ್ಲ, ಯಾವನೋ ತಿಂದ, ಯಾವನೋ ಉಂಡ, ಯಾವನೋ ಹೊತ್ಕೊಂಡೋದ ಅಂತ ಹೇಳ್ತೀವಲ್ಲ, ಆ ಬುದ್ಧಿ ಬಂದ್ಬಿಡುತ್ತೆ. ಅದರಿಂದ ಅದಕ್ಕೆ ಎಚ್ಚರಿಕೆಯನ್ನು ವಹಿಸಬೇಕು. ಬಂದಾಗ ಅದನ್ನು ಗೌಪ್ಯವಾಗಿ ಕಾಪಾಡ್ಕೊಳ್ಬೇಕು, ಅದನ್ನು ಶೇಖರಣೆಗಳನ್ನು ಮಾಡ್ಕೊಳ್ಬೇಕು. ನಾನು ಆಗದಕ್ಕೆ ಹೇಳಿದ್ದು, ನನಗೆ ನೀವು ದುಡ್ಡನ್ನು ಮಾಡಬೇಡಿ, ಹೆಸ್ರನ್ನು ಮಾಡಿ. ದುಡ್ಡು ಬರುತ್ತೆ, ದುಡ್ಡು ಬಂದಾಗ ನಿಮಗೆ ಶ್ರಮದಲ್ಲಿ ಬರ್ತದಲ್ಲ ದುಡ್ಡು, ನಿಮಗೆ ಹೆಸರು ಸಂಪಾದನೆ ಮಾಡಿ ಬರ್ತಲ್ಲ ದುಡ್ಡು, ಅದು ನಿಮ್ಗೆ ಕೆಟ್ಟ ಬುದ್ಧಿ ಕೊಡಲ್ಲ. ಅದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಮಾಡ್ಕೊಳ್ಳಿಕ್ಕೆ ಅದು ನಿಮ್ಗೆ ಬುದ್ಧಿಶಕ್ತಿ ಕೊಡುತ್ತೆ. ಆ ಯೋಗದಲ್ಲಿರುವಂಥವರು ಧನುಸ್ಸು ರಾಶಿಯವರು. ಧನುಸ್ಸು ರಾಶಿ ಅಧಿಪತಿ ಬಂದು ಗುರುಗ್ರಹ. ಎಲ್ಲ ಗ್ರಹಗಳ ಯೋಗ ಫಲದಲ್ಲಿ ಕೂಡಿರುವಂಥದ್ದು ಧನುಸ್ಸು ರಾಶಿ. ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಸಹ ನೀವು ಎಲ್ಲ ದೇವ್ರ ಪೂಜೆ ಮಾಡಿ ಸರ್. ನೀವು ಆಧ್ಯಾತ್ಮಿಕವಾಗಿ ತುಂಬ ಒಲವಿದ್ದೀರಿ, ಆಧ್ಯಾತ್ಮಿಕವಾಗಿ ನಿಮ್ಗೆ ತುಂಬ ಪ್ರೀತಿ ವಾತ್ಸಲ್ಯ, ದೇವರ ಪೂಜೆ ಪುನಸ್ಕಾರ ಎಲ್ಲ ನಂಬಿಕೆ ಎಲ್ಲ ಚೆನ್ನಾಗಿದೆ. ನೀವು ಮಾಡಬೇಕಾಗಿದ್ದ ರಾಯರ ಪ್ರಾರ್ಥನೆ. ಯಾವಾಗಲೂ ಸಹ ರಾಯರ ಪ್ರಾರ್ಥನೆ ಮಾಡಬೇಕು. ಬೆಳಗ್ಗೆ ಎದ್ದಾಗ, ಕೂತಾಗ, ನಿಂತಾಗ, ಟೈಮ್ ಸಿಕ್ಕಿದಾಗ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ, ಗುರುಗಳೇ ಅಂತ ಒಂದ್ಸಲಿ ನೆನೆಸ್ಕೊಳ್ಳಿ. ಅವರು ನಿಮಗೆ ದಾರಿದೀಪ. ನಿಮಗೆ ಯಾಕೆ ರಾಷ್ಟ್ರಾಧಿಪತಿ ಅವರೇ. ಅದರಿಂದ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರತಿ ಗುರುವಾರ ಅನುಕೂಲವಾಗುತ್ತೆ. ಇದನ್ನು ಹೇಳಿದೆ ಅಂತಂದರೆ ನೋಡಿ, ಮಕರ ರಾಶಿ ಅಧಿಪತಿ ಬಂದು ಶನಿಗ್ರಹ, 7.5 ಬಿಟ್ಟೋದಂಥ ಶನಿಗ್ರಹ. ಏನ್ರಿ ಗುರುಗಳೇ, ನನಗೆ ಸುಮಾರು ಜನ ಫೋನ್ ಮಾಡೋದು, ರಾಯಚೂರು, ಗುಲ್ಬರ್ಗ, ಈ ಉಡುಪಿ ಇವೆಲ್ಲ ಫೋನ್ ಮಾಡಿ, ಗುರುಗಳೇ ನೀವು ಶನಿ ಬಿಡುಗಡೆ ಆಗೋಯ್ತು, ನಿಮಗೆಲ್ಲ ಒಳ್ಳೆ ದಿನಗಳಾಯಿತು ಅಂತೀರಿ, ನಮ್ಗೆ ಯಾವುದು ವ್ಯವಹಾರಗಳಾಗಲೇ ಇಲ್ವಲ್ಲ ಗುರುಗಳೇ ಅಂತೀರಿ. ಎಲ್ಲ ಯಾವುದು ಮ್ಯಾಜಿಕ್ ಥರ ಆಗಲ್ಲ ಬಾಸ್ ನೀವು ಅಂತ ನಾನು ಹೇಳಿದ್ದೀನಿ ಸುಮಾರು ಜನಕ್ಕೆ. ನೀವು ಮ್ಯಾಜಿಕ್ ಥರ ಯಾವುದೂ ಆಗಲ್ಲ. ಇವತ್ತೆಲ್ಲೋ ನಂಗೆ ಗ್ರಹ ಬದಲಾವಣೆ ಬರ್ತದೆ, ಎಲ್ಲಿ ಉತ್ಪತ್ತಿ ಆಗ್ಬಿಡುತ್ತಾ? ಅದು ಅಣಬೆ ಥರ ಏನಾದರೂ ಬೆಳೆಯೋಕ್ಕಾಗತ್ತಾ? ಖಂಡಿತವಾಗಿ ಆಗೋದಿಲ್ಲ. ಅದಕ್ಕೊಂದು ಸಮಯ, ಸಂದರ್ಭ ಇದೆಲ್ಲ ಬೇಕು ಅಂತೀವಲ್ಲ, ಆ ಸಂದರ್ಭ ನೋಡಿ ಈಗ ಬಂತು ನಿಮಗೆ. ಶ್ರಾವಣ ಮಾಸದಲ್ಲಿ ಮಕರ ರಾಶಿಯವರಿಗೆ 9ನೇ ಸ್ಥಾನದಲ್ಲಿ ಬಂದಂತಹ ಶುಕ್ರಗ್ರಹ, 9ನೇ ಸ್ಥಾನದಲ್ಲಿ ಬಂದಿರುವಂತಹ ಬುಧಗ್ರಹ, 2 ಯೋಗದಲ್ಲಿ ಬಂದಿರುವಂತಹ ಮಕರ ರಾಶಿಯವರಿಗೆ ಹಣಕಾಸಿನ ಲಾಭವೆಲ್ಲವೂ ಸಹ ಉತ್ತಮವಾದಂಥ ಲಾಭವೇ, ನಷ್ಟವೆಲ್ಲವೂ ಹೋಗಿ ಲಾಭಕ್ಕೆ ತಿರುಗುವಂತಹ ವಾತಾವರಣ ನಿಮಗೆ ಬಂದಂಥದ್ದು ಇದೇ ಮಕರ ರಾಶಿಯವರಿಗೆ ಶ್ರಾವಣ ಮಾಸದಿಂದ. ಶುಕ್ರಗ್ರಹನ 9ನೇ ಸ್ಥಾನೀಯ ಭಾಗ್ಯಸ್ಥಾನ. ನಿಮಗೆ ಉತ್ತಮವಾದಂಥ ಆಲೋಚನೆ ಮಾಡಿದಂಥ ವ್ಯವಹಾರದಲ್ಲಿ ಉತ್ತಮವಾದಂಥ ಲಾಭ ಗಳಿಕೆ ಇದೆಲ್ಲ ಸಿಗುವಂಥದ್ದು ಶ್ರಾವಣ ಮಾಸದಲ್ಲಿ ಮಕರ ರಾಶಿಯವರಿಗೆ. ಮಕರ ರಾಶಿಗೆ ಶನಿಯ ಯೋಗ ತುಂಬ ಚೆನ್ನಾಗಿ ಬಂತು. ಶನಿಯ ಯೋಗದಿಂದ ನಿಮಗೆ ಒಳ್ಳೆ ಬುದ್ಧಿಶಕ್ತಿ, ಒಳ್ಳೆ ನೆನಪಿನ ಶಕ್ತಿ, ಪ್ರೀತಿ ವಾತ್ಸಲ್ಯ, ದೊಡ್ಡವರಿಂದ ಉಡುಗೊರೆ, ದೊಡ್ಡವರಿಂದ ಪ್ರೀತಿ ಮಾತುಗಳು, ತಂದೆ ತಾಯಿಗಳ ನೆರವು, ಇವೆಲ್ಲವೂ ಆಗುತ್ತೆ. ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ರಲ್ಲ, ಆ ಕಷ್ಟಕ್ಕೆ ಒಂದು ರೀತಿಯಾದಂತಹ ಆರಂಭದ ಅನುಕೂಲದ ಲಾಭ ದಿನಗಳು ಈಗ ಮಕರ ರಾಶಿಯವರಿಗೆ ಆರಂಭ. ಅದು ಶುಕ್ರನ ಯೋಗ ಫಲದಲ್ಲಾಗುತ್ತೆ. ನಿಮಗೆ ಗುರುವಿನ ದೃಷ್ಟಿ ಈಗಲೂ ಇದೆ. ಅಷ್ಟಮದಲ್ಲಿ ಗುರು ಇದ್ದಾರೆ,
ಅಷ್ಟಮದಲ್ಲಿ ಗುರು ಬಂದಾಗ ನಿಮಗೆ ಅಷ್ಟಮದಲ್ಲಲ್ಲ, ನಿಮಗೆ ವಿಶೇಷವಾದಂತಹ ಈ ಇವನ್ ಬಲ ತುಂಬ ಚೆನ್ನಾಗಿರೋದ್ರಿಂದ, ಅದರಲ್ಲೂ ಸಹ ನಮಗೆ ಶುಕ್ರನ ಬಲ ಮತ್ತು ಬುಧನ ಬಲ ಚೆನ್ನಾಗಿರೋದ್ರಿಂದ ನಿಮಗೆ ಇರುವಂಥದ್ದು 6ನೇ ಮನೆಯಲ್ಲಿ ಗುರು ಬಂದಾಗ ನಷ್ಟದ ವಾತಾವರಣಗಳನ್ನು ತಂದುಕೊಡ್ತಾರೆ. ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ. ಅದನ್ನು ಬಿಟ್ಟರೆ ಶುಕ್ರಗ್ರಹನ ಯೋಗ ಫಲ ದೊಡ್ಡ ಮಟ್ಟದ ಲಾಭ, ಅದು ನಿಮಗೆ ಒಂದು ದೊಡ್ಡ ಮಟ್ಟದ ಒಂದು ಮ್ಯಾಜಿಕ್ ರೀತಿಯಲ್ಲಿ ಆಗ್ತಾ ಇರ್ತದೆ. ಯಾವುದು ಗುರುಗಳೇ ನೀವು ಹೇಳ್ತಿದ್ರಿ, ಎಷ್ಟೋ ಸಮಸ್ಯೆಗಳಿತ್ತು, ಗೊಂದಲಗಳಿತ್ತು, ಅದೆಲ್ಲವೂ ಬಿಡುಗಡೆಯಾಗಿ ನನಗೆ ಈಗ ಉತ್ತಮವಾದಂಥ ದಿನಗಳು ಬಂದಿದೆ. ನಮಗೆ ಒಳ್ಳೆ ಫಸಲು ಬಂತು, ಬೆಳೆಗಳಲ್ಲಿ ಉತ್ತಮವಾದಂಥ ಬೆಳೆ ಬಂತು, ನಾನು ಕೊಬ್ಬರಿ ಮಾರಿದೆ, ತೆಂಗು ಮಾರಿದೆ, ಅದರ ಲಾಭ ಸಿಕ್ತು ನನಗೆ. ಜೊತೆಯಲ್ಲಿ ನೀವು ಮಾಡುವಂಥ ವ್ಯವಹಾರದಲ್ಲಿ ಉತ್ತಮವಾದ ಪ್ರಗತಿ ಕಾಣ್ತು ನಮಗೆ. ಇದೆಲ್ಲವೂ ಅನ್ಕೊಂತೀವಲ್ಲ, ಆ ಯೋಗ ಫಲ ಬಂದಂಥದ್ದು ಶುಕ್ರನಿಂದ ಬಂತದ್ದು ನಿಮಗೆ. ಈಗ ಮಕರ ರಾಶಿ ಉತ್ತಮವಾದಂಥ ಮಾಸವಾಗಿರುತ್ತೆ. ಇದು ಸುಮಾರು ದಿನಗಳ ಕಾಲದ ನಿಮಗೆ ರಕ್ಷಣೆಯನ್ನು ಮಾಡುತ್ತೆ, ಫಲ ಕೊಡುತ್ತೆ, ಉತ್ತಮವಾದಂತಹ ಬುದ್ಧಿಶಕ್ತಿ ಕೊಡುತ್ತೆ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುತ್ತೆ, ಕೋರ್ಟು ಕಚೇರಿ ಜಯದ ವಾತಾವರಣಗಳು ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ತಂದುಕೊಡುವಂತಹ ದಿನಗಳು ನಿಮಗೆ ಆರಂಭವಾಯಿತು. ಮಕರ ರಾಶಿಯವರಿಗೆ ಅನುಕೂಲವಾಗಿದೆ. ರಾಷ್ಟ್ರಾಧಿಪತಿ ಬಂದು ಶನಿಗ್ರಹ ಇದ್ದಾರೆ. ಶನಿಗ್ರಹ ಇದ್ದಾಗ ಅವರನ್ನೇ ಉಪಾಸನೆ ಮಾಡಬೇಕು. ಭಾಳ ವೆರಿ ಸ್ಟ್ರಿಕ್ಟ್ ಆಗಿರ್ತೀರಿ ನೀವು ರಾಶಿಯವರು. ಈ ರಾಶಿಯವರು ತುಂಬ ಕುಟುಂಬದಲ್ಲಿ ಕುಟುಂಬವನ್ನು ಒಂದು ಉತ್ತಮವಾದಂಥ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡಿರುವಂಥ ರಾಶಿಯವರು ನೀವು. ಅದರಿಂದ ಈ ರಾಶಿಯವರಿಗೆ ಚೆನ್ನಾಗಿದೆ, ಶನಿ ಚೆನ್ನಾಗಿದ್ದಾರೆ, ಶನಿ ಯೋಗ ಚೆನ್ನಾಗಿದೆ. ಇಷ್ಟು ದಿನ ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿತ್ತು. ಆದ್ದರಿಂದ ನೀವು ಶನಿಯ ಉಪಾಸನೆ ಸದಾಕಾಲ ಮಾಡ್ತಿರಬೇಕು. ಶನಿ ಜಾಸ್ತಿ ಪೂಜೆ ಮಾಡಿದಂಥ ಹರಿಹರಿಬ್ಬರನ್ನೂ ಪೂಜೆ ಮಾಡ್ತಿರ್ತಾನೆ ಶನಿ ಬರೀ ಶಿವನ ಭಕ್ತನಲ್ಲ, ವಿಷ್ಣುವಿನ ಭಕ್ತನಲ್ಲ, ಬ್ರಹ್ಮನ ಭಕ್ತನಲ್ಲ, ಅವನು ಎಲ್ಲ ದೇವ್ರನ್ನ ಆರಾಧನೆ, ಎಲ್ಲ ದೇವ್ರನ್ನ ಉಪಾಸನೆ ಎಲ್ಲನೂ ಒಂದೇ ರೀತಿಯಲ್ಲಿ ಕಾಣುವಂತಹ ಒಬ್ಬ ಭಗವಂತ ಅವನು. ಆದ್ದರಿಂದ ಈ ರಾಶಿಯವರು ಹರಿಹರ ಕ್ಷೇತ್ರ, ಒಂದು ಶಿವನ ಒಂದು ಪೂಜೆ, ವಿಷ್ಣುವಿನ ಪೂಜೆ, ಈ ರೀತಿಯ ಭಗವಂತನ ಪೂಜೆಯನ್ನು ಉಪಾಸನೆ ಸದಾಕಾಲ ಮಾಡ್ತೀರಿ. ನಿಮಗೆ ಅನುಕೂಲವಾದಂಥ ದಿನಗಳು ಆರಂಭವಾಯಿತು. ಇನ್ನೂ ಅನುಕೂಲವಾದ ದಿನಗಳು ಮುಂದೆ ಖಂಡಿತವಾಗಿರುತ್ತೆ ಅಂತ. ರಾಶಿ ಕುಂಭರಾಶಿಯಲ್ಲಿ 7.5 ಇದೆ. 7.5 ನಿಮಗೆ ಕೇವಲ ಇನ್ನು 2 ವರ್ಷಗಳ ಕಾಲ ಅಷ್ಟೆ. 2 ವರ್ಷಗಳ ಕಾಲ ಕಳೆದ್ರೆ ನಿಮ್ಮನ್ನ ತಡೆಯುವಂಥ ವ್ಯಕ್ತಿಗಳು ಯಾರು ಇರೋದಿಲ್ಲ. ಆ ರೀತಿಯಾದಂಥ ಯೋಗ ಫಲ ಈಗ ಆರಂಭದಲ್ಲಿ ನಿಮಗೆ ಈಗ ಆಗಸ್ಟ್ ತಿಂಗಳಲ್ಲಿ ಮಿತ್ರರ ಯೋಗ ಫಲ ತುಂಬ ಚೆನ್ನಾಗಿದೆ ನೋಡಿ. ಈ ರಾಹುಗ್ರಹ ಎಷ್ಟು ಕೆಟ್ಟದನ್ನು ಮಾಡ್ತಾನೋ ಅಷ್ಟೇ ಒಳಿತನ ಮಾಡೋದಿರುತ್ತೆ. ಈ ಶನಿ ಮತ್ತು ರಾಹು ಮಿತ್ರ ಗ್ರಹಗಳಾಗಿರ್ತಾರೆ. ಮಿತ್ರನ ಮನೆಗೆ ಬಂದಂತಹ ರಾಹು ಮಿತ್ರತ್ವವನ್ನೇ ಕೊಡ್ತಾನೆ, ಯೋಗ ಫಲವನ್ನೇ ತಂದು ಕೊಡ್ತಾನೆ. ನಮ್ಮ ಸ್ನೇಹಿತರಿಂದ ಅನುಕೂಲ ಆಯ್ತು, ಭಾಳ ಕಷ್ಟದಲ್ಲಿದ್ದೆ, ಒಂದಿಷ್ಟು ಏನೋ ಒಂದು ಒಂದು ಹೆಲ್ಪ್ ಮಾಡಿ ಅಂತಂದೆ, ಇಮ್ಮಿಡಿಯೇಟ್ಲಿ ನನಗೆ ಅವ್ರು ಹೆಲ್ಪ್ ಮಾಡಿದ್ರು, ಅದರಿಂದ ನನ್ನ ಸಮಸ್ಯೆಯಿಂದ ಬೇಗ ಹೊರಗಡೆ ಬಂದೆ ಅನ್ನುವಂತಹ ಒಂದು ಮಾತುಗಳು ಬರುತ್ತಲ್ಲ, ಅದು ರಾಹುವಿನಿಂದ ಬರುತ್ತೆ. ಆ ರಾಹುವಿನ ಯೋಗ ಫಲ ಕುಂಭರಾಶಿಗಿದೆ. ಜೊತೆಯಲ್ಲಿ ಕುಂಭರಾಶಿ ನೋಡಿ, ಪಂಚಮದಲ್ಲಿ ಗುರುವಿನ ಬಲ ಇಲ್ಲ. ಪಂಚಮದಲ್ಲಿ ಗುರು ಬಂದಾಗ ಗುರುವಿನ ಬಲ ಕಡಿಮೆ. ಆದರೆ 6ನೇ ಮನೆಯಲ್ಲಿ ಶುಕ್ರ ಇದನ್ನಲ್ಲ, ಹಣಕಾಸಿನ ಕಾರಕ. 6ನೇ ಮನೆಯಲ್ಲಿರುವಂತಹ ಹಣಕಾಸಿನ ಗುರುವಿನ ಶುಕ್ರನ ಬಲ ಕುಂಭರಾಶಿಗೆ ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ 6ನೇ ಸ್ಥಾನದಲ್ಲಿ ಬುಧನೂ ಬರ್ತಾನೆ. ಬುಧ ಮತ್ತು ಶುಕ್ರನ ಯೋಗ ಫಲ ಕುಂಭರಾಶಿಗೆ ಬರೋದ್ರಿಂದ ಹಣಕಾಸಿನ ಗಳಿಕೆ ಈಗ ಚೆನ್ನಾಗಿರುತ್ತೆ. 7.5 ನಿಮಗೆ ಗೊತ್ತಾಗೋದೇ ಇಲ್ಲ. ಈ 1-2 ವರ್ಷ ನಿಮಗೆ ಇದು ವರ್ಷ ಕಷ್ಟಪಟ್ಟಂಥ ಕಷ್ಟಗಳು ಅನೇಕ ಇರುತ್ತೆ. ಆದರೆ ಈ ಶ್ರಾವಣ ಮಾಸದಲ್ಲಿಂದ ಆರಂಭವಾಗುವಂಥ ಒಂದು ರೀತಿಯಾದಂಥ ಪಾಸಿಟಿವ್ ಎನರ್ಜಿ, ಒಂದು ರೀತಿಯಾಗುವಂಥ ಲಾಭದ ದಿನಗಳು ನಿಮಗೆ ಉತ್ತಮವಾದಂಥ ಫಲಗಳನ್ನು ಕೊಡ್ತಾ ಹೋಗ್ತಿರ್ತಾರೆ. ವ್ಯವಹಾರದಲ್ಲಿ ಪ್ರಗತಿ ಕಾಣುತ್ತೆ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಬರುತ್ತೆ. ನಿಮ್ಮ ಬುದ್ಧಿಶಕ್ತಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ್ದು ಕೆಟ್ಟದು, ಯಾವ್ದು ಒಳ್ಳೆಯದು, ಒಳ್ಳೆ ಆಲೋಚನೆಗಳನ್ನು ಮಾಡೋಕ್ಕೆ ಬಿಡುತ್ತೆ ಅದನ್ನು ನಿಮಗೆ. ಮತ್ತು ನಿಮ್ಮ ಹಾಕಿದಂಥ ಬಿಸ್ನೆಸ್ಸು, ಹಾಕಿದಂಥ ಬಂಡವಾಳ ಒಂದಕ್ಕಿಂತಲೂ ಲಾಭ ಗಳಿಕೆ ಮಾಡುವಂತಹ ಯೋಗ ಫಲ ಶುಕ್ರಗ್ರಹ ಕೊಡ್ತಾನೆ. ಜೊತೆಲಿ ಮದುವೆ ಮಂಜುಗಳಾಗುವಂಥ ಯೋಗ ಫಲವನ್ನು ತಂದು ಕೊಡ್ತಾನೆ ಅವನು. ಶುಭ ಕಾರ್ಯಗಳ ಒಳ್ಳೊಳ್ಳೆ ಆಲೋಚನೆಗಳನ್ನು ಮಾಡ್ತಿರ್ತಾನೆ. ಒಳ್ಳೆ ಆಧ್ಯಾತ್ಮಿಕವಾದಂಥ ವಿಚಾರಗಳನ್ನು ತಿಳ್ಕೊಳ್ತಾನೆ. ಒಳ್ಳೊಳ್ಳೆ ಸ್ನೇಹಿತ ಸಂಬಂಧಗಳನ್ನು ಮಾಡ್ತಾನೆ. ಎಲ್ಲವೂ ಅನುಕೂಲವಾಗುವಂಥ ವಾತಾವರಣಗಳಾಗಿದ್ದು, ಇದುವರೆಗೂ ನಷ್ಟವನ್ನು ಏನು ಪಟ್ಟು ಆ ನಷ್ಟವೆಲ್ಲ ಲಾಭಕ್ಕೆ ತಿರುಗುವಂಥ ಶುಭ ದಿನಗಳು ಈಗ ಕುಂಭರಾಶಿಗೆ ಆಗಸ್ಟ್ ತಿಂಗಳಿಂದ ಬರುತ್ತೆ. ಕುಂಭರಾಶಿಗೆ ಯೋಗ ಫಲ ಯಾರಿಂದ ಬರುತ್ತೆ? ರಾಹು ಮತ್ತು ಶುಕ್ರ ಬುಧನ ಫಲಗಳು ತುಂಬ ಚೆನ್ನಾಗಿರೋದ್ರಿಂದ ಅವನ ಯೋಗ ಫಲ ಚೆನ್ನಾಗಿ ಸಿಗುತ್ತೆ.
ಇದೆಲ್ಲವೂ ಆದಮೇಲೆ ಸಪ್ತಮದಲ್ಲಿ ಕೇತುಗ್ರಹ ಇದ್ದಾನೆ, ಅವನಿಂದನೂ ಯೋಗ ಫಲ ಇದೆ ನಿಮಗೆ. ನಾವು ಯಾರನ್ನೋ ನಾವು ಅಲಕ್ಷ್ಯವನ್ನು ಮಾಡಿಬಿಡ್ತಾರೆ, ಇವನ ಕೈಲಿಂದ ಏನಾಗತ್ತೆ ರೀ, ಅವನ ಹತ್ರ ಏನು ಹೇಳ್ಬೇಡ್ರಿ, ಅವನೇನು ಮಾಡ್ಕೊಬೇಡ್ರಿ ಅಂತಾರೆ. ಅವ್ರು ಇದ್ದಕ್ಕಿದ್ದು ಬಂದು ಹೆಲ್ಪ್ ಮಾಡಿಬಿಡ್ತಾನೆ, ಇದ್ದಕ್ಕಿದ್ದಾಗ ನಿಮ್ಮನ್ನು ಅವ್ನ ಫ್ರೆಂಡ್ ಆಗ್ಬಿಡ್ತಾನೆ, ಇದ್ದಕ್ಕಿದ್ದ ಅವನಿಂದ ಲಾಭ ಸಿಕ್ಬಿಡುತ್ತೆ. ಆ ವ್ಯಕ್ತಿ ನಿಮಗೆ ಒಂದು ಎಲೆ ಮೆರೆಕಾಯಿ ರೀತಿಯಲ್ಲಿ ಇರ್ತಾನೆ, ಅವನಿಂದ ನಿಮಗೆ ಲಾಭ ಸಿಗುವಂಥ ವಾತಾವರಣ ನಿಮಗೆ ಸಪ್ತಮದಲ್ಲಿ ಇರುವಂಥದ್ದು. ಜೊತೆಯಲ್ಲಿ ನಿಮಗೆ ಸಪ್ತಮದಲ್ಲಿ ಅದೇ ರವಿ ಚಂದ್ರ ಬಂದಾಗ ಸ್ವಲ್ಪ ನಿಮ್ಮ ಬಗ್ಗೆ ಹೊಟ್ಟೆ ಉರಿ ಪಡುವಂಥ ಜನಗಳಿದ್ದಾರೆ. ನಿಮ್ಮನ್ನೇನು ಮಾಡೋಕ್ಕಾಗಲ್ಲ, ಆದ್ರೂ ಅವರು ಹೊಟ್ಟೆ ಉರಿ ಪಡ್ತಿರ್ತಾರೆ. ದೂರದಲ್ಲಿ ನೋಡಿ ನಿಮ್ಮ ಬೆಳವಣಿಗೆ ನೋಡಿ, ಏನಯ್ಯ ನೆನ್ನೆ ಮನೆ ಹಂಗಿದ್ದ, ಯಾವುದಲ್ಲ ಹಡ್ಕಾಸಿ ಗಾಡಿ ಇಟ್ಕೊಂಡು ನೋಡೋದು, ಈಗ ನೋಡಪ್ಪ ಅವನು ಹೆಂಗಿದ್ದಾನೆ ಅಂತ, ಈ ರೀತಿಯಾದಂಥ ಮಾತುಗಳನ್ನು ಆಡುವಂಥ ಜನಗಳಿರ್ತಾರೆ. ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಎಲ್ಲ ಗ್ರಹಗಳು ಚೆನ್ನಾಗಿದ್ದಾಗ ಚೆನ್ನಾಗಿರುತ್ತೆ. ನಿಮ್ಮ ರಾಶಿಯಾಧಿಪತಿ ಬಂದು ಶನಿ ಗ್ರಹ ಆಗಿರ್ತಾರೆ, ಕೋಪ ಬೇಗ ಬಂದ್ಬಿಡುತ್ತೆ. ಕೋಪ ಬಂದಾಗ ನೀವು ಜಾಸ್ತಿ ಕೈ ಮಾಡೋಕೆ ಹೋಗ್ತೀರಿ ಎಲ್ಲರ ಮೇಲೂ. ಬೇಗ ಮಾತೆತ್ತರೆ ಮಕ್ಕಳು ಹೊಡೆಯೋದು, ಮಾತೆತ್ತರೆ ಹೆಂಡತಿ ಹೊಡೆಯೋದು, ಮಾತೆತ್ತರೆ ಸುಮ್ಮನೆ ಕಾಲು ಕರ್ಕೊಂಡು ಜಗಳ ಮಾಡೋದು, ಇದನ್ನು ಮಾಡಬಾರ್ದು. ಇದೇ ನಿಮ್ಮ ನೆಗೆಟಿವ್ ಪ್ರಾಬ್ಲಮ್. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕು. ಯಾವುದೇ ಮಾಡಬೇಕಾದ್ರೂ ದೀರ್ಘವಾಗಿ ಆಲೋಚನೆ ಮಾಡಬೇಕು. ಸುಮ್ಮನೆ ಎಲ್ಲರ ಮಕ್ಕಳ ಮೇಲೆ ಕೈ ಮಾಡೋದು, ಮಕ್ಕಳು ನಿಷ್ಠೂರ ಆಗಬಾರ್ದು. ನೀವು ನಿಷ್ಠೂರ ವ್ಯಕ್ತಿಗಳೇ, ನೀವು ಭಾಳ ಸ್ಟ್ರಿಕ್ಟಾಗಿರ್ತೀರಿ, ಅದು ಬರೀ ಮಾತಲ್ಲಿರಬೇಕು, ಕೈನಲ್ಲಿ ಹೋಗಬಾರ್ದು. ಅದು ಬಂದಾಗ ನಿಮ್ಮ ಪ್ರೀತಿ ಪಡ್ತಿರುವಂಥ ನಿಮ್ಮ ಕುಟುಂಬನೂ ಸಹಿತ ನಿಮ್ಮನ್ನು ಇವಯ್ಯ ಬಂದ ಅನ್ನೋ ರೀತಿಲಿ ಆಗ್ಬಿಡುತ್ತೆ. ಯಾಕಾದರೂ ಬಂದೋ, ಎಷ್ಟೊತ್ತಿಗೆ ಹೋಯ್ತಾನೋ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಅದನ್ನ ಇಟ್ಕೊಳ್ಬಾರ್ದು. ದೀರ್ಘವಾಗಿ ಆಲೋಚನೆ ಮಾಡಿ, ಎಲ್ಲ ಪ್ರೀತಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಜೊತೆಯಲ್ಲಿ ಅನುಕೂಲವಾದಂಥ ದಿನಗಳು ಬಂದಾಗ ಚೆನ್ನಾಗಿ ಬೆಳೆಸ್ಕೊಳ್ಬೇಕು. ಅದೆಲ್ಲವೂ ಅನುಕೂಲವಾಗಿರೋಂಥ ದಿನಗಳಿದೆ. ನಿಮ್ಮ ರಾಶ್ಯಾಧಿಪತಿ ಬಂದು ಶನಿ ಗ್ರಹನೇ. ನಿಮಗೆ ಅಧಿಪತಿ ಈಗ ಲಾಭದಲ್ಲಿರುವಂಥವನು ಶುಕ್ರ ಗ್ರಹ, ರಾಹು ಗ್ರಹ, ಕೇತು ಗ್ರಹ, ಎಲ್ಲ ಗ್ರಹಗಳ ಅನುಕೂಲವಾಗಿರುವಂಥದ್ದು. ಆದ್ದರಿಂದ ನಿಮ್ಮ ರಾಶ್ಯಾಧಿಪತಿನ ಚೆನ್ನಾಗಿ ಇಟ್ಕೊಳ್ವಿ. ನೀವು ಶನಿಯ ಉಪಾಸನೆ, ಹನುಮಂತನ ದೇವಸ್ಥಾನ, ಪಂಚಮುಖಿ ಹನುಮಂತನ ಅಥವಾ ಹನುಮಂತ ದೇವಸ್ಥಾನ ಸಾಕರಿಸಬೇಕು. ಅವನನ್ನು ಚೆನ್ನಾಗಿ ನೀವು ಇಟ್ಕೋಬೇಕು. ಅವನ್ನ ನೀವು ಸದಾಕಾಲ ಹನುಮಂತನ ಧ್ಯಾನ, ನೀವು ಮಾತಿದ್ರೆ ಜೈ ಹನುಮಾನ್ ಅನ್ಬೇಕು. ಅವ್ನು ಹಿಡ್ಕೊಂಡ್ರೆ ಅವನ ಹೆಸರಿಂದ ರಾಮ ಬರ್ತಾನೆ, ಅವನಿಂದ ಶಿವ ಬರ್ತಾನೆ, ಅವನಿಂದ ವಿಷ್ಣು ಬರ್ತಾನೆ, ಅವರಿಂದ ಶನಿಗ್ರಹನೂ ಬರ್ತಾರೆ. ಜೈ ಹನುಮಾನ್, ಇಷ್ಟನ್ನ ಹನುಮಾನ್ ಚಾಲಿಸ್ ಹೇಳ್ಕೊಡಿ ಯಾವಾಗಲೂ. ಜಯ ಹನುಮಾನ ಜ್ಞಾನ ಗುಣ ಸಾಗರ, ಜಯ ಕಪೀಶಲುಕು ಲೋಕಹುದಾನ. ಆರಾಮಾಗಿ ಭಗವಂತನ ಧ್ಯಾನವನ್ನು ಮಾಡ್ತಾರೆ. ತುಂಬ ಅನುಕೂಲಕರವಾದಂಥ ದಿನಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ. ಅದು ಮೀನರಾಶಿಯವರಿಗೆ ನೋಡಿ 7.5 ನಡೀತಾ ಇದೆ. 7.5 ಆರಂಭವಾಗಿ ಈಗ 5ನೇ ವರ್ಷದ ಆರಂಭ. 5 ವರ್ಷಗಳ ಪೂರ್ಣಗೊಂಡು ಈಗ ಮುಂದೆ ಹೋಗ್ತಾ ಇದ್ದೀರಿ. ಇನ್ನೂ 2 ವರ್ಷಗಳ ಕಾಲ ಇನ್ನೂ ಇರುತ್ತೆ, 2 ವರ್ಷಗಳ ಕಾಲ ಇರುತ್ತೆ ನಿಮಗೆ. ಅದರಿಂದ ಈ ಶನಿ ಬಂದಾಗ ಏನು ಮಾಡುತ್ತೆ, ಈ ರಾಶಿಯವರಿಗೆ ಮಂದಗತಿಯ ವಾತಾವರಣ. ಶನಿಯಿಂದ ನಾವು ಮಂದಗ್ರಹ ಅಂತ ಹೇಳ್ತಿರ್ತೀವಿ. ಶನಿ ಜನ್ಮಕ್ಕೆ ಬಂದ ಅಂತಂದರೆ ಇವತ್ತಾಗಂಥ ಕೆಲಸವೆಲ್ಲವೂ ಸಹ ಮುಂದಕ್ಕೇನೆ. ಇವತ್ತಾಗಬೇಕಾದಂಥ ಕೆಲಸ ಇನ್ನೊಂದು ವಾರ ಕೆಲಸ ಭಾಳ ನಿಧಾನವಾಗಿ ಮಂದಗತಿಯಲ್ಲಿ ನಡೆಯುತ್ತೆ. ಆಮೇಲೆ ಕೋಪದ ವಾತಾವರಣ ಜಾಸ್ತಿ. ಸಣ್ಣ ಸಣ್ಣದಕ್ಕೂ ಕೋಪ ಬರುತ್ತೆ. ಮಕ್ಕಳೇನಾರ ಅಂದರೆ ಸಹ ಕೋಪ, ಸಡನ್ ಅಂತ ಕೋಪ ಬರುತ್ತೆ. ಅದು ದುಡುಕುತನೂ ಬರುತ್ತೆ. ದುಡುಕು ಸ್ವಭಾವ ಅದು ಮಾಡ್ಕೊಳ್ಬಾರ್ದು. ಮತ್ತು ಕೋಪದ ವಾತಾವರಣ ಅದು ಜಾಸ್ತಿ ಬಂದ್ಬಿಡುತ್ತೆ, ಅದನ್ನು ಮಾಡ್ಕೊಳ್ಬಾರ್ದು. ಇದು ನೆಗೆಟಿವ್ಸ್ ಪ್ರಾಬ್ಲಮ್ ಇರುವಂಥದ್ದು ಈ ರಾಶಿ. ಏನಂತಂದರೆ ಶನಿಯ ಜನ್ಮದಲ್ಲಿರುವಂತಹ 7.5 ಶನಿಯ ದೃಷ್ಟಿ ಇದು ಮೀನರಾಶಿಯವರಿಗಿರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ, ಮತ್ತು ಅದೇ ನಿಮಗೆ ಮೀನರಾಶಿಯವರಿಗೆ 4ನೇ ಮನೆಯಲ್ಲಿ ಗುರು ಬರ್ತಾರೆ. 4ನೇ ಚತುರ್ಸ್ಥಾನದಲ್ಲಿ ಬರುವಂಥ ಗುರು ನಿಮಗೆ ಸ್ವಕ್ಷೇತ್ರಾಧಿಪತಿ ಆಗಿರೋದ್ರಿಂದ ನಿಮಗೆ ಲಾಭವನ್ನು ತಂದು ಕೊಡ್ತಾರೆ. ಗುರುವಿನ ಬಲ ಬಂದಾಗ ನಿಮಗೆ ಮದುವೆ ಮುಂಜಿಗಳಾಗುತ್ತೆ. ಇಷ್ಟೆಲ್ಲ ತೊಂದರೆಗಳಿದ್ರೂ ಶುಭ ಕಾರ್ಯಗಳನ್ನು ಮಾಡಬೇಕು ಅನಿಸುತ್ತೆ, ವ್ಯವಹಾರಗಳು ನಡೆಯುತ್ತೆ, ವ್ಯವಹಾರಗಳ ಪ್ರಗತಿಯನ್ನು ಕಾಣುತ್ತೆ. ಕಷ್ಟಗಳೆಲ್ಲವೂ ಸಹ ನಮಗೆ ಅಷ್ಟು ಗೋಚಾರಕ್ಕೆ ಬರೋದಿಲ್ಲ. ಗುರುವಿನ ಬಲ ಬಂದಾಗ ಕೆಲಸ ಸಿಗ್ ನಮ್ಗೆ ಏನ್ರಿ 7.5 ಅಂತೀರಿ, ಶನಿ ದೃಷ್ಟಿಯಿಂದ ನಮಗೇನು ಅಂತ ಅನ್ನಿಸ್ತಾ ಇಲ್ಲಪ್ಪ ಅಂತೀರಿ. ಯಾಕೆ ಅಂತಂದರೆ ನಿಮಗೆ ಗುರುಬಲ ಚೆನ್ನಾಗಿದ್ದರಿಂದ ಕೆಲಸಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಲಾಭ ಸ್ವಲ್ಪ ಕಡಿಮೆ ಆಗುತ್ತೆ, ನಿಮಗೆ ಗೊತ್ತಾಗೋದಿಲ್ಲ. 1-2% ಕಡಿಮೆ ಆಗಿರುತ್ತೆ, ಹೋಗ್ತಾ ಇರುತ್ತೆ, ಕೆಲಸ ಹೋಗ್ತಾ ಇರುತ್ತೆ. ಆ ಕೆಲಸಗಾರಗಳಲ್ಲೂ ನಿಮಗೆ ಅನುಕೂಲಕರವಾದಂಥ ವಾತಾವರಣವನ್ನು ಸೃಷ್ಟಿಯನ್ನು ಮಾಡಿರ್ತಾರೆ. ನಿಮಗೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಬುದ್ಧಿ, ನಿಮ್ಮ ಹೆಲ್ಪಿಂಗ್ ನೇಚರು, ನೀವು ನಡ್ಕೊಳ್ಳುವಂಥ ರೀತಿ ಎಲ್ಲದಕ್ಕೂ ಕೆಲಸಗಾರರು ಮಾರುವಾಗಿ ನಿಮಗೆ ಕೆಟ್ಟದನ್ನು ಬಯಸೋದಾಗಲಿ, ಕೆಟ್ಟದನ್ನು ಮಾಡ್ದಲ್ಲಿ ಯಾವುದೂ ಮಾಡೋದಿಲ್ಲ, ನಿಮಗೆ ಸಪೋರ್ಟನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ. ಅದು ಯೋಗ ಫಲ ನಿಮಗೆ ಯಾರಿಂದ ಸಿಕ್ತು? ಗುರುವಿನಿಂದ ಸಿಕ್ತು. ಗುರುವಿನ ಯೋಗ ಫಲ ಚತುರ್ಥಾತರದಲ್ಲಿರುವಂಥ ಯೋಗ ಗುರು. ಮತ್ತು ಜೊತೆ ನಿಮಗೆ ಪಂಚಮದಲ್ಲಿ ಬುಧ ಮತ್ತು ಶುಕ್ರ ಬರ್ತಾರಲ್ಲ, ಅದು ವೆರಿ ಡೇಂಜರ್. ನಿಮಗೆ ದುಡ್ಡು ಬರುತ್ತೆ, ದುಡ್ಡು ಕೈಲಿ ನಿಲ್ಲೋದಿಲ್ಲ. ನಿಮಗೆ ಎಷ್ಟು ಆಡಿದ್ರೂ ನಿಲ್ಲೋದಿಲ್ಲ. ನೀವೇನು ಮಾಡಬೇಕು? ಇನ್ವೆಸ್ಟ್ ಮಾಡ್ತಾ ಇರಬೇಕು. ಯಾರಿಗಾರು ಒಬ್ಬ ವ್ಯಕ್ತಿಗೆ ಬೇಕು, ತುಂಬ ನಂಬಿಕೆ ಇರೋಂಥ ವ್ಯಕ್ತಿಗಳಿಗೆ ಕೊಟ್ಬಿಡಿ. ತೊಳೆ ನೀನೇನೋ ಹೆಲ್ಪ್ ಮಾಡ್ಕೊ ಅಂಥ ಕಾಲ ಕೊಡು ಅಂತ ಕೊಟ್ಬಿಡಿ, ಅವ್ನು ನಿಮ್ಗೊಂದಿಷ್ಟು ಹೆಲ್ಪ್ ಮಾಡ್ತಾನೆ. ಅದನ್ನೇ ತಗೊಂಡೋಗಿ ಭೂಮಿ, ಪಂಚಮದಲ್ಲಿ ಬುಧ ಇದ್ದಾನೆ, ತಗೊಂಡೋಗಿ ಭೂಮಿ ಮೇಲೆ ಹಾಕ್ಬಿಡಿ.
ನಿಮಗೆ ಅಲ್ಲೊಂದೆಲ್ಲೋ ಅಂತ ಬಿದ್ದಿರುತ್ತೆ. ನೀವು ದುಡ್ಡು ಇಟ್ಕೊಂಡಿದ್ರೆ ನೀವು ಇನ್ನೊಬ್ಬರು ಅಯ್ಯೋ ಅಂತಂದರೆ ಕೊಟ್ಬಿಡ್ತೀರಿ, ಇಲ್ಲಾಂದ್ರೆ ಯಾವ್ದಾರ ಒಂದು ಸುಮ್ಮನೆ ದುಂದು ವೆಚ್ಚ, ಪ್ರಯೋಜನಕ್ಕೆ ಬಾರದ ವೆಚ್ಚಗಳನ್ನು ಮಾಡಿ ನೀವು ದುಡ್ಡು ಕಾಸನ್ನು ತುಂಬ, ನಿಮಗೆ ದುಡ್ಡು ಕಾಸು ಅಂದರೆ ನಿಮಗೆ ಒಂಥರ ನೆಗ್ಲೆಕ್ಟ್ ಈ ರಾಶಿಯವರಿಗೆ, ಅದನ್ನು ನೀವು ಜಾಸ್ತಿ ಕಳ್ಕೊಳ್ತೀರಿ. ಪಂಚಮದಲ್ಲಿ 6ನೇ ಮನೆಯಲ್ಲಿ ರವಿ ಚಂದ್ರ ಕೇತು 6ನೇ ಮನೆಯಲ್ಲಿ ಬಂದಾಗ ಸ್ವಲ್ಪ ನಷ್ಟದ ವಾತಾವರಣವನ್ನು ತಂದು ಕೊಡ್ತಾರೆ. ಕೀರ್ತಿ ಭಂಗ ಆಗುವಂಥದ್ದು, ಇನ್ನೊಬ್ಬರ ಬಗ್ಗೆ ಕುಹಕ ಮಾತುಗಳನ್ನು ಬೇರೆಯವರು ಹೇಳುವಂಥದ್ದು, ನಮ್ಮನ್ನು ಕೆಟ್ಟದಾಗಿ ಬಿಂಬಿಸುವ ಪ್ರಯತ್ನವನ್ನು ಮಾಡುವಂಥ ವ್ಯಕ್ತಿಗಳು 6ನೇ ಮನೆಯಲ್ಲಿದ್ದಾಗ ಸಿಗ್ತಾರೆ. 7ನೇ ಮನೆಯಲ್ಲಿ ಆರೋಗ್ಯದ ದೃಷ್ಟಿಯೂ ಸಹ ನಿಮ್ಮ ಮೇಲೆ ವಕ್ರ ದೃಷ್ಟಿಯನ್ನು ಬಿಡುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಸ್ವಲ್ಪ ತುಂಬ ಡಯಟ್ ಮಾಡ್ತಿರ್ತೀರಿ ಅಂದ್ಕೊಳ್ಳಿ, ಡಯಟ್ ಮಾಡೋ ಸೈಡ್ ಎಫೆಕ್ಟ್ ಆಗ್ದಂಗೆ ಡಯಟ್ ಮಾಡಬೇಕು. ಇದಕ್ಕಿಂತ ಆರೋಗ್ಯದಲ್ಲಿ ಸ್ವಲ್ಪ ಆಹಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಬೇರೆ ಬೇರೆ ಏನೇನೋ ಒಂದು ಬದಲಾವಣೆ ಮಾಡ್ಕೊಂಡಿರ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಸಡನ್ನಾಗಿ ಏನಾದರೂ ಒಂದು ಸಪ್ತಮದಲ್ಲಿರುವಂಥ ಕುಜಗ್ರಹ ಒಂದು ದೃಷ್ಟಿಯನ್ನು ಬಿಟ್ಟು ಸ್ವಲ್ಪ ಅವಘಡಗಳನ್ನು ತೊಂದರೆಗಳನ್ನು ಮಾಡುವಂಥ ಸನ್ನಿವೇಶಗಳು ಬರಬಹುದು. ಮೀನರಾಶಿಯವರಿಗೆ ಎಚ್ಚರಿಕೆಯನ್ನು ವಹಿಸಿ. ಅದನ್ನು ಬಿಟ್ಟರೆ ಗುರುವಿನ ಫಲ ಚೆನ್ನಾಗಿರೋದ್ರಿಂದ ವ್ಯವಹಾರಗಳು ಪ್ರಗತಿ ಕಾಣುತ್ತೆ, ಅನುಕೂಲವಾಗುತ್ತೆ. ಅದು ನೋಡ್ಕೊಳ್ಳಿ. ದುಡ್ಡು ಕಾಸು ಎಚ್ಚರಿಕೆಯನ್ನು ವಹಿಸಿ. ರಾಶಿಯಾಧಿಪತಿ ಬಂದು ಗುರುವಾಗಿರ್ತಾರೆ, ಗುರುವಿನ ಉಪಾಸನೆ ಸದಾ ಮಾಡಿ. ಈ ಶನಿ ಅಷ್ಟಮದಲ್ಲಿ ನಿಮಗೆ ಜನ್ಮದಲ್ಲಿ ಅಂದರೆ 7.5 ಶನಿ ಇರೋದ್ರಿಂದ ಶನಿಯ ಉಪಾಸನೆ ಯಾವಲ್ಲಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಗ್ರುಜಂ ಛಾಯಾ ಮಾತ್ಕರ್ಣ ಸಂಭೂತಂ ತಮ್ಮ ಮಾಮಿ ಶನೇಶ್ವರ ಅವತ್ತು ಪ್ಲಾನ್ ಮಾಡ್ಕೊಳ್ಳಿ. ಜೊತೆಯಲ್ಲಿ ಗುರುಗಳದ ಒಂದು ಪ್ರಾರ್ಥನೆ ಯಾವಾಗಲೂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನುವೆ, ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲವಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಸಿಗ್ತೀನಿ ಇದೇ ಮಾಸ ಭವಿಷ್ಯದಲ್ಲಿ. ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ, ನಮಸ್ಕಾರ.